ಒಂದು ಕೋಟ್ ಅದ, ಚೆಸ್ ಇಸ್ ಎ ಮಿನಿಯೇಚರ್ ಫಾರ್ಮ್ ಆಫ್ ಲೈಫ್ ಅಂತ. ಅಂದ್ರ ನೀವು ಚೆಸ್ ಒಳಗೆ ಜೀವನ ಸಣ್ಣ ರೀತಿಯಾಗಿ ನೋಡಬಹುದು ಅಂತ. ಈಗ ಅದರ ಸಕ್ಸಸ್ ಅಂದ್ರೆ ಏನು? ಬೆಳಗ್ಗೆ ಹೇಳ್ತಾನ, ರಾತ್ರಿ ಮಕ್ಕೋತಾನ, ಆ ನಡು ತನಗೆ ಏನ್ ಬೇಕಾದ ಕೆಲಸ ಮಾಡ್ತಾನೆ. ಇದ ಸಕ್ಸಸ್ ಅಂತ ಒಂದು ಸ್ಟೋರಿ ಅದ. ಇಂಗ್ಲಿಷ್ನಾಗ ಒಂದು ಕೋಟ್ ಅದ, ಸಕ್ಸಸ್ ಈಸ್ ವೆನ್ ಅ ಮ್ಯಾನ್ ವೇಕ್ಸ್ ಅಪ್ ಇನ್ ದ ಮಾರ್ನಿಂಗ್, ಸ್ಲೀಪ್ಸ್ ಅಟ್ ನೈಟ್ ಅಂಡ್ ಡಸ್ ಆಲ್ ದಟ್ ಹಿ ವಾಂಟ್ಸ್ ಟು ಡೂ ಇನ್ ಬಿಟ್ವೀನ್ ಅಂತ. ಅಸಲ ಅಮ್ಮ ಒಂದು ಮಾತು ಹೇಳಿದ್ರು, ನಿನಗೆ ಬಂದಿದ್ರೆ ಖುಷಿ ಪಡೋದು ನೀನು ಈಗಿಂದನೇ ಕಲ್ತರ ಚಲೋ, ಇಲ್ಲಾಂದ್ರೆ ನಿಂಗೆ ಎಲ್ಲಿ ಹೋದಲ್ಲೇ ಬರೇ ಡಿಸಪಾಯಿಂಟ್ಮೆಂಟ್ಸ ಕಾಣ್ತಾವ. ಯಾಕಂದ್ರೆ ನೀನು ಬರೇ ಫೋಕಸ್ ಫಸ್ಟ್ ಆರ್ ನಥಿಂಗ್ ಇದ್ರ ನೀನು ಬರೇ ಆ ಮೈಲ್ ಸ್ಟೋನಿಗೆ ಕ್ಲಿಂಗ್ ಆನ್ ಆದ್ರೆ ನಿನ್ನ ಜರ್ನಿದು ರೆಸ್ಪೆಕ್ಟ್ ಕಳ್ಕೊಳಿಕತ್ತಿ ಅಂತ ಅವ್ರು ಒಂದ್ಸಲ ಹೇಳಿದ್ರು. ಗುಂಟೂರು ಇವೆಂಟ್ನ ಹೊಂಟಿದ್ದೆ, ಪೊಸಿಷನ್ ಈಕ್ವಲ್ ಇತ್ತು. ಆ ಪೊಸಿಷನ್ ಈಕ್ವಲ್ ಇದ್ದಾಗ ಆಡ್ಕೋತ ಹೊಂಟೀನಿ. ಸಡನ್ಲಿ ನನಗೆ ಒಂದು ಐಡಿಯಾ ಕಾಣಿಸ್ತು. ಆ ಐಡಿಯಾ ಕಾಣಿಸಿದ್ಮೇಲೆ ಭಾಳ ಖುಷಿ ಆಯ್ತು ನನಗೆ. ಈ ರೀತಿ ಒಂದು ಪೊಸಿಷನ್ನಾಗ ಈ ರೀತಿ ಐಡಿಯಾ ಭಾಳ ರೇರ್ ಅಂತ ಈ ಒಂದು ಭಾವನೆ ಬಂತು. ಬಟ್ ಅಲ್ಲಿ ಒಂದು ಸಣ್ಣ ವಾಯ್ಸ್ ನನಗೆ ಫೀಲ್ ಆಯ್ತು. ನನಗೆ ಏನು, ಆ ಪೊಸಿಷನ್ನಾಗ ಐಡಿಯಾ ಮೊದಲೇ ಇತ್ತು, ನಾನು ಅದನ್ನು ಬರೀ ಡಿಸ್ಕವರ್ ಮಾಡೀನಿ ಹೊರತು ಆ ಐಡಿಯಾ ನಾನು ಕ್ರಿಯೇಟ್ ಮಾಡಿಲ್ಲ. ಈ ಒಂದು ಡಿಸ್ಟಿಂಕ್ಷನ್ ಬಂದ್ಬಿಡ್ತು ನನಗೆ. ಆ ಪೊಸಿಷನ್ನಾಗ ಆ ಬ್ಯೂಟಿಫುಲ್ ಐಡಿಯಾ ಬೋರ್ಡ್ ಚೆಸ್ ಗೇಮ್ ಒಳಗದ, ನಾನು ಬರೀ ಅದನ್ನು ಹೋಗಿ ಹಿಂಗೆ ಅದಲ್ಲ ಅಂತ ಗುರುತಿಸಿದ್ಮೇಲೆ ಆ ಒಂದು ಡಿಸ್ಟಿಂಕ್ಷನ್ಲಿ ನಂಗೆ ಏನು ಗೊತ್ತಾತಪ್ಪ ಅಂದ್ರೆ, ಚೆಸ್ ಗೇಮ್ ಯಾವಾಗಲೂ ನಮ್ಗಿಂತ ದೊಡ್ಡದನ, ನಾವು ಯಾರೂ ಅಲ್ಲ. ಯಾಕಂದ್ರೆ ನಾವು ಈ ಮೂವ್ ಆಡಿವಿ ಅನ್ಕೋತೀವಿ, ಬಟ್ ಆ ಮೂವ್ ಆ್ಯಕ್ಚುಲಿ ಗೇಮ್ ಒಳಗದ. ನೀವು ಬರೀ ಹೋಗಿ ಇಲ್ಲದ ಅಂತ ಹುಡುಕ್ತೀರಿ. ಜನರಲ್ ಹ್ಯೂಮನ್ ನೇಚರ್ ಅದ. ಗೆಲ್ಲಿಂದಲೇ ಭಾಳ ಖುಷಿ ಸಿಗ್ತದ. ಅದು ಖುಷಿನಾಗ ನಾವು ಮರ್ತು ಬಿಡ್ತೀವಿ ಏನು ಮಿಸ್ಟೇಕ್ಸ್ ಮಾಡಿವೋ ಒಮ್ಮೊಮ್ಮೆ. ನಾನು ಏನು ಅಬ್ಸರ್ವ್ ಮಾಡೀನಪ್ಪ ನನ್ನ ಪರ್ಸನಲ್ ಲೈಫ್ನಾಗ ಅಂದ್ರೆ, ಗೆದ್ದಾಗ ಒಬ್ರು ಯಾರು ಇರಬೇಕು, ನೋಡಪ್ಪ ನೀ ಗೆದ್ದಿ, ಬಟ್ ಅದ್ರೊಳಗೂ ಸ್ವಲ್ಪ ಕೊರತೆ ಇದ್ವು, ಅದನ್ನು ನೋಡ್ಕೋ ಅಂತ ಹೇಳೋರು ಬೇಕಾಗ್ತಾರ. ಆಮೇಲೆ ಸೋತಾಗ ಆಯ್ತಪ್ಪ ನೀ ಏನು ಅಗದಿ ಭೂಮಿಯನ್ನು ಕುಸಿಲಿಕತ್ತಿಲ್ಲ, ಆಯ್ತು ಒಂದು ಗೇಮ್ ಅದ ಅಷ್ಟ ಅಂತ ಅನ್ನೋರು ಬೇಕಾಗ್ತಾರ. ಸೊ ಕಳ್ಕೊಂಡಿನಿ ಏನು ಅಂತ ನಾ ಅಂದ್ರೆ, ಆ ಕಳ್ಕೊಳ್ಳೋ ವರ್ಡ್ ನಾನೇನಂದ್ರೆ ಯೂಸ್ ಮಾಡಂಗಿಲ್ಲ. ಯಾಕಂದ್ರೆ ನಾವು ಹುಟ್ಟಿದಾಗ ಏನೂ ನಮ್ಮ ಕಡೆ ಇರಂಗಿಲ್ಲ. ಸೊ ಹುಟ್ಟಿದಾಗ ಏನೂ ಇಲ್ಲ ಅಂದ್ಕೊಳ್ಳಿ, ನಾವು ಮುಂದೆ ಏನಾದರೂ ಅದು ನಾವು ಪಡ್ಕೊಂಡಂಗನ, ಅದು ಕಳ್ಕೊಳ್ಳೋದು ಏನು ಇರಂಗಿಲ್ಲ. ಯಾಕಂದ್ರೆ ನಾವು ಝೀರೋ ಫ್ರಾಮ್ ಸ್ಕ್ರ್ಯಾಚ್ ಬಂದಿರ್ತೀವಿ. ಬೇಸಿಕಲಿ ಈ ಎಲ್ಲ ಬುಕ್ಸು ಆಮೇಲೆ ಸೈನ್ಸ್ ಏನು ಹೇಳ್ತಾರೆ ಅಂದ್ರೆ, ನಮ್ಮ ಒಳಗೆ ನಾವು ಹೋಗಬೇಕು ಅಂತ ಹೇಳ್ತಾರೆ. ಅದನ್ನು ನಾನು ಚೆಸ್ ಥ್ರೂನು ಮಾಡಬಹುದು ಅನ್ನೋದನ್ನು ನಾನು ಈಗ ಕಲಿಲಿಕತ್ತೀನಿ. ಸೊ ನಮಸ್ತೆ ನಿರಂಜನ್ ಅವರೇ. ನಮಸ್ತೆ. ನೀವೊಬ್ಬ ಇಂಟರ್ನ್ಯಾಷನಲ್ ಚೆಸ್ ಪ್ಲೇಯರ್ ಆಗಿದ್ದೀರಾ. ಇವತ್ತು ನಮ್ಮ ಅದೃಷ್ಟ, ನಮ್ಮ ಜೊತೆ ಒಂದು ಸಣ್ಣ ಇಂಟರ್ವ್ಯೂ ಸಲುವಾಗಿ ನೀವು ನಮ್ಗೆ ಸಿಕ್ಕಿದ್ದು ನಮ್ಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಶುರು ಮಾಡೋಣವಾ? ಶುರು ಮಾಡೋಣ. ಇದು ನಂದು ಭಾಗ್ಯ. ಸೊ ಜಸ್ಟ್ ಒಂದು ಪ್ರೇಯರ್ ಅಂತೀನಿ. ಸ್ಟಾರ್ಟ್ ಮಾಡ್ಬೋದು. ಸೊ ನೀವು ಒಬ್ಬ ಇಂಟರ್ನ್ಯಾಷನಲ್ ಚೆಸ್ ಪ್ಲೇಯರ್ ಇದ್ದೀರಿ. ಓಕೆ. ನಿಮ್ದು ಒಟ್ಟಾರೆ ಈ ಚೆಸ್ ಜರ್ನಿ ಹೇಗೆ ಶುರು ಆಯ್ತು? ಓಕೆ, ಚೆಸ್ ಜರ್ನಿ ಅಂದ್ಕೊಳ್ಳಿ ಭಾಳ ಹಿಂದೆ ಹೋಗ್ಬೇಕಾಗ್ತದೆ. ಅಂದ್ರೆ 2004ನಾಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ. ನಮ್ಮ ಚೆಸ್ಸದ್ದು ಸ್ಟಾರ್ಟಿಂಗ್ ಪಾಯಿಂಟ್ಸ್ ನೋಡಿದ್ರೆ ಈಗ ಭಾಳ ಬೇರೆ ಬೇರೆ ಆಗಿರ್ಬೋದು, ಬಟ್ ಆವಾಗಿನ ಕಾಲದಾಗೆಲ್ಲ ಬರ್ತ್ಡೇ ಗಿಫ್ಟ್ಲೇನ ಸ್ಟಾರ್ಟ್ ಆಗ್ತಿತ್ತು. ಸೊ ನಾನು ನನ್ನ ಬೆಸ್ಟ್ ಫ್ರೆಂಡನ ಡ್ಯಾಡ್ ಅವ್ರು ನಂಗೊಂದು ಬರ್ಡೇ ಗಿಫ್ಟ್ ಕೊಟ್ಟಿದ್ರು. ಅದನ್ನು ನಾವು ಚೆಸ್ ಬೋರ್ಡ್ ಓಪನ್ ಮಾಡಿರಲಿಲ್ಲ. ನಾನು ಸ್ಕೂಲ್ನಾಗ ಮಾನಿಟರ್ ಇದ್ದೆ. ಸೊ ಒಂದು ಸ್ಕೂಲ್ನಾಗ ಪ್ಯೂನ್ ಬಂದು ನನಗೆ ಒಂದು ನೋಟಿಫಿಕೇಶನ್ ಓದ್ಲಿಕ್ಕೆ ಕೊಟ್ಟಾಗ ಹೇಳಿದೆ ಟೂರ್ನಮೆಂಟ್ ಹಿಂಗದ ಅಂತ, ಯಾರೇ ಇಂಟ್ರೆಸ್ಟೆಡ್ ಇದ್ರೆ ಕೈ ಎತ್ತಿರಿ ಅಂತ. ಬಟ್ ಅವಾಗ ಯಾರೂ ಕೈ ಎತ್ತಲೇ ಇಲ್ಲ. ಅದಾದ್ಮೇಲೆ ನಮ್ಮ ಕ್ಲಾಸ್ ಸರ್ ಅಂದ್ರು ನೀನಾ ಹೋಗ್ಬಿಡಂತ. ನಾ ಅಂದೆ ನಂಗೆ ಗೇಮ್ ಏನು ಬರಂಗಿಲ್ಲ, ಬಟ್ ಅವ್ರಂದ್ರು ಕಲಿಬೋದು ಅಂತ. ನಾನು ಅವಾಗ ಮನೆಗೆ ಹೋಗಿ ನೋಡಿ ಹೇಳಿದೆ ಅಮ್ಮಾಗ. ಅಮ್ಮ ಅಂದ್ರು ಪಪ್ಪಾಗ ಬರ್ತದ ಗೇಮು, ಆಮೇಲೆ ನಿನ್ ಬರ್ಡೇ ಗಿಫ್ಟ್ ಕೊಟ್ಟಿದ್ದು ಇನ್ನೂ ಹಂಗದ ಓಪನ್ ಮಾಡಿಲ್ಲ. ಸೊ 6:30 ಕಾಯ್ಲಿಕತ್ತಿದ್ದೆ. ಪಪ್ಪ ಬಂದ್ರು, ಅವ್ರಿಗೆ ಹೇಳಿದೆ. ಪಪ್ಪ ಆಯ್ತಂಗಾರ ಚಹಾ ಕುಡ್ಕೋತ ಅವಾಗ ಅವರು ಚೆಸ್ ಫಸ್ಟ್ ಕಲ್ಸಿದ್ರು. ಅಲ್ಲಿ ನಂದು ಜರ್ನಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನಾನು ಆ ಟೂರ್ನಮೆಂಟ್ ಹೋಗಿ ಆಡಿದೆ. ಫಸ್ಟ್ ರೌಂಡ್ ವಾಕ್ ಓವರ್ ಬಂತು, ಅಪೋನೆಂಟೇ ಬರಲಿಲ್ಲ. ಬಟ್ ಅದಾದ್ಮೇಲೆ ಆ ಟೂರ್ನಮೆಂಟ್ ಲಾಸ್ಟ್ ರೌಂಡ್ ಏನು ಅನುಭವ ಆಯ್ತು, ಅದಾದ್ಮೇಲೆ ನನಗೆ ಅನ್ನಿಸ್ತು ಸ್ವಲ್ಪ ಯಾಕೋ ಅರ್ಧೋಟ್ ಅನ್ನಿಸ್ಲಿಕ್ಕತ್ತದ, ಈ ರೀತಿ ಗೇಮ್ ಎಂಡ್ ಮಾಡೋದಿಲ್ಲ ಅಂದ್ಕೊಳ್ಳಿ. ಸ್ವಲ್ಪ ಟಚ್ ಆ್ಯಂಡ್ ಮೂವ್ ಸಿಚುವೇಶನ್ ಇತ್ತು, ನನಗೆ ಗೊತ್ತಿರಲಿಲ್ಲ. ಸೊ ರೂಕನ್ನ ಟಚ್ ಮಾಡ್ಬೇಕಾಯ್ತು, ಕ್ಯಾಸ್ಲಿಂಗ್ ಹೋಗ್ಬಿಡ್ತು, ಮೇಟ್ ಆಗ್ಬಿಡ್ತು. ಸೊ ಹಂಗಾಗಿಂದ ನಾನು ಪಪ್ಪ ಹೇಳಿದೆ, ಅಮ್ಮ ಹೇಳಿದೆ, ಇನ್ನೊಂದು ಇವೆಂಟ್ ಇದ್ರೆ ನೋಡ್ರಿ ಅಂತ. ಅದು ಒಂದು ಇವೆಂಟ್ ಇನ್ನೊಂದು ಇವೆಂಟಿಗೆ ಹೋಯ್ತು, ಹಂಗಾಗಿ ಸ್ಟಾರ್ಟ್ ಆಯ್ತು. ಈಗ ನೀವು ಹೇಗೆ ಚೆಸ್ ಕಲ್ತ್ರಿ ಅನ್ನೋದು ಮತ್ತೆ ಇನ್ನೊಂದು, ಅದು ಮತ್ತೆ ಮಾತಾಡೋಣ. ಈಗ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚೆಸ್ ಆಡಿದ್ರೆ, ಅದ್ರ ಮೊದಲು ನಿಮ್ಮ ಬಗ್ಗೆ ಆ ಥರ ತಿಳ್ಕೊಳ್ಳೋಣ ಅಂತ. ನೀವು ಎಲ್ಲೆಲ್ಲಿ ಆಡಿದ್ದೀರಿ ಮತ್ತು ಯಾವ್ಯಾವ ಟೂರ್ನಮೆಂಟನ್ನು ಗೆದ್ದಿದ್ದೀರಿ
ಅಂತಾರಾಷ್ಟ್ರೀಯ ಮಟ್ಟದ್ದು ಸ್ವಲ್ಪ. ಎಸ್, ಫಸ್ಟಿಗೆ ನಾನು ಅಂತಾರಾಷ್ಟ್ರೀಯ ಹೋಗಿದ್ದು ಅಂದ್ರೆ ಶ್ರೀಲಂಕಾ ಹೋದೆ, ಅದಾದ್ಮೇಲೆ ವಿಯೆಟ್ನಾಂ ಹೋದೆ. ಸೊ ಆ ವರ್ಲ್ಡ್ ಯೂತ್ ಚಾಂಪಿಯನ್ಶಿಪ್ ನಾನು ಆಡಿದೆ. ಅಲ್ಲಿ ನಂದು ವರ್ಲ್ಡ್ ರ್ಯಾಂಕಿಂಗ್ನಾಗ ಅಂಡರ್ 14 ನಾನು ಆಡಿದ್ದೆ, 27th ಬಂದೆ. ಅದಾದ್ಮೇಲೆ ಶ್ರೀಲಂಕಾಕ್ಕೆ ಹೋದೆ, ಅಲ್ಲಿ ನನಗೆ ಸ್ವಲ್ಪ ಪ್ರೈಸಸ್ ಬಂದ್ವು. ಅಂದ್ರೆ ಅವ್ರದ್ದು ಇವೆಂಟ್ ಶ್ರೀಲಂಕಾನಾಗ ಹೆಂಗಿತ್ತು ಅಂದ್ರೆ ಓಪನ್ ಇವೆಂಟ್ ಇತ್ತು, ಅದ್ರೊಳಗೆ ಅವ್ರ ಕ್ಯಾಟಗರಿ ಪ್ರೈಸಸ್ ಹಿಂಗೆಲ್ಲ ಕೊಡ್ತಿದ್ರು. ಅದಾದ್ಮೇಲೆ ನಂದು ಅಬ್ರಾಡ್ನಾಗ ಹಂಗ ಭಾರಿ ಚಲೋ ಇವೆಂಟ್ಸ್ ಆಗಿದ್ದು ಮಲೇಷ್ಯಾನಾಗ ನಾನು ಚಲೋ ಆಡಿದೆ. ಮಲೇಷ್ಯಾನಾಗ ಓಪನ್ಸ್ ಇದ್ವು, ಅಲ್ಲಿ ರೇಟಿಂಗ್ಸ್ ಇನ್ಕ್ರೀಸ್ ಮಾಡಿದೆ. ಅಲ್ಲಿ ಪೆನಾಂಗ್ ಓಪನ್, ಆಮೇಲೆ ಜೋಹರ್ ಬಾರು, ಈ ರೀತಿ 2 ಪ್ಲೇಸಸ್ನ ಇವೆಂಟ್ಸ್ ನಡೀತಾವ. ಅದಾದ್ಮೇಲೆ ಏಷ್ಯನ್ ಯೂತ್ ಚಾಂಪಿಯನ್ಶಿಪ್ ನಾನು ಆಡಿದೆ, ಯಾಕಂದ್ರೆ ನ್ಯಾಷನಲ್ ಅಂಡರ್ 17 ಗೆದ್ದಾದ್ಮೇಲೆ ಗೌರ್ಮೆಂಟ್ ಇಂದ ನಾನು ಏಷ್ಯನ್ಸ್ಗೆ ಕ್ವಾಲಿಫೈ ಆದೆ. ಸೊ ಏಷ್ಯನ್ಸ್ ಆಡಿದೆ, ಅಲ್ಲಿ ನಮ್ದು ಟೀಮ್ ಗೋಲ್ಡ್, ಆಮೇಲೆ ರ್ಯಾಪಿಡ್ನಾಗೂ ಗೋಲ್ಡ್ ಬಂತು. ಆಮೇಲೆ ಕಾಮನ್ವೆಲ್ತ್ ಇವೆಂಟ್ ಆ ಟೈಮ್ನಾಗ ಚೆನ್ನೈನಾಗಿತ್ತು, ಅಲ್ಲಿ ನಂಗೆ ಅಂಡರ್ 18 ಸಿಲ್ವರ್ ಬಂತು. ಸೊ ಅದಾದ್ಮೇಲೆ ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಸ್ಕಾಲರ್ಶಿಪ್ ತಗೊಂಡು ಅಬ್ರಾಡ್ ಇವೆಂಟ್ಸ್ ಪ್ಲಾನ್ ಮಾಡಿದೆ. ಅಲ್ಲಿ ಅಬ್ರಾಡ್ ಇವೆಂಟ್ಸ್ ಹೋದಾಗ ಒಂದು ಇವೆಂಟ್ ಕವಾಲಾ ಅಂತ ಒಂದು ಇವೆಂಟ್ ನನಗೆ ಅಲ್ಲಿ ಒಂದು ಮೆಡಲು ಸಿಕ್ತು ಅಂಡರ್ 18 ಕ್ಯಾಟಗರಿನಾಗ. ಸೊ ಹಂಗೆ ಹೋಗೋತ ಇವೆಂಚುಲಿ ರೇಟಿಂಗ್ ಗೇನ್ ಎಲ್ಲ ಮಾಡಿದೆ. ನಾನು ಸ್ಪೇನ್ನಾಗ ಟ್ರಿಪ್ಸ್ ಮಾಡಿದೆ ಟೂರ್ನಮೆಂಟ್ಸಿಗೆ. ರೀಸೆಂಟ್ ಆಗಿ ನಾನು ಅಬ್ರಾಡಿಗೆ ಹೋದಾಗ ಲಾಸ್ಟ್ 2025ನಾಗ ರಿಗಾ ಓಪನ್ನಾಗ ನಾನು ಒಂದು ಫೈನಲ್ IM ನಾಮ್ ಕಂಪ್ಲೀಟ್ ಮಾಡಿದೆ. ಈಗ ಬರೀ ರೇಟಿಂಗ್ ಅಷ್ಟು ಪಡಿಬೇಕಾಗ್ಯದ. ಸೊ IM ನಾಮ್ಸ್ ಎಲ್ಲ ಆಗ್ಬಿಟ್ಟಾವ ನಾನು. ಓಹ್, ನಿಮಗೆ ಅದಕ್ಕೆ ಶುಭಾಶಯ. ಈಗ ನೀವು ಫಿಡೆ ಮಾಸ್ಟರ್ ಆಗಿದ್ದೀರಿ, ಇಂಟರ್ನ್ಯಾಷನಲ್ ಫಿಡೆ ಮಾಸ್ಟರ್ ಆಗಿದ್ದೀರಿ. ಈಗ ಇಡೀ ನಿಮ್ಮ ಜರ್ನಿ ಒಳಗ ನೀವು ಏನು ಪಡ್ಕೊಂಡಿದ್ದೀರಿ ಅಂತ ನಿಮ್ಗೆ ಅನ್ನಿಸ್ತು, ಮತ್ತೆ ಏನು ಅದರಿಂದ ಏನಾದರೂ ಕಳ್ಕೊಂಡಿದ್ದೀನಿ ಅಂತ ನಿಮ್ಗೆ ಏನಾದರೂ ಆ ಥರದ್ದು ಏನಾದರೂ? ಅಂದ್ರೆ ಹಂತವಾಗಿ ನನಗೆ ಏನ್ ಅನ್ಸ್ಕೋತ ಆತು ಅಂದ್ರೆ ನನ್ನ ಲೈಫ್ನಾಗ ಬೇರೆ ಬೇರೆ ಮೂಮೆಂಟ್ಸ್ನಾಗ ಬೇರೆ ಬೇರೆ ರೀತಿ ಅನ್ಸ್ಕೋತ ಆತು. ಬಟ್ ಈಗ ನನ್ನ ಉತ್ತರ ಬೇರೆ ಬೇರೆ ಆಗ್ಬಿಟ್ರು. ಅಂದ್ರೆ ಈಗ ನಾನು ಏನ್ ಕಳ್ಕೊಂಡಿರಿ ಅಂದ್ರೆ, ನಾನು ಸ್ವಲ್ಪ ವರ್ಷದಿಂದ ನೀವು ಕೇಳಿದ್ರೆ ನಾನು ನನ್ನ ಚೈಲ್ಡ್ಹುಡ್ ಕಳ್ಕೊಂಡಿದ್ದೀನಿ ಅಂತ ಹೇಳ್ಬೋದಿತ್ತು. ಬಟ್ ಈಗ ನನಗೂ ಆ ಚೈಲ್ಡ್ಹುಡ್ ಅನ್ನೋ ವರ್ಡು, ಆಮೇಲೆ ಅದನ್ನ ಸ್ವಲ್ಪ ರೀಫ್ರೇಮ್ ಮಾಡ್ಕೊಂಡಿನಿ ನಾನು. ಯಾಕಂದ್ರೆ ನಾನು ಫಿಡೆ ಮಾಸ್ಟರ್ ಅದೇನದ ಅದು ಎಕ್ಸ್ಟರ್ನಲ್ ಟೈಟಲ್ ಅದ, ಅದು ಒಂದು ಫಿಡೆ ಕೊಟ್ಟಿರುವಂತ ಟೈಟಲು ಆ ಅರ್ಹತೆ ಪಡೆದಿದ್ದಕ್ಕೆ ಕೊಟ್ಟಾರ. ಬಟ್ ನಾವು ಜೀವನ ಬರೀ ಫಿಡೆ ಮಾಸ್ಟರ್ ಆಗ್ಲಿಕ್ಕೆ ಮಾಡಿದ್ವಿ ಏನೂ ಇಲ್ಲ, ಅದು ಬರೀ ಒಂದು ಬೈ ಪ್ರಾಡಕ್ಟ್. ಸೊ ನಾನು ಆ ಇನ್ ದ ಪ್ರಾಸೆಸ್ನಾಗ ಏನೇನ್ ಮಾಡಿದೆ ಇದ್ರದ್ದು ಅರಿವು ನನಗಾಯ್ತು. ಅಂದ್ರೆ ಈ ಜರ್ನಿ ಬರೀ ಒಂದು ಮೈಲ್ ಸ್ಟೋನಿಗೆ ಸೀಮಿತ ಇಡೋ ಬದ್ಲಿ ಒಂದೊಂದು ಇವೆಂಟಿಗೆ ಹೋದಾಗ ಏನೇನ್ ಕಲಿತೆ ಇವನ್ನೆಲ್ಲ ಭಾಳ ನಾನು ಪ್ರಯಾರಿಟೈಸ್ ಮಾಡ್ಲಿಕ್ಕತ್ತೆ. ಸೊ ಒಂದ್ ಹೊತ್ನಾಗ ನಂಗೆ ಏನಾಯ್ತು, ಗೇಮ್ ಸೋತಾಗ ಅಲ್ಪ ಈ ಕಡೆ ನನ್ನ ಸಾಲಿನೂ ಹೋಗ್ಲಿಲ್ಲ, ನನ್ನ ಟೂರ್ನಮೆಂಟು ಹಿಂಗಾತು, ಮುಂತಿಗೆ ಪೋರ್ಷನ್ ಭಾಳ ಆಗ್ತದ, ಹಿಂಗೆಲ್ಲ ಅನ್ನಿಸ್ಲಿಕ್ಕತ್ತಿತ್ತು ನಂಗೆ. ಅವಾಗ ನನ್ನ ಅಮ್ಮ ಅಪ್ಪ ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು, ಅದನ್ನ ಯಾವ ರೀತಿ ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಇಂಟರ್ಪ್ರೇಟ್ ಮಾಡಬೇಕು. ಇದರೊಳಗೆ ನನಗೆ ಸ್ಕೂಲ್ ಹೆರ್ವಾಡ್ಕರ್ ಸ್ಕೂಲ್ದವ್ರು ಅದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವಾಗ ಯಾವಾಗ ಈ ರೀತಿ ಎಲ್ಲ ಕಡೆ ಸಪೋರ್ಟ್ ಇದ್ದಾಗ ಸ್ವಲ್ಪ ಇನ್ನೂ ಮುಂದೆ ಹೋಗ್ಲಿಕ್ಕೆ ಧೈರ್ಯ ಬಂತು. ಸೊ ನಾನು ಏನು ಪಡ್ಕೊಂಡಿದ್ದೀನಪ್ಪ ಅಂದ್ರೆ ಬಹಳಷ್ಟು ಜೀವನ ಬದಲಾಗುವಂತ, ಒಳ್ಳೆ ರೀತಿಯ ಬದಲಾವಣೆ ಆಗುವಂತ ಎಕ್ಸ್ಪೀರಿಯನ್ಸಸ್ ಪಡ್ಕೊಂಡಿನಿ. ಕಳ್ಕೊಂಡಿನಿ ಏನು ಅಂತ ಅಂದ್ರೆ ಆ ಕಳ್ಕೊಳ್ಳೋ ವರ್ಡ್ ನಾನೇನಂದ್ರೆ ಯೂಸ್ ಮಾಡಂಗಿಲ್ಲ. ಯಾಕಂದ್ರ ನಾವು ಹುಟ್ಟಿದಾಗ ಏನೂ ನಮ್ ಕಡೆ ಇರಂಗಿಲ್ಲ. ಸೊ ಹುಟ್ಟಿದಾಗ ಏನೂ ಇಲ್ಲ ಅಂದ್ಕೊಳ್ಳಿ ನಾವು ಮುಂದೆ ಏನಾದ್ರೂ ಅದು ನಾವು ಪಡ್ಕೊಂಡಂಗನ, ಅದು ಕಳ್ಕೊಳ್ಳೋದು ಏನ್ ಇರಂಗಿಲ್ಲ. ಯಾಕಂದ್ರೆ ನಾವು 0 ಫ್ರಮ್ ಸ್ಕ್ರಾಚ್ ಬಂದಿರ್ತೀವಿ. ಸೊ ಆ ರೀತಿ ತುಲನೆ ಮಾಡಿದ್ರೆ ನಾನು ಹಿಂಗೆ ಹೇಳ್ಬೋದು, ನಾನು ಪಡ್ಕೊಂಡಿದ್ದು ಭಾಳ ಫ್ರಮ್ ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಆಫ್ ವ್ಯೂ, ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಶನ್ಶಿಪ್ಸ್, ಲರ್ನಿಂಗ್ಸ್. ಕಳ್ಕೊಂಡಿದ್ದು ನಾನು ದೇವರಿಗೆ ಬಿಟ್ಬಿಡ್ತೀನಿ, ನಾವು ಏನ್ ಕೊಡ್ತಾನ ಅದ. ನಿಮ್ ಇಡೀ ಚೆಸ್ ಜೀವನದೊಳಗ ಯಾವ್ದಾದ್ರು ಒಂದು ಪಂದ್ಯದಿಂದ ಇಲ್ಲ ಅದು ನನಗ ಒಂದು ಬೇರೆ ಥರದ ದಾರಿ ಕಡೆ ಹೋಗ್ಲಿಕ್ಕೆ ಅಥವಾ ಇನ್ನೂ ಬೇರೆ ಜೀವನದೊಂದು ದಿಕ್ಕನ್ನು ಬದಲಾವಣೆ ಆಗ್ಲಿಕ್ಕೆ ಒಂದ್ ಯಾವ್ದಾದ್ರು ಒಂದು ಪಂದ್ಯ ನಿಮ್ಗೆ ಆ ಥರ ಜೀವನದೊಳಗ ಆಯ್ತಾ? ಒಂದಿಲ್ಲ, ನೀವು 2 ಹೇಳ್ಬೋದು. ಒಂದು ಎಲ್ಲಾರ್ಗೂ ಅನುಭವ ಆಗಿದ್ದು, ಇನ್ನೊಂದು ಮೇ ಬಿ ನಾನು ರೀಸೆಂಟ್ ಆಗಿದ್ದು ಹೇಳ್ತೀನಿ. ಒಂದು ಅಂಡರ್ 17 ನ್ಯಾಷನಲ್ಸ್ ನಾನು ಆಡ್ಲಿಕ್ಕೆ ಹೋಗಿದ್ದೆ ಪಾಂಡಿಚೇರಿ. ಅವಾಗ ಫೈನಲ್ ರೌಂಡ್ ಇತ್ತು. ಆ ಫೈನಲ್ ರೌಂಡ್ ಆಡೋಕ್ಕಿಂತ ಮುಂಚೆ ಸ್ವಲ್ಪ ಜ್ವರ ಬಂದಿತ್ತು. ಆ ಜ್ವರ ಎದರಿಂದಪ್ಪ ಅಂದ್ರೆ ಬಾಡಿ ಒಂದು ಟೆನ್ಷನ್ ಫ್ರೇಮ್ನಾಗ ಇರ್ತದಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಲಾಸ್ಟ್ ರೌಂಡ್ ನಮ್ಮ ಕೋಚರೇ ನನಗೆ ಮೇನ್ ಲೈನ್ ಆಡು ಅಂದಿದ್ರು. ಬಟ್ ನನಗೆ ಅದು ಕಂಫರ್ಟೇಬಲ್ ಇದ್ದಿದ್ದಿಲ್ಲ. ನನಗೆ ಏನ್ ಕಂಫರ್ಟೇಬಲ್ ಅದ ಆ ಪೊಸಿಷನ್, ಆ ಸಿಚುವೇಶನ್ನಾಗ ಅದನ್ನ ಆಡ್ಬೇಕು ಅನ್ಕೊಂಡು ಆಡಿ ನಡು ಒಂದು ಮೊಮೆಂಟ್ ಹಿಂಗಾತಲ್ಲ ಗೇಮ್ನಾಗ, ನನಗೆ ಜ್ವರ ಅವ, ನನಗೆ ಸುಸ್ತಾಗ್ಯದ, ಅಥವಾ ನನ್ನ ಕೋಚ್ ಜೋಡಿ ಭಿನ್ನಾಭಿಪ್ರಾಯ ಆಗಿತ್ತು, ಇವನ್ನೆಲ್ಲ ಮರೆತು ಒಂದು ಫ್ಲೋನಾಗ ಆಡಿದೆ. ಯಾವಾಗ ನಾ ಫೈನಲ್ ಮೂವ್ ಆಡಿದೆ ಆ ಪೊಸಿಷನ್ನಾಗ, ಆ ಫೈನಲ್ ಮೂವ್ ಆಡಿದ್ಮೇಲೆ ನಂಗೆ ಗೊತ್ತಾಯ್ತು, ನಾನು ನ್ಯಾಷನಲ್ ಟೈಟಲ್ ಅಟ್ಲೀಸ್ಟ್ ಟೈ ಆಗ್ತೀನಿ ಅಂತ. ಅದಾದ್ಮೇಲೆ ನಾನು ಅಪೋನೆಂಟ್ ರಿಸೈನ್ ಮಾಡಿದ್ಮೇಲೆ ಏನಾಯ್ತು, ನಾನು ಮತ್ತೆ ಇನ್ನೊಬ್ಬ ಶ್ರೀನಾಥ್ ನಾರಾಯಣನ್ ಅಂತ ಇಬ್ರು 8 ಪಾಯಿಂಟ್ ಮೇಲೆ ಇದ್ವಿ. ಈಗ ಯಾರು ಫಸ್ಟ್ ಅಂತ ಗೊತ್ತಿದ್ದಿಲ್ಲ.
ಅವಾಗ ನಮ್ಮ ಕೋಚ್ ಅಂದ್ರು, ಅವಾಗ ವಿಶ್ವೇಶ್ವರ ನನ್ನ ಕೋಚ್ ಇದ್ರು, ಅವ್ರಂದ್ರು ನಿನ್ ಕೆಲಸ ನೀ ಮಾಡಿ ಈಗ ಮುಂದಿನದೇವರಿಗೆ ಬಿಟ್ಬಿಡು ಅಂತ. ನಾನು ಅವಾಗ ಮಸಾಲ ದೋಸೆ ತಿನ್ಲಿಕ್ಕೆ ಪಾಂಡಿಚೇರಿನಾಗ. ಅವಾಗ ಏನಾಯ್ತು, ಆ ಪ್ಲೇಯರಿಗೆ ಫೋನ್ ಬಂತು. ಆ ಪ್ಲೇಯರಿಗೆ ಫೋನ್ ಬಂದ್ಮೇಲೆ ಅವ್ನ ಮುಖ ನೋಡಿದೆ ನಾನು, ಯಾಕಂದ್ರೆ ಆ ಪ್ಲೇಯರ್ನು ಅದ ಹೋಟೆಲಿಗೆ ಬಂದಿದ್ದ. ಆ ಫೇಸ್ ಅವ್ನು ನೋಡಿದ್ಮೇಲೆ ನನಗೆ ಅನಿಸ್ತು ಮೇ ಬಿ ನಾ ಗೆದ್ದಿರ್ಬೋದು. ಅವಾಗ ನನಗೂ ಫೋನ್ ಬಂತು, ಅವಾಗ ನನಗೆ ಗೊತ್ತಾಯ್ತು ನಾ ಟೂರ್ನಮೆಂಟ್ ಗೆದ್ದಿದ್ದೆ ಅಂತ. ಆ ಗೇಮ್ ನಾನು ಬಹಳ ಅಂದ್ರೆ ವ್ಯಾಲ್ಯೂ ಭಾಳ ಕೊಡ್ತೀನಿ, ಯಾಕಂದ್ರೆ ಆ ಒಂದು ಗೇಮ್ ಆದ್ಮೇಲೆ ನಾನು ಸೇಮ್ ಆಗಿರ್ಲಿಲ್ಲ, ಸ್ವಲ್ಪ ನನ್ನ ಒಳಗೆ ಬದಲಾವಣೆ ಆಯ್ತು, ಒಂದ್ ರೀತಿಯಿಂದ ಕಾನ್ಫಿಡೆನ್ಸ್ ಬಂತು. ಇದು ಎಕ್ಸ್ಟರ್ನಲಿ ಬಂದಿದ್ದು. ಇನ್ನೊಂದು ನಾನು ಅನುಭವ ಹೇಳೋದೇನಪ್ಪಾ ಅಂದ್ರೆ, ರೀಸೆಂಟ್ಲಿ ನಾನು ಗುಂಟೂರು ಇವೆಂಟ್ನ ಹೊಂಟಿದ್ದೆ, ಪೊಸಿಷನ್ ಈಕ್ವಲ್ ಇತ್ತು. ಆ ಪೊಸಿಷನ್ ಈಕ್ವಲ್ ಇದ್ದಾಗ ಆಡ್ಕೋತ ಹೊಂಟೀನಿ, ಸಡನ್ಲಿ ನನಗೆ ಒಂದು ಐಡಿಯಾ ಕಾಣಿಸ್ತು. ಆ ಐಡಿಯಾ ಕಾಣಿಸಿದ್ಮೇಲೆ ಬಹಳ ಖುಷಿ ಆಯ್ತು ನನಗೆ. ಈ ರೀತಿ ಒಂದು ಪೊಸಿಷನ್ನಾಗ ಈ ರೀತಿ ಐಡಿಯಾ ಬಹಳ ರೇರ್ ಅಂತ ಈ ಒಂದು ಭಾವನೆ ಬಂತು. ಬಟ್ ಅಲ್ಲಿ ಒಂದು ಸಣ್ಣ ವಾಯ್ಸ್ ನನಗೆ ಫೀಲ್ ಆಯ್ತು, ನಂಗೆ ಏನು ಆ ಪೊಸಿಷನ್ನಾಗ ಐಡಿಯಾ ಮೊದಲೇ ಇತ್ತು, ನಾನು ಅದನ್ನು ಬರೀ ಡಿಸ್ಕವರ್ ಮಾಡಿದ್ದೀನಿ ಹೊರತು ಆ ಐಡಿಯಾ ನಾನು ಕ್ರಿಯೇಟ್ ಮಾಡಿಲ್ಲ. ಈ ಒಂದು ಡಿಸ್ಟಿಂಕ್ಷನ್ ಬಂದ್ಬಿಡ್ತು ನನಗೆ. ಆ ಪೊಸಿಷನ್ನಾಗ ಆ ಬ್ಯೂಟಿಫುಲ್ ಐಡಿಯಾ ಬೋರ್ಡ್ ಚೆಸ್ ಗೇಮ್ ಒಳಗದ, ನಾನು ಬರೀ ಅದನ್ನ ಹೋಗಿ ಹಿಂಗದ ಇಲ್ಲ ಅಂತ ಗುರುತಿಸಿದ್ಮೇಲೆ ಆ ಒಂದು ಡಿಸ್ಟಿಂಕ್ಷನ್ಲಿ ನಂಗೆ ಏನು ಗೊತ್ತಾತಪ್ಪ ಅಂದ್ರೆ, ಚೆಸ್ ಗೇಮ್ ಯಾವಾಗಲೂ ನಮ್ಗಿಂತ ದೊಡ್ಡದನ, ನಾವು ಯಾರೂ ಅಲ್ಲ. ಯಾಕಂದ್ರೆ ನಾವು ಈ ಮೂವ್ ಆಡಿವಿ ಆ ಮೂವ್ ಆಡಿವಿ ಅನ್ಕೋತೀವಿ, ಬಟ್ ಆ ಮೂವ್ ಆಕ್ಚುಲಿ ಗೇಮ್ ಒಳಗದ. ನೀವು ಬರೀ ಹೋಗಿ ಇಲ್ಲದ ಅಂತ ಹುಡುಕ್ತೀರಿ. ಆ ಹುಡುಕು ಅನ್ನೋದು ಒಂದು ಎಫರ್ಟ್ ಇರ್ತದ. ಬಟ್ ಆ ಗೇಮ್ ಆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನನಗೆ ಒಂದು ಸ್ವಲ್ಪ ಅನಿಸ್ತು, ಇದು ಗೇಮ್ನಾಗ ಇಷ್ಟು ಬ್ಯೂಟಿಫುಲ್ ಅದ, ಬಟ್ ಇದು ನಾ ಮಾಡೀನಿ ಅಂತ ಅನ್ಕೊಂಡ್ರೆ ಉಪಯೋಗ ಇಲ್ಲ, ಯಾಕಂದ್ರೆ ಅದು ಖರೆ ಅಲ್ಲೇ ಅಲ್ಲ. ಆ ಗೇಮ್ ಒಳಗನ ಆ ಒಂದು ಬ್ಯೂಟಿ ಏನಿರ್ತ ಆ ಗೇಮ್ ಒಳಗದ. ಅದ್ ನನಗೆ ಆ ಗೇಮ್ ಆದ್ಮೇಲೆ ಸ್ವಲ್ಪ ಬೇರೆ ಅನಿಸ್ತು, ಗೇಮ್ ಅದ್ ನೋಡೋ ರೀತಿ ನನಗೆ ಬೇರೆ ಅನಿಸ್ತು. ಈಗ ನೀವು ಒಂದು ಈಗ ಚದುರಂಗದೊಳಗ ಅಥವಾ ಯಾವುದೇ ಒಂದು ಆಟದೊಳಗಾದ್ರೂ ಸಂಪೂರ್ಣ ಗೆಲುವೇ ಇರ್ತಂತ ಹೇಳಿ ಆ ಥರ ಏನಿಲ್ಲ. ನೀವು ಸೋಲನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಯಾವ ಥರ ಕಲ್ತ್ರಿ? ಅದು ಸೋಲ್ ಅನ್ನೋದು ಹೆಂಗದ ಅಂದ್ರೆ, ಅದು ಡೇ ಟು ಡೇನಾಗ ಆಗೋದನ್ನ. ಈಗ ನಿನ್ನೆ ನಾನು ಒಂದು ರೀತಿ ಡೀಲ್ ಮಾಡಿದ್ರೆ ಇವತ್ತು ಇನ್ನೊಂದು ರೀತಿ ಡೀಲ್ ಮಾಡಬಹುದು, ಪಾಸಿಬಿಲಿಟೀಸ್ ಅವ. ಆಮೇಲೆ ಎಲ್ಲಾ ಟೈಮು ನಾವು ಕರೆಕ್ಟಾಗೇ ಮಾಡ್ತೀವಂತೂ ಹೇಳಿಕ್ಕಾಗಿಲ್ಲ. ಒಂದು ನನಗೆ ಎಪಿಸೋಡ್ ನೆನಪದ, ಒಂದ್ಸಲ ಸೋತಿದ್ದೆ ಚೆನ್ನೈನಾಗ. ಒಂದು ರ್ಯಾಂಡಮ್ ಬಸ್ ಹತ್ಬಿಟ್ಟಿದ್ದೆ, ಅದು ಎಲ್ಲಿ ಹೋಗ್ತದೆ ಏನೂ ಗೊತ್ತಿಲ್ಲ, ಒಟ್ಟು ಹತ್ಬಿಟ್ಟಿದ್ದೆ. ಅಂದ್ರೆ ಅಷ್ಟು ನನಗೆ ದುಃಖ ಆಗ್ಬಿಟ್ಟಿತ್ತು ಆ ಗೇಮಿಂದ. ಬಟ್ ಏಜ್ ಹಾಕೋತ ಹೆಂಗೆ ಈ ಗೇಮ್ಸ್ ಆಡ್ಕೋತ ಏನ್ ನನಗೆ ಅನಿಸ್ತಪ್ಪ ಅಂದ್ರ, ಆ ಲಾಸಸ್ ಅನ್ನ ನಾನು ಪರ್ಸನಲ್ ಆಗಿ ತಗೊಳ್ಳಾರ್ದೆ ಆ ಗೇಮಿಗೆ ಸೀಮಿತವಾಗಿ ಏನ್ ಬೇಕಾಗಿದೆ ಅದನ್ನ ತಗೊಂಡು ಮುಂದೆ ಹೋಗೋದ್ರೊಳಗೆ ಜಾಣತನ ಅಂತ ಗೊತ್ತಾಯ್ತು. ಬಟ್ ಅದನ್ನ ಮೀರಿ ನಾನು ಬಹಳಷ್ಟು ನನ್ನ ಇಂಟ್ರೆಸ್ಟ್ ಇದ್ದಿದ್ರಿಂದ ಕೆಲವೊಮ್ಮೆ ಸೋತಾಗ ಮನಸ್ಸು ಬೇಜಾರಾದಾಗ ನಾನು ಪುಸ್ತಕ ಓದಿ ಅಥವಾ ಒಂದು ಯಾವ್ದಾರ ಸಿನಿಮಾ ನೋಡಿ ಸ್ವಲ್ಪ ಡೈವರ್ಟ್ ಮಾಡಿದೆ. ಬಟ್ ಇವೆಲ್ಲಾನು ಬರೀ ಟೆಂಪರರಿ ಸೊಲ್ಯೂಷನ್ಸ್ ಆಗ್ತಾವಂತ ಅನಿಸ್ತು ಆಮೇಲೆ. ಸೊ ಆಮೇಲೆ ನಾನು ಏನ್ ಮಾಡಿದೆಪ್ಪ ಅಂದ್ರೆ, ಈ ಮೆಂಟಲ್ ಹೆಲ್ತ್ ಅಥವಾ ಅಥ್ಲೀಟ್ಸ್ಗೆ ಒಂದು ಮೆಂಟಲ್ ಕೋಚಿಂಗ್ ಏನಿರ್ತದ ಆ ರೀತಿ ಲಿಟ್ರೇಚರ್ ಅನ್ನು ನಾನು ರೆಫರ್ ಮಾಡಿ, ನನಗೇನ್ ಗೊತ್ತಾಯ್ತಪ್ಪ ಅಂದ್ರೆ, ಈ ಎಲ್ಲಾ ಅಥ್ಲೀಟ್ಸ್ ಬೇರೆ ಬೇರೆ ಫೀಲ್ಡ್ಸ್ ನಾಗ ಒಂದು ರಿಚುವಲ್ ಇಟ್ಕೊಂಡಿರ್ತಾರೆ. ಆ ರಿಚುವಲ್ ನಾಗನೇ ಇರ್ತಾರ, ಆ ಝೋನ್ ಒಳಗೆ ಇರ್ತಾರ, ಆ ಬಬಲ್ ನಾಗ ಇರ್ತಾರ. ಸೊ ನಾನು ಆಮೇಲಿಂದ ಆ ಒಂದು ಆಸ್ಪೆಕ್ಟ್ ಅನ್ನ ತಗೋತಾ ಹೋದೆ. ರ್ಯಾಂಡಮ್ ಆಗಿ ಡಿಸಿಷನ್ಸ್ ತಗೊಳ್ಳೋ ಬದ್ಲಿ ಸೋತಾಗ ಒಂದು ಸ್ವೀಟ್ ತಿನ್ನೋದು ಇಂಥವೆಲ್ಲ ಬಿಟ್ಟು, ಆಯ್ತಪ್ಪ ಗೇಮ್ ಆಗ್ಯದ, ಗೇಮ್ ಆದ್ಮೇಲೆ ಏನೋ ಫೀಡ್ ಮಾಡ್ಬೇಕು, ಗೇಮ್ ಅದಾದ್ಮೇಲೆ ನೆಕ್ಸ್ಟ್ ಏನು, ಹಿಂಗ್ ಮಾಡ್ಕೋತ ಒಂದು ಪ್ರೊಸೆಸ್ನಾಗಿದ್ದೆ. ಗೇಮ್ ರಿಸಲ್ಟ್ ಏನಾಗ್ಲಿ ನಾನು ಮುಂಜಾನಿಂದ ಸಾಯಂಕಾಲ ಏನ್ ಮಾಡ್ಬೇಕು ಅವನ್ನೆಲ್ಲ ಮಾಡೋದು, ಇರೆಸ್ಪೆಕ್ಟಿವ್ ಆಫ್ ರಿಸಲ್ಟ್. ಈ ಫ್ರೇಮ್ ವರ್ಕ್ಲೆ ಇದ್ದಾಗ ಏನಾಗ್ತದ, ವಿನ್ ಇಸ್ ನಾಟ್ ಅ ವಿನ್, ಲಾಸ್ ಇಸ್ ನಾಟ್ ಅ ಲಾಸ್, ಇಟ್ ಈಸ್ ಜಸ್ಟ್ ಪಾರ್ಟ್ ಆಫ್ ದ ಗೇಮ್. ದ ರಿಸಲ್ಟ್ ಇಸ್ ಓನ್ಲಿ ಅ ಟೈನಿ ಬಿಟ್. ಆ ಒಂದು ಮೈಂಡ್ ಸೆಟ್ ಇಂದ ಹೋದಾಗ ಏನಾಯ್ತು, ನನಗ ಲಾಸಸ್ ಅನ್ನು ಡೀಲ್ ಮಾಡ್ಲಿಕ್ಕೆ ಆಯ್ತು. ಈಗೂ ನನಗ ಐ ಆಮ್ ವೆರಿ ಪ್ರೌಡ್ ಆಫ್ ದ ಕಂಬ್ಯಾಕ್ಸ್ ಐ ಹ್ಯಾವ್ ಮೇಡ್ ಆಫ್ಟರ್ ಲೂಸಿಂಗ್ 4 ಗೇಮ್ಸ್ ಇನ್ ಒಮ್ಮೆ 4 ಗೇಮ್ಸ್ ಸೋತ್ಬಿಟ್ಟಿನಿ ಹಂಗ ಕಂಟಿನ್ಯೂಸ್. ಅದಾದ್ಮೇಲೆ ಏನ್ ಕಂಬ್ಯಾಕ್ ಮಾಡೀನಿ, ಅದರಲ್ಲಿ ನಂಗೆ ಬಹಳ ಖುಷಿ ಸಿಕ್ಕ್ಯದ. ಬಟ್ ಅದರ ಅರ್ಥ ಸೋಲೋಬೇಕಂತ ಏನಿಲ್ಲ, ಬಟ್ ಈಗ ಸ್ವಲ್ಪ ಮುಂಚಿನಕ್ಕಿಂತ ಹ್ಯಾಂಡಲ್ ಮಾಡ್ಲಿಕ್ಕೆ ಈಸಿ ಆಗ್ಲಿಕ್ಕತ್ತದ. ಆಮೇಲೆ ಅದು ಇಟ್ಸ್ ಅ ಎವ್ರಿ ಡೇ ಪ್ರೊಸೆಸ್. ನಿನ್ನೆ ಚಲೋ ಮಾಡಿನಂತ ಇವತ್ತ ಮಾಡಬಹುದಂತಿಲ್ಲ, ಅದಕ್ಕೆ ಮತ್ತೆ ಎಫರ್ಟ್ಸ್ ಹಾಕಿ ಆ ಫ್ರೇಮ್ ವರ್ಕ್ ನಾಗ ಇರ್ಲಿಕ್ಕೆ ಮಾಡ್ಬೇಕು. ಗುಕೇಶ್ ಅಂತವ್ರು ಭಾಳ ಚಲೋ ಮಾಡ್ತಾರೆ ಇದನ್ನ. ಈಗ ನಾವು ಗೆಲುವಿನಿಂದ ಎಷ್ಟು ಕಲಿತೀವಿ ಅದಕ್ಕಿಂತ ಜಾಸ್ತಿ ಸೋಲಿನಿಂದಾನೇ ಕಲಿಯೋದು ಇರ್ತದೆ. ಇದನ್ನ ಯಾವ ತರ ನೋಡ್ತೀರಿ? ಅಂದ್ರೆ ಹೌದು, ಅಕಸ್ಮಾತ್ ಆಗಿ ನೀವು ಗೆಲುವಿಗೆ ಎಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತೀರಿ, ಆಮೇಲೆ ಆ ಗೆಲುವುದಾದ್ಮೇಲೆ ಏನ್ ನಿಮ್ಗೆ ಎಕ್ಸ್ಪೀರಿಯನ್ಸಸ್ ಆಗ್ತಾವ, ಆಮೇಲೆ ಸೋತ್ ಆದ್ಮೇಲೆ ಏನ್ ಎಕ್ಸ್ಪೀರಿಯನ್ಸಸ್ ಆಗ್ತಾವ, ಜನರಲ್ ಹ್ಯೂಮನ್ ನೇಚರ್ ಅದ. ಗೆಲ್ಲಿಂದಲೇ ಬಹಳ ಖುಷಿ ಸಿಗ್ತದ. ಅದ್ ಖುಷಿನಾಗ ನಾವು ಮರ್ತು ಬಿಡ್ತೀವಿ ಏನ್ ಮಿಸ್ಟೇಕ್ಸ್ ಮಾಡಿವ ಒಮ್ಮೊಮ್ಮೆ. ನಾನು ಏನು ಅಬ್ಸರ್ವ್ ಮಾಡಿನಪ್ಪ ನನ್ನ ಪರ್ಸನಲ್ ಲೈಫ್ನಾಗ ಅಂದ್ರೆ, ಗೆದ್ದಾಗ ಒಬ್ರು ಯಾರು ಇರ್ಬೇಕು, ನೋಡಪ್ಪ ನೀ ಗೆದ್ದಿ, ಬಟ್ ಅದ್ರೊಳಗೂ ಸ್ವಲ್ಪ ಕೊರತೆ ಇದ್ವು, ಅದನ್ನ ನೋಡ್ಕೋ ತಿದ್ಕೋ ಅಂತ ಹೇಳೋರು ಬೇಕಾಗ್ತಾರ. ಆಮೇಲೆ ಸೋತಾಗ ಆಯ್ತಪ್ಪ ನೀ ಏನು ಅಗದಿ
ಭೂಮಿ ಏನು ಕುಸಿಲಿಕತ್ತಿಲ್ಲ, ಆಯ್ತು ಒಂದು ಗೇಮ್ ಅದ ಅಷ್ಟ ಅಂತ ಅನ್ನೋರು ಬೇಕಾಗ್ತಾರ. ಸೊ ನನ್ನ ಲೈಫ್ನಾಗ ಹಂಗೆ ಇದ್ದಾರ ಅಥವಾ ಈ ನನ್ನ ಆಂಬಿಯನ್ಸ್ ಈ ರೀತಿ ಒಂದು ಫ್ರೇಮ್ವರ್ಕ್ ಸಪೋರ್ಟ್ ಮಾಡ್ತಾ ನಂಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಆದ್ರಿಂದ ನಾನೇನಂತೀನಿ, ಎಸ್ ಗೆಲ್ಲಿಂದನೂ ಕಲ್ತೀನಿ ನಾನು ಸ್ವಲ್ಪ. ಬಟ್ ಸೋತ್ ಮಾಳೆ ಅದು ಎಷ್ಟು ಕಲ್ತೀನಿ ಅದನ್ನ ನಾನು ವರ್ಡ್ಸ್ನಾಗ ಹೇಳಿಕ್ ಆಗಂಗಿಲ್ಲ. ಅದು ಸೈಲೆನ್ಸ್ನಾಗನ ಅನುಭವಿಸೋ ಅಂತ. ಈಗ ನಾವ್ ಯಾರೇ ಆಗ್ಲಿ ಒಂದ್ ಗೆಲುವು ಬರ್ತಾ ಬರ್ತಾ ಅಂದ್ರೆ ಜಾಸ್ತಿ ಆಗ್ತಾ ಆಗ್ತಾ ನಮ್ಮ ಒಳಗ ಒಂದು ಈಗೋ ಜಾಸ್ತಿ ಆಗ್ಬಿಡ್ತದ. ಹೌದೌದು. ಈಗ ಅದು ನೀವ್ ಯಾವ ತರ ಹ್ಯಾಂಡಲ್ ಮಾಡಿದ್ರಿ, ಅಥವಾ ಈಗೋನ ನೀವು ಯಾವ ತರ ಡಿಫೈನ್ ಮಾಡ್ತೀರಿ? ನಾನ್ ಮಾಡಿದ್ದು, ನನ್ನಿಂದ ಆಗಿದ್ದು, ಎಲ್ಲದಕ್ಕೂ ನಾನು ಕಾರಣ, ಈ ಮೂರ್ ರೀತಿ ವಿಚಾರ ಇದ್ರ ಈಗೋ ಬರ್ತದ. ಆಮೇಲೆ ಈಗೋ ನಾವು ಲೆವೆಲ್ಸ್ ಇರ್ತಾವ, ಸ್ವಲ್ಪ ಎಲಿವೇಟ್ ಹಾಕೋತಿರ್ತಾವ, ಜಾಸ್ತಿ ಹಾಕೋತಿರ್ತಾವ. ಒಮ್ಮೊಮ್ಮೆ ನಿಮ್ಗೆ ಅನಿಸ್ತದೆ ಏನಿಲ್ ಬಿಡಪ್ಪ ಅಂತ. ಬಟ್ ನಾನ್ ರೇಟಿಂಗ್ ನೀವು ನೋಡಿದ್ರ ಬಹಳ ದೊಡ್ಡ ಕಾರಣ ನಂದು ರೇಟಿಂಗ್ ಸ್ಟಾಗ್ನೇಷನ್ ಇದು. ಏನಾಗ್ತದ, ಒಂದು ಲೂಪ್ ಅದ, ಒಂದು ವಿಶಿಯಸ್ ಲೂಪ್ ಅದ. ಏನ್ ಲೂಪ್ ಅದ ಅಂದ್ರ, ಮೊದ್ಲ ನೀವು ಟೂರ್ನಮೆಂಟ್ ಆಡ್ಲಿಕ್ಕೆ ಹೋಗ್ತೀರಿ. ಎದಕ್ಕಂದ್ರೆ ಈಗ ದೊಡ್ಡ ಟೂರ್ನಮೆಂಟ್ ಆಡ್ಲಿಕ್ಕೆ ದುಡ್ಡು ಬೇಕಂತ ಒಂದ್ ಸಣ್ಣ ಟೂರ್ನಮೆಂಟ್ನಾಗ ಪ್ರೈಸ್ ಗೆಲ್ಲೋನಂತ ಹೋಗ್ತೀರಿ. ಆ ಟೂರ್ನಮೆಂಟ್ಗೆ ಹೋದಾಗ ನಿಮ್ಗೆ ಲೋ ರೇಟೆಡ್ ಪ್ಲೇಯರ್ಸ್ ಬರ್ತಾರ. ಈಗ ಲೋ ರೇಟೆಡ್ ಪ್ಲೇಯರ್ಸ್ ಜೋಡಿ ನೀವು ಗೆದ್ರನ ಪ್ರೈಸ್ ಸಿಗ್ಬೋದು. ಅಲ್ಲಿ ನೀವು ಅರ್ಧ ಒಂದ್ ಪಾಯಿಂಟ್ ಬಿಟ್ರಿ ಅಂದ್ರೆ ನೀವು ನೆಕ್ಸ್ಟ್ ಗೇಮಿಗೆ ಇನ್ನೂ ಜಾಸ್ತಿ ರಿಸ್ಕ್ ತಗೋತೀರಿ. ಆ ಇನ್ನೂ ರಿಸ್ಕ್ ನೀವು ತಗೋತೀರಿ, ಒಮ್ಮೊಮ್ಮೆ ಅದು ನಿಮ್ ಫೇವರ್ನಾಗ ಹೋಗ್ತದ, ಒಮ್ಮೊಮ್ಮೆ ಇಲ್ಲ. ಈ ಎಲ್ಲಾ ಮೂಲ ಈಗೋನ ಬರ್ತದೆ. ಯಾಕಂದ್ರೆ ನೀವು ಲೋ ರೇಟೆಡ್ ಜೋಡಿ ಆಡೋ ಮುಂದೆ ಏನಾಗ್ತದ, ನಾ ಗೆಲ್ಬೋದು ಬಿಡ, ಅದು ನೀವು ಮಾತ್ನಾಗ ಅಥವಾ ನಿಮ್ ಬಾಡಿ ಲ್ಯಾಂಗ್ವೇಜ್ನಾಗ ಇರ್ಲಿಲ್ಲ ಅಂತ ನಿಮ್ ಗೇಮ್ನಾಗ ಒಮ್ಮೊಮ್ಮೆ ತೋರಿಸ್ತದ. ಅದನ್ನ ಅನುಭವಿಸ್ತೀನಿ ಬಹಳ ಸಲ. ನಾನು ಲೋ ರೇಟೆಡ್ ಪ್ಲೇಯರ್ಸ್ ಜೋಡಿ ಯಾಕೆ ಸೋತೀನಿ ಅಂದ್ರೆ ಆ ಒಂದು ಫೀಲಿಂಗ್ ಬಂದ್ಬಿಡ್ತದೆ, ನಾ ಗೆಲ್ಬೋದು ಬಿಡ ಅಂತ. ಅಷ್ಟು ಬಂತು ಸಾಕು, ಅಲ್ಲಿಗೆ ನಾ ಗೇಮ್ ಹೋಗ್ತದೆ. ಸೊ ನಾ ಬಹಳಷ್ಟು ಗೇಮ್ಸ್ ಈ ಒಂದು ವಿಷಯ ಸಲುವಾಗಿ ಸೋತೀನಿ. ಅದನ್ನ ನಾನು ಇತ್ತೀಚೆಗೆ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಲಿಕತ್ತೇನೆ. ಸೊ ಇದು ಈಗೋ ನನ್ನ ಕಬಡ್ಡಿ ಇಲ್ಲೇ ಇಲ್ಲ ಅಂತ ಹೇಳಿಕ್ ಆಗಂಗಿಲ್ಲ. ಅವು ಕೆಲವೊಂದು ಇದ್ದೇ ಇರ್ತಾವೆ, ಆಡೋ ಮುಂದಾಗ್ಲಿ, ನಿಮ್ಮ ಬಿಹೇವಿಯರ್ ಮೇಲಾಗ್ಲಿ. ಆಮೇಲೆ ಅದು ನಾ ಏನ್ ಹಂಗೆ ಕಂಪ್ಲೀಟ್ಲಿ ಕಾಂಕರ್ ಮಾಡಿನ ಅಂತ ಹೇಳಿಕ್ ಆಗಂಗಿಲ್ಲ. ಇನ್ನೂ ನಾ ಪ್ರೊಸೆಸ್ನಾಗಿದ್ದೀನಿ. ಯಾಕಂದ್ರೆ ನೀವು ಅದೊಂದು ಕೋಟ್ ಅದ, ಯು ಆರ್ ಆಸ್ ಗುಡ್ ಆಸ್ ಯುವರ್ ಲಾಸ್ಟ್ ಚೆಸ್ ಗೇಮ್. ಇಫ್ ಯು won it, then great. So if the next move that you are playing is a good one, then you are a success ಅಂತ ಹೇಳ್ತಾರೆ. ಬಟ್ ಆ ನೆಕ್ಸ್ಟ್ ಮೂವ್ ನೀವು ಗುಡ್ ಅದನೋ ಇಲ್ಲೋ ಅಂತ ನಿಮಗೆ ಮುಂಚೆ ಗೊತ್ತಾಗಿಲ್ಲ, ಅದಕ್ಕೆ ಸ್ಪೋರ್ಟ್ ಅಂತ. ಸೊ ಐ ಕ್ಯಾನ್ ಸೇ ಐ ಆಮ್ ಸ್ಟಿಲ್ ಲರ್ನಿಂಗ್. ಇದು ನಾ ಏನ್ ಕಾಂಕರ್ ಮಾಡಿನ ಅಂತ ಹೇಳಿಕ್ ಆಗಂಗಿಲ್ಲ. ಈಗ ಚೆಸ್ ಇಂದ ನಿಮ್ಮ ಪೇಷನ್ಸ್ ಯಾವ ತರ ಬಿಲ್ಡ್ ಆಯ್ತು? ಇದು ಇಂಪಾರ್ಟೆಂಟ್ ಕ್ವಶನ್. ಈ ಪ್ರೆಸೆಂಟ್ ಸಿಚುವೇಶನ್ಗೆ ಈ ಪ್ರಶ್ನೆ ಬಗ್ಗೆ ನಾನು ಆಕ್ಚುಲಿ ಬರಿಬೇಕು ಅನ್ಕೊಂಡಿದ್ದೆ. ಏನಂದ್ರೆ ಈಗ ಎಲ್ಲ ಸ್ಕೂಲ್ಸ್ನಾಗ, ಕಾಲೇಜಸ್ನಾಗ ಅಥವಾ ಜನರಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ನಾಗ ಚೆಸ್ ಇನ್ಕ್ರೀಸಸ್ ಕಾನ್ಸಂಟ್ರೇಷನ್, ಡೆವಲಪ್ಸ್ ಪೇಷನ್ಸ್ ಇನ್ ಜನರಲಿ ಹೇಳ್ತಾರ. ಬಟ್ ಲಿಟ್ರಲಿ ಹೆಂಗಿದು ಹೆಲ್ಪ್ ಆಗ್ತದಂದ್ರ, ಒಂದು ಕೋಟ್ ಅದ, ಚೆಸ್ ಇಸ್ ಎ ಮಿನಿಯೇಚರ್ ಫಾರ್ಮ್ ಆಫ್ ಲೈಫ್ ಅಂತ. ಅಂದ್ರ ನೀವು ಚೆಸ್ ಒಳಗೆ ಜೀವನ ಸಣ್ಣ ರೀತಿಯಾಗಿ ನೋಡಬಹುದು ಅಂತ. ಈಗ ಅದನ್ನ ಪೇಷನ್ಸ್ ಹೆಂಗಪ್ಪ ಇಂಪ್ರೂವ್ ಆಗ್ತದೆ ಅಂದ್ರ, ನೀವು ಒಂದ ಟೈಮಿಗೆ ಒಂದು ವಿಚಾರ ಇಟ್ಕೊಂಡು ಸಾಕಷ್ಟು ಟೈಮ್ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀರಿ. ಆಮೇಲೆ ಆ ಒಂದು ಏನು ಯೋಚನೆ ಅದ, ನೀವು ಯಾವಾಗ ಯೋಚನೆ ಪ್ರಾರಂಭ ಮಾಡ್ತೀರಿ, ಆಮೇಲೆ ಎಲ್ಲೇ ನಿಮಗೆ ಯೋಚನೆ ಅಂತ ಮಾಡಿ ಮೂವ್ ಆಡ್ತಿರಲ್ಲ, ಇವೇನು ಸಣ್ಣ ಸಣ್ಣ ಚಂಕ್ಸ್ ಆಫ್ ಟೈಮ್ ಅವ, ಇದು ನೀವು ಆ ಪ್ರೊಸೆಸ್ನಾಗ ಇನ್ವಾಲ್ವ್ ಆಗಿ ಟೈಮ್ ಅನ್ನ ಮರ್ತು ಬಿಡ್ತೀರಿ. ಅಂದ್ರೆ ನೀವು ಒಮ್ಮೊಮ್ಮೆ ಇಷ್ಟು ಇನ್ವಾಲ್ವ್ ಆಗಿಬಿಡ್ತೀರಲ್ಲ, ಟೈಮ್ ಮರ್ತು ಬಿಡ್ತೀರಿ. ಅಂತ ಒಂದು ಎಕ್ಸ್ಪೀರಿಯನ್ಸ್ ಕೊಡುವಂತ ಈ ಗೇಮ್. ಪ್ಲಸ್ ಈ ಗೇಮ್ದಾಗ ಇದು ಟೈಮ್ ಫ್ಯಾಕ್ಟರ್ ಯಾವಾಗ ಬಂದ್ಬಿಡ್ತದೆ, ಕ್ಲಾಕ್ ಇರ್ತದ, ಅವಾಗ ನೀವು ಮತ್ತೆ ಮೆಥಡಕಲಿ ಟೈಮ್ ಕರೆಕ್ಟಾಗೂ ಮ್ಯಾನೇಜ್ ಮಾಡ್ಬೇಕು. ಅತಿ ನೀವು ವಿಚಾರ ಒಳಗೂ ಮುಳುಗ್ಲಿಕ್ಕೆ ಆಗಂಗಿಲ್ಲ. ಸೊ ಈ ಒಂದು ಎರಡು ಎಕ್ಸ್ಟ್ರೀಮ್ ಅದ್ ಏನ್ ಬ್ಯಾಲೆನ್ಸ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಬರ್ತದಲ್ಲ ನೀವು ಆಡೋ ಮುಂದೆ, ಇದರಲ್ಲಿ ನೀವು ಪೇಷನ್ಸ್ ಕಲಿತೀರಿ ಅಂತ ಅನಿಸ್ತದೆ. ಯಾಕಂದ್ರೆ ನಿಮ್ಗೆ ಟೈಮ್ ಬಗ್ಗೆ ಸೆನ್ಸ್ ಆಫ್ ಟೈಮ್ ಡೆವಲಪ್ ಆಗ್ತದ. ಆಮೇಲೆ ಕೆಲವೊಮ್ಮೆ ಏನಾಗ್ತದ, ಅಪೋನೆಂಟ್ ಮಿಸ್ಟೇಕ್ ಬಗ್ಗೆ ಅವ್ನು ಪ್ರವೋಕ್ ಮಾಡ್ಲಿಕ್ಕೆ ನೀವು ಸ್ವಲ್ಪ ಕಾಯ್ಬೇಕಾಗ್ತದೆ, ಇನ್ನೂ ಆಕ್ಷನ್ ತಗೋಬಾರ್ದು. ಸೊ ಪೇಷನ್ಸ್ ಲಿಟ್ರಲಿನೂ ಡೆವಲಪ್ ಆಗ್ತದೆ, ಫಿಗರೇಟಿವ್ಲಿನೂ ಡೆವಲಪ್ ಆಗ್ತದೆ. ಅಲ್ಲಿ ನೀವು ಸ್ವಲ್ಪ ಕಾಯ್ಬೇಕಾಗ್ತದೆ ಅಪೋನೆಂಟ್ ತಪ್ಪೋ ಸಲುವಾಗಿ. ಅದರ ಬದಲು ಏನಾರೆ ನೀವು ಮಾಡ್ಲಿಕ್ಕೆ ಹೋದ್ರೆ ಆ ಪೊಸಿಷನ್ ಆ ರೀತಿ ಡಿಮಾಂಡ್ ಮಾಡ್ತಿರಂಗಿಲ್ಲ. ಸೊ ಆ ಪೊಸಿಷನ್ ಅರ್ಥ ಮಾಡ್ಕೊಳ್ಳಿಕ್ಕೂ ನೀವು ಸ್ವಲ್ಪ ಸಮಯ ತೆಗೆದಿಡ್ಬೇಕಾಗ್ತದೆ. ಆಮೇಲೆ ಚೆಸ್ ಗೇಮ್ ಆಡ್ಲಿಕ್ಕೆ ಹೋಗ್ತೀರಂದ್ರೆ ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಹಿಂದೆ ಮನ್ಯಾಗೂ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ, ಅಲ್ಲೂ ನಿಮ್ದು ಟೆಸ್ಟ್ ಆಗ್ತದೆ. ಆಮೇಲೆ ಆ ಟೂರ್ನಮೆಂಟ್ ನೀವು ಮನೆಯಿಂದ ಹೋಗೋ ತನಕ, ಆ ಟೂರ್ನಮೆಂಟ್ ಹಾಲ್ ಹೋಗೋ ತನಕ ನೂರಾರು ಸಮಸ್ಯೆಗಳು ಇರ್ತಾವ. ಅದನ್ನ ನೀವು ಬಗೆಹರಿಸ್ಕೊತ ಹೋದ್ರಾಗೂ ಸ್ವಲ್ಪ ಪೇಷನ್ಸ್ ಬಿಲ್ಡ್ ಆಗ್ತದ. ಆದ್ರೆ ಇದು ನ್ಯಾಚುರಲಿ ಅಂತೂ ಪೇಷನ್ಸ್ ಬಿಲ್ಡ್ ಆಗ್ತದ. ಬಟ್ ನೀವು ಕಾನ್ಶಿಯಸ್ಲಿ ಚದುರಂಗ ಆಟ ಒಂದು ಧ್ಯಾನ ಗತಿಯಪ್ಪ, ಮೆಡಿಟೇಷನ್ ಗತಿಯಪ್ಪ ಅಂತ ತಗೊಂಡ್ರು ಇನ್ನೂ ಜಾಸ್ತಿ ನಿಮ್ಮೊಳಗೆ ಪೇಷನ್ಸ್ ಡೆವಲಪ್ ಆಗ್ತದೆ. ಯಾಕಂದ್ರೆ ಈಗ ನಾರ್ಮಲಿ ಯಾರ ಧ್ಯಾನಕ್ಕೆ ಕೂತವ್ರು, ಆಮೇಲೆ ನಾವು ಚೆಸ್ ಆಡೋರು, ನಮ್ದೊಳಗೆ ಅಷ್ಟು ಜಾಸ್ತಿ ಡಿಫ್ರೆನ್ಸಸ್ ಇರಂಗಿಲ್ಲ. ನಾವು ಒಂದೇ ವಿಚಾರ ಇಟ್ಕೊಂಡು ಯೋಚನೆ ಮಾಡ್ತಿರ್ತೀವಿ.
ಸೊ ನಮ್ ಕಡೆ ಈ ಒಂದು ಕ್ವಾಲಿಟಿ ಇನ್ಬಿಲ್ಡ್ ಆಗ್ತದ ಅಕಸ್ಮಾತ್ ನೀವು ಚೆಸ್ ಆಡ್ಕೋತ ಹೋದ್ರ. ಈಗ ನೀವು ಒಂದ್ಸಾರಿ ಅಂದ್ರ ಇಂಟರ್ನ್ಯಾಷನಲ್ ಚೆಸ್ ಪ್ಲೇಯರ್ ನೆಪೋ ಅವ್ರ ಜೊತೆ ಆಡ್ಬೇಕಾದ್ರ ಅವ್ರ ಜೊತೆ ಡ್ರಾ ಆಗ್ತದ. ಹೌದು. ಆ ಸಂದರ್ಭದೊಳಗ ಕೆಲವೊಬ್ರು ಅಂದ್ರ ನಿಮ್ಮ ಮೇಲೆ ಬೇರೆ ಬೇರೆಯವರು ಅಂದ್ರ ಒಂದು ಬೇರೆ ಬೇರೆ ಅಲಿಗೇಷನ್ ಬಂತು. ಹೌದು. ಆ ಒಟ್ಟಾರೆ ಸಿಚುವೇಶನ್ ಅಂದ್ರೆ ಅದು ಆ ಇನ್ಸಿಡೆಂಟ್ ಏನಾಗಿತ್ತು ಮತ್ತೆ ಅದನ್ನ ನೀವು ಯಾವ ತರ ಹ್ಯಾಂಡಲ್ ಮಾಡಿದ್ರಿ? ಸೊ ಅದು ಒಂದು ಟೈಟಲ್ ಟ್ಯೂಸ್ಡೇ ಟೂರ್ನಮೆಂಟ್ ಅರ್ಥದ ನಾನು ಬಹಳ ಖುಷಿಯಾಗಿದ್ದೆ ಆ ರಿಸಲ್ಟ್ಸ್ ನೋಡಿ. ಯಾಕಂದ್ರ ನಾನು ಪ್ರಾಕ್ಟೀಸು ಮಾಡ್ಲಿಕತ್ತಿದ್ದೆ, ಆಮೇಲೆ ಜಸ್ಟ್ ಮದ್ವಿನೂ ಆಗಿತ್ತು, ನಾನು ನಾರ್ಮಲ್ ಲೈಫಿಗೆ ಬರ್ಲಿಕತ್ತಿದ್ದೆ. ಆವಾಗ ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಬೆಳಗ್ಗೆ ಮುಂಜಾನೆ ನೋಡ್ತೀನಿ ಎಷ್ಟೋ ಮೆಸೇಜಸ್ ಬರ್ಲಿಕತ್ತಾವ ನಂಗೆ. ನಾನು ನಾರ್ಮಲ್ ಆಗಿ ನಮ್ಮ ಟೀಮ್ದವ್ರಿಗೆ ಹೇಳಿದೆ, ನಮ್ಮ ಕಂಪ್ನಿದವ್ರಿಗೆ ಹಿಂಗೆಲ್ಲ ಆಗ್ಯದ ಅಂದ್ಕೊಳ್ಳಿ. ಅವರು ಆಯ್ತು ಓಕೆ ಗುಡ್ ಅಂತ ಆಮೇಲೆ ಮಕ್ಕೊಂಡ್ಬಿಟ್ಟಿನಿ. ಮುಂಜಾನೆ ಎದ್ರಾಗ ನಮ್ಮ ಕಂಪ್ನಿ CEO ಹೇಳ್ತಾರಲ್ಲಿ ಏನು ಸದ್ಯಕ್ಕೆ ಏನು ಹೇಳಿಕ್ ಹೋಗ್ಬೇಡ, ಸ್ವಲ್ಪ ಸೋಷಿಯಲ್ ಮೀಡಿಯಾನಾಗ ಭಾಳ ಹೀಟ್ ಬರ್ಲಿಕತ್ತದ ಅಂತ. ಆಮೇಲೆ ನೋಡ್ತೀನಿ ಇವರೆಲ್ಲ ಒಂದು 40 ನಿಮಿಷ ಗಟ್ಲೆ ವಿಡಿಯೋ ಎಲ್ಲ ಮಾಡ್ಯಾರ, ನನ್ನ ಬಗ್ಗೆ ಹಿಂಗೆಲ್ಲ ಹೇಳ್ಯಾರ. ಅವಾಗ ನಾನು ಆಕ್ಚುಲಿ ಒಂದ್ ರೀತಿ ಶಾಕ್ ಆಗಿದ್ದೆ. ಯಾಕಂದ್ರೆ ನಾ ಯಾರೂ ಅಲ್ಲ, ಜಗತ್ತೊಳಗೆ ಇಷ್ಟು ದೊಡ್ಡ ದಿಗ್ಗಜರಿದಾರ, ನಾವು ಅವ್ರ ಮುಂದೆ ಏನೂ ಅಲ್ಲ, ನನ್ನ ಬಗ್ಗೆ ಯಾಕೆ ಇವ್ರು ಇಷ್ಟು ಹಿಂಗೆಲ್ಲ ಬರ್ಲಿಕ್ಕತ್ತಾರ ಅಂತ ಫಸ್ಟ್ ಪ್ರಶ್ನೆ. ಅದಾದ್ಮೇಲೆ ಈ ವಿಡಿಯೋನು ನೋಡಿದೆ, ನನ್ನ ಬಗ್ಗೆ ಮಾಡಿದ ವಿಡಿಯೋ. ಆಮೇಲೆ ಅನ್ನಿಸ್ತು ಏನಪ್ಪಾ ನನಗೆ ಅವೆಲ್ಲ ನ್ಯಾಚುರಲ್ ಅನ್ನಿಸ್ತು. ಆಮೇಲೆ ಒಂದು ಥಾಟ್ ಬಂತು, ನಾನು ಕಂಪ್ಯೂಟರ್ ಗತೆ ಆಡ್ಲಿಕ್ಕತ್ತೀನಿ ಅಂತ ಒಬ್ಬ ವರ್ಲ್ಡ್ ಚಾಂಪಿಯನಿಗೆ ಅನ್ಸದಂದ್ರ ಇದು ನನಗೆ ಆಲ್ರೆಡಿ ಒಂದು ಕಾಂಪ್ಲಿಮೆಂಟ್ ಅಂತ ಒಂದು ಫೀಲ್ ಬಂತು. ಅವಾಗ ನನ್ನ ವೈಫ್ ಅವ್ರಿಗೆ ಸ್ವಲ್ಪ ಹರ್ಟ್ ಆಯ್ತು. ಅವೆಲ್ಲ ಮೆಸೇಜಸ್ ಓದಿದ್ಮೇಲೆ ಆ ರೆಡಿಟ್ ಥ್ರೆಡ್ ನೋಡಿ ಸ್ವಲ್ಪ ಹರ್ಟ್ ಆಯ್ತು. ಅವಾಗ ನಾನು ಒಂದು ಯೂಶ್ವಲಿ ಇಂಥವಾದ ಪ್ರೆಸ್ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡ್ಬೇಕಂತ ಇರ್ತದ. ಸೊ ನಾನು ಹಂಗಾರೆ ಕೊಡ್ಬೇಕೇನು ಅನ್ನೋ ಕಂಪ್ನಿದವ್ರಿಗೆ ಹೇಳ್ತೀನಿ. ಕಂಪ್ನಿಯವರು ಆಕ್ಚುಲಿ ಇದನ್ನ ನಾವು ಫೇರ್ ಪ್ಲೇ ಚೆಕ್ ಮಾಡಬೇಕು ಅಂತಂದ್ರೆ, ಸೊ ಆ ಚೆಕ್ ಮಾಡ್ಬೇಕಂದ್ಮೇಲೆ ನಾ ಹಂಗಾರೆ ಆಯ್ತಪ್ಪ ಚೆಕ್ ಮಾಡ್ರಿ ಅಂತಂದೆ. ಈಗ ಆ ಇನ್ವೆಸ್ಟಿಗೇಷನ್ ಭಾಳ ಟೈಮ್ ಹಿಡಿತು. ಸೊ ಆ ಇನ್ವೆಸ್ಟಿಗೇಷನ್ ಮುಗಿಯೋಕ್ಕಿಂತ ಮುಂಚೆ ನಾ ಏನು ಹೇಳಲಿಕ್ಕೆ ಆಗಂಗಿಲ್ಲ. ಸೊ ಇನ್ವೆಸ್ಟಿಗೇಷನ್ ಅವರೆಲ್ಲ ಮುಗಿಸಿದ್ರು, ನನಗೆಲ್ಲ ಎವಿಡೆನ್ಸ್ ಎಲ್ಲ ಪ್ರೆಸೆಂಟ್ ಮಾಡಂದ್ರು. ಈ ಗೇಮ್ ಯಾಕೆ ಹಿಂಗಾತು, ಈ ಗೇಮದ ಬಗ್ಗೆ ಏನಂತೀರಿ, ಹಿಂಗೆಲ್ಲ ಸ್ವಲ್ಪ ಅವ್ರ ಪ್ರೊಸೆಸ್ ಅದ, ಆ ಪ್ರೊಸೆಸ್ ಫಾಲೋ ಮಾಡಿದ್ರು. ಆಮೇಲೆ ನಂಗೆ ಅಂದ್ರು ಎಸ್ ಯು ಆರ್ ಕ್ಲಿಯರ್. ಅದಾದ್ಮೇಲೆ ಅವ್ರೇನು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ. ಆಮೇಲೆ ನಾ ಈಗ ಸ್ಟೇಟ್ಮೆಂಟ್ ಕೊಟ್ರ ಯಾರು ನನಗೆ ಸಪೋರ್ಟ್ ಮಾಡೋರು, ನನ್ನ ಬಗ್ಗೆ ಹಿಂಗ ಮಾಡಿದ್ದವರು ಅಂಕಿತ್ ರಾಜ್ಪುರ ಅಂತ ಫೋನ್ ಮಾಡಿ ಹೇಳಿದ್ರಿ ಏನ್ ನಡೆದಪ್ಪ ಅಂತ. ಶ್ರೀನಾಥ್ ನಾರಾಯಣ ಗ್ರ್ಯಾಂಡ್ ಮಾಸ್ಟರ್ ಇದ್ದವರು ಬರೆದ್ರು, ಇವೇನ್ ಇದು ಇಂಥ ಮಾಡೋದು ಸರಿ ಅಲ್ಲ, ಹಿಂಗೆ ಇಲಿಗೇಷನ್ಸ್ ಮಾಡೋದು ಸರಿ ಇಲ್ಲ ಅಂತೆಲ್ಲ ಬರೆದ್ರು. ನಾ ಈಗ ಅದಕ್ಕೆ ರಿಪ್ಲೈ ಏನ್ ಕೊಡ್ಲಿಪ್ಪ ಅಂತ ವಿಚಾರ ಮಾಡಿದೆ. ಧ್ಯಾನ ಮಾಡಿ ನನಗೇನ್ ಅನಿಸ್ತಂದ್ರ, ಮಾತ್ಲೆ ನಾನು ಉತ್ತರ ಕೊಟ್ರ ಒಬ್ಬ ವರ್ಲ್ಡ್ ಚಾಂಪಿಯನ್ ಎಲಿಗೇಷನ್ ಮಾಡಿದ್ರೆ ಅದಕ್ಕೆ ಏನೂ ಆಗಂಗಿಲ್ಲ. ಎಲ್ಲರೂ ಆಬ್ವಿಯಸ್ಲಿ ವರ್ಲ್ಡ್ ಚಾಂಪಿಯನ್ ಇದಾರ ಮತ್ತು ಅವ್ನ ಮಾತು ಸರಿ ಇರ್ಬೋದು ಅಂತ ಬಹಳ ಮಂದಿ ಊಹಿಸ್ತಿರ್ಬೋದು. ಅವಾಗ ನಾನು ಒಂದು ಡಿಸಿಷನ್ ಮಾಡಿದೆ. ಫಸ್ಟು ಇದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇದ್ದಾಗ ನಾನು ಲಾಯರಿಗೆ ಫೋನ್ ಮಾಡಿ ಕೇಳ್ಕೊಂಡಿದ್ದೆ, ಏನ್ ಪ್ರೊಸೆಸ್ ಅದ, ಹಿಂಗಿದ್ದಾಗ ಏನ್ ಮಾಡ್ಬೇಕು, ಇವ್ರು ಇನ್ವೆಸ್ಟಿಗೇಷನ್ ಇನ್ನೂ ಎಷ್ಟು ದಿವ್ಸ ಮಾಡ್ಕೊಳ್ತಾ ಇದ್ರು, ಅಷ್ಟೊಂದು ಕ್ಲಾರಿಟಿ ತಗೊಂಡೆ. ಆಮೇಲೆ ರಾಯರ್ ಮೇಲೆ ಭಾರ ಹಾಕಿದ್ದು. ನಂಗೆ ಗೊತ್ತಿತ್ತು ನನ್ನ ಕಡೆಯಿಂದ ಎಲ್ಲ ಕ್ಲಿಯರ್ ಅದ. ಅವ್ರು ನನ್ನ ಒಂದು ನಿಲುವಿಗೆ ನಿಲ್ಲಿಸ್ತಂದ್ರೆ ಅವ್ರು ಒಂದು ನನ್ನ ಫೇವರೇಟ್ ಡಿಸಿಷನ್ ಬರ್ತದೆ ಅಂತ ನಂಗೆ ಕಾನ್ಫಿಡೆನ್ಸ್ ಇತ್ತು. ನನ್ನ ಕಡೆಯಿಂದ ಡಿಸಿಷನ್ ಬಂತು. ಬಟ್ ನಾ ಈಗ ರೆಸ್ಪಾಂಡ್ ಮಾಡ್ಬೇಕಿತ್ತಲ್ಲ ಪಬ್ಲಿಕ್ಕಿಗೆ. ಅವಾಗ ನಾ ಏನು ಅನ್ಕೊಂಡೆ, ನಾ ಟೂರ್ನಮೆಂಟ್ಸ್ ಆಡ್ತೀನಿ, ಆ ಟೂರ್ನಮೆಂಟ್ಸ್ನಾಗ ಬರೋ ಪರ್ಫಾರ್ಮೆನ್ಸ್ ಉತ್ತರ ಅಂತ ಅನ್ಕೊಂಡೆ. ಸೊ ಹಾಗೆ ಅದೇ ರೀತಿ ನಾನು ಹೋಗಿ ಸ್ಪೇನ್ನಾಗ ಆಡಿದೆ. ಅವಾಗ ಆ್ಯಕ್ಚುಲಿ ನನ್ನ ರೇಟಿಂಗ್ 2-1-4-0 4-5 ರೇಂಜ್ನಾಗ ಇತ್ತು. ನಾನು 2-3-1-5 ತನಕ ಹೋದೆ ಆ ಟ್ರಿಪ್ನಾಗ. ಅಲ್ಲಿ ನಂದು ರಿಗಾನಾಗ ಫೈನಲ್ ನಾರ್ಮು ಆಯ್ತು. ಆಮೇಲೆ ಅನಿಸ್ತು ಏನು ಉತ್ತರ ಕೊಡೋದು, ಇದು ಉತ್ತರ ಮತ್ತೇನು ಕೊಡೋದು ಅವಶ್ಯಕತೆ ಇಲ್ಲ ಅಂತ ಅನಿಸ್ತು. ಬಟ್ ಆ ಇಡೀ ಎಕ್ಸ್ಪೀರಿಯನ್ಸಿಗೆ ನಮ್ಮ ವೈಫಿಗೂ ಕ್ರೆಡಿಟ್ ಕೊಡ್ಬೇಕು. ಯಾಕಂದ್ರೆ ಅವ್ರು ನನ್ನ ಜೋಡಿ ಬಂದರು, ನನ್ನ ಜೋಡಿ ಇದ್ರು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಚೆಸ್ ವೈಸ್ ಚಲೋ ಆಯ್ತು. ಬಟ್ ಮಾನಸಿಕವಾಗಿ ನಾನು ಆಮೇಲೆ ಕ್ಷಮಿಸ್ಬಿಟ್ಟೆ ಅವ್ರನ್ನ. ಯಾಕಂದ್ರೆ ನಾನು ಗ್ರಜ್ ಇಟ್ಕೊಂಡು ಸಿಟ್ಲೇ ಮಾಡಿದ್ರೆ ಅದು ಆ್ಯಕ್ಚುಲಿ ನನಗೆ ತ್ರಾಸ ಆಗ್ಲಿಕ್ಕತ್ತು. ಆಮೇಲೆ ನಾ ಅನ್ಕೊಂಡೆ ಆಯ್ತಪ್ಪ ಆಗ್ಯದ, ಏನೋ ಅವ್ರದ್ದು ಕರ್ಮ, ಅವ್ರು ಏನೋ ಮಾಡಿರ್ಬೋದು, ಎಲ್ಲೇ ಇರ್ಲಿ ಅವ್ರು ಆರಾಮಿರ್ಲಿ, ನಾ ನನ್ನ ಜೀವನ ಮುಂದೆ ನೋಡ್ಕೋತೀನಿ ಅಂತ. ಆಮೇಲೆ ನನಗೆ ಅನಿಸ್ತು ಇದನ್ನ ನಾ ಫೇಸ್ ಮಾಡಿ ಅನ್ಕೊಳ್ಳೆ ಮತ್ತೆ ಜೀವನದಾಗ ಏನ್ ಬೇಕಾದ್ ಮಾಡ್ಬೋದು ಅಂತ ನಾನು ಮುಂದೆ ಹೋದೆ. ಈ ರೀತಿ ಆಗಿದ್ದು ಎಕ್ಸ್ಪೀರಿಯನ್ಸ್. ಈಗ ನೀವು ಯಶಸ್ಸು ಅಂದ್ರೆ ಏನಂತ ಹೇಳಿ ನೋಡ್ತೀರಿ, ಯಾವ ತರ ನೋಡ್ತೀರಿ, ಮತ್ತೆ ಯಶಸ್ಸು ಅಂದ್ರೆ ಏನು? ಬಹಳ ವರ್ಷದಿಂದ ನಾನು ಒಂದು ಕೋಟ್ ಓದಿದ್ದೆ. ಈಗ ಅದನ್ನ ಆಕ್ಚುಲಿ ನಾನು ಒಂದ್ ಸ್ವಲ್ಪ ಮಟ್ಟಿಗೆ ನಾನು ಅದನ್ನ ಫಾಲೋ ಮಾಡ್ಲಿಕ್ಕತ್ತೀನಿ. ಏನಪ್ಪಾ ಅಂದ್ರೆ ಸಕ್ಸಸ್ ಅಂದ್ರೆ ಏನು, ಬೆಳಗ್ಗೆ ಏಳ್ತಾನ, ರಾತ್ರಿ ಮಕ್ಕೋತಾನ, ಆ ನಡು ತನಗೆ ಏನ್ ಬೇಕಾದ ಕೆಲಸ ಮಾಡ್ತಾನೆ, ಇದ ಸಕ್ಸಸ್ ಅಂತ ಒಂದು ಸ್ಟೋರಿ ಅದ. ಇಂಗ್ಲಿಷ್ನಾಗ ಒಂದು ಕೋಟ್ ಅದ, ಸಕ್ಸಸ್ ಈಸ್ ವೆನ್ ಅ ಮ್ಯಾನ್ ವೇಕ್ಸ್ ಅಪ್ ಇನ್ ದ ಮಾರ್ನಿಂಗ್, ಸ್ಲೀಪ್ಸ್ ಅಟ್ ನೈಟ್ ಅಂಡ್ ಡಸ್ ಆಲ್ ದಟ್ ಹಿ ವಾಂಟ್ಸ್ ಟು ಡೂ ಇನ್ ಬಿಟ್ವೀನ್ ಅಂತ. ಐ ಆಮ್ ಏಬಲ್ ಟು ಡೂ ಆಲ್ ದಟ್ ಐ ವಾಂಟ್ ಟು ಡೂ ವಿತ್ ಗಾಡ್ಸ್ ಗ್ರೇಸ್. ಸೊ ನಂಗೆ ಏನ್ ಬೇಕಾದ ನಂಗೆ ಮಾಡ್ಲಿಕ್ಕೆ ಸಿಗ್ಲಿಕ್ಕತ್ತದ ಬಹಳಷ್ಟು ಮಟ್ಟಿಗೆ. ಆಮೇಲೆ ಇದು ಒಂದು ಏನ್ ಬೇಕಾದ್ ಮಾಡ್ಬೇಕಂತ ಸಿಗೋದನ್ನು ಒಂದು ಬಹಳ ಬ್ಲೆಸ್ಸಿಂಗ್, ದೊಡ್ಡ ಬ್ಲೆಸ್ಸಿಂಗ್ ಅಂತ ಅನಿಸ್ತದ.
ಹೌದು. ಸೊ ಸ್ವಲ್ಪ ಲೆಟ್ಟಿಂಗ್ ನನಗೆ ಅದ್ರಲ್ಲಿ ನಾನು ಲಕ್ಕಿ ಇದ್ದೀನಿ, ಅದು ನನಗೆ ಅನ್ನಿಸೋ ಮಟ್ಟಿಗೆ ಸಕ್ಸಸ್. ಯಾಕಂದ್ರೆ ನಾನು ಮೈಲ್ ಸ್ಟೋನ್ಸ್ ಅನ್ಕೊಂಡ್ರ ಡಿಸಪಾಯಿಂಟ್ಮೆಂಟ್ಸ್ ನ ಜಾಸ್ತಿ ನೋಡಿನಿ. ಇದ ನಂಗೆ ಬೇಕು, ಅದ ನಂಗೆ ಮಾಡ್ಬೇಕು ಅಂತ ಅಂದಾಗ ಏನಾಗ್ಯದ, ಬಹಳ ಸಲ ನಾನು ಫಸ್ಟ್ ಪ್ರೈಸಿಗೆ ಟಾರ್ಗೆಟ್ ಮಾಡಿ ಇಟ್ಕೊಂಡು ಹೋಗಿನಿ ಅಂತ ತಿಳ್ಕೊರಿ, ಥರ್ಡ್ ಪ್ರೈಸ್ ಬಂದಿರ್ತದ. ಅವಾಗ ನಾ ಥರ್ಡ್ ಪ್ರೈಸ್ ಬಂದಿನಿ, ಅದ ಖುಷಿ ಇರಂಗಿಲ್ಲ. ಅವಾಗ ಹಿಂಗ್ ಭಾಳ ಸಲ ಆದಾಗ ಒಂದ್ಸಲ ಅಮ್ಮ ಒಂದ್ ಮಾತು ಹೇಳಿದ್ರು, ನಿನಗ್ ಬಂದಿದ್ರೆ ಖುಷಿ ಪಡೋದು ನೀನು ಈಗಿಂದನೇ ಕಲ್ತರ ಚಲೋ, ಇಲ್ಲಾಂದ್ರೆ ನಿಂಗೆ ಎಲ್ಲಿ ಹೋದಲ್ಲೇ ಬರೇ ಡಿಸಪಾಯಿಂಟ್ಮೆಂಟ್ಸ್ ಕಾಣ್ತಾವ. ಯಾಕಂದ್ರೆ ನೀನ್ ಬರೇ ಫೋಕಸ್ ಫಸ್ಟ್ ಆರ್ ನಥಿಂಗ್ ಇದ್ರ ನೀನ್ ಬರೇ ಆ ಮೈಲ್ ಸ್ಟೋನಿಗೆ ಕ್ಲಿಂಗ್ ಆನ್ ಆದ್ರ ನಿನ್ ಜರ್ನಿದ್ ರೆಸ್ಪೆಕ್ಟ್ ಕಳ್ಕೊಳಿಕತ್ತಿ ಅಂತ ಅವ್ರು ಒಂದ್ಸಲ ಹೇಳಿದ್ರು. ಅದಕ್ಕೆ ಈ ಸಕ್ಸಸ್ ಏನ್ ಡೆಫಿನೇಷನ್ ಅದ, ನೀವು ಎಷ್ಟು ಡಿಫೈನ್ ಮಾಡ್ಲಿಕ್ಕೆ ಹೋಗ್ತೀರಿ ಅದಂತಾರಲ್ಲ, ಟು ಡಿಫೈನ್ ಇಸ್ ಟು ಲಿಮಿಟ್, ಅದು ಸ್ವಲ್ಪ ಲಿಮಿಟ್ ಹಾಕೋತ ಹೋಗ್ತದ. ಸೊ ನಾನು ಅದನ್ನ ಬಹಳ ಸಿಂಪಲ್ ಇಟ್ಟೀನಿ ಸದ್ಯಕ್ಕೆ. ನನಗೆ ಏನ್ ಮಾಡ್ಲಿಕ್ಕೆ ಆಗ್ತದ ಅದು ದೇವರ ಅನುಗ್ರಹದಿಂದ ಮಾಡ್ಲಿಕ್ಕೆ ಆಗ್ತದ, ಏನಾಗ್ಲಿಕ್ಕೆ ಆಗ್ತದ ಅದು ನನಗೆ ಓಕೆ ಅದ. ಸೊ ಹಿಂಗ್ ಮಾಡ್ಕೋತ ಇದ ಅನಿಸ್ತದ ನಂಗೆ. ಇವತ್ತಿನ ನಾವು ಅನ್ಕೊಂಡಿದ್ದು ಅದಾಗ್ಬೇಕು ಇದಾಗಬೇಕು ಅನ್ಕೊಳ್ಳೋಕ್ಕಿಂತ ಏನ್ ಮಾಡ್ಲಿಕ್ಕೆ ಸಿಗ್ಲಿಕ್ಕತ್ತದ ಅದ್ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿದ್ರೆ ಅದು ಸಕ್ಸಸ್. ಈಗ ಅಂದ್ರ ಈಗ ಚೆಸ್ ಶುರು ಮಾಡುವಂತ ಸಾಕಷ್ಟು ಮಕ್ಕಳಿಗೆ ನೀವು ಏನ್ ಒಂದು ಸಜೆಷನ್ ಕೊಡ್ತೀರಾ? ಅಂದ್ರೆ ಈಗ ಪೇರೆಂಟ್ಸ್ದು ಅವ್ರ ಮೇಲೆ ಒತ್ತಡ ಇರ್ತದ, ಮತ್ತ ಅವ್ರಿಗೂ ಈಗ ಸಣ್ಣವ್ರಿಗೆ ಅಂದ್ಮೇಲೆ ಅಂದ್ರೆ ಗೆಲ್ಲಲೇಬೇಕು ಅಂತ ಹೇಳಿ ಅವರು ಮುಂದೆ ಹೋಗ್ತಾ ಇರ್ತಾರ. ಈ ಒಟ್ಟಾರೆ ಅವ್ರ ಜರ್ನಿ ಒಳಗ ಕಲಿಬೇಕಾದ್ರೆ ಅವ್ರು ಯಾವ ಮಾನಸಿಕತೆ ಒಳಗೆ ಮುಂದೆ ಹೋಗ್ಬೇಕು, ಮತ್ತ ಇದ್ರೊಳಗೆ ಮತ್ತ ತಂದೆ ತಾಯಿನೂ ಯಾವ ತರ ಅವರಿಗೆ ಎನ್ಕರೇಜ್ ಮಾಡ್ಬೇಕು? ಓಕೆ, ಇದು ನಾನು ಒಂದು 3 ಸ್ಟೇಜಸ್ ನಾಗ ಉತ್ತರ ಕೊಡ್ತೀನಿ. ಏನಂದ್ರೆ ಈಗ ಯಾರು ಹೊಸಬ್ರು ಚೆಸ್ ಇದ್ದಾರ, ನೀವು ಯಾವಾಗ ಆ ಚೆಸ್ ಆರ್ಟ್ನಾಗ ಒಂದು ಏನ್ ಸ್ಕ್ವೇರ್ಸ್ ಅವ, ಆ ಸ್ಕ್ವೇರ್ಸ್ ಬಗ್ಗೆ ಪರಿಚಯ ತಗೊಂಡು ಪೀಸಸ್ ಹೆಂಗ್ ಮೂವ್ ಆಗ್ತಾವ ಇವೆಲ್ಲ ಗೊತ್ತಾದ್ಮೇಲೆ ಚೆಕ್ ಮತ್ತು ಚೆಕ್ ಮೇಟ್ ಅದ್ದು ಡಿಫ್ರೆನ್ಸಸ್, ಡ್ರಾ ಹೆಂಗ ಆಗ್ತಾವ ಇದೆಲ್ಲ ತಿಳ್ಕೊಂಡ್ಮೇಲೆ ಒಂದ್ ಸ್ವಲ್ಪ ಆ ಗೇಮ್ ಅದ ಹಿಸ್ಟ್ರಿ ಬಗ್ಗೆ ತಿಳ್ಕೊಳಿಕ್ ಸ್ಟಾರ್ಟ್ ಮಾಡ್ಬೇಕು. ಅಂದ್ರ ಇದರಿಂದ ಏನಾಗ್ತದ, ಸ್ವಲ್ಪ ನಮ್ಗಿಂತ ಮುಂಚೆ ಬಂದವರೆಲ್ಲ ಈ ಗೇಮನ್ನು ಯಾವ ರೀತಿ ನೋಡ್ಯಾರ ಅನ್ನೋ ಒಂದು ಭಾವನೆ ನಿಮ್ಗೆ ಬರ್ತದ, ಒಂದು ಫೀಲಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಆಮೇಲೆ ಸೈಡ್ ಬೈ ಸೈಡ್ ನೀವು ಟೂರ್ನಮೆಂಟ್ ಗೇಮ್ಸ್ ಆಡ್ಕೋತ ಆನ್ಲೈನು ಆಡ್ಬೋದು, ಆಮೇಲೆ ನಿಮ್ಮ ಫ್ರೆಂಡ್ಸ್ ಮಾಡ್ಕೊಂಡು ಅವ್ರ ಜೋಡಿ ಆಡ್ಬೋದು. ಆಮೇಲೆ ಒಬ್ರು ಯಾರೇ ಏನ್ ಮಿಸ್ಟೇಕ್ಸ್ ಆಗ್ಯಾವ ಅದನ್ನ ಒಂದ್ ಸ್ವಲ್ಪ ನೋಡಿ ತಿಳಿಸಿ ಹಿಂಗ್ ಫೇಸ್ ಟು ಫೇಸ್ ಅಥವಾ ಆನ್ಲೈನ್ ಕ್ಲಾಸ್ನಾಗ ಹೇಳಲಿಕ್ಕೆ ಯಾರು ಇದ್ರೆ ಅದು ಬಹಳ ಚಲೋ. ಸೊ ಸ್ಟಾರ್ಟಿಂಗ್ ಬೇಸಿಕ್ಸ್ ಏನಪ್ಪಾ ಅಂದ್ರೆ ಗೇಮ್ ಕಲೀರಿ, ಗೇಮ್ ಆಡ್ರಿ, ಆಡಿದ್ಮೇಲೆ ಯಾವ ಟೈಪ್ ಮಿಸ್ಟೇಕ್ಸ್ ಅನ್ನು ಈಸಿಲಿ ರೆಕ್ಟಿಫೈ ಮಾಡ್ಬೋದು ಇದನ್ನ ಕೋಚ್ ಕಡೆಯಿಂದ ತಿಳ್ಕೊರಿ. ಇದು ಒಂದ್ ಸ್ಟೇಜ್, ಇದು ಸಿಂಪಲ್ ಅದ. ಬಟ್ ಇದನ್ನ ಮಾಡೋದ್ರೊಳಗ ಅಡೆತಡೆಗಳು ಏನ್ ಬರ್ತಾವ ನಾನು ಅಬ್ಸರ್ವ್ ಏನ್ ಮಾಡಿ ನಂತರ, ನೀವು ಒಮ್ಮೊಮ್ಮೆ ಬಹಳ ಬಿಸಿ ಇರಬಹುದು, ಇಡೀ ದಿವಸ ಆ ಕ್ಲಾಸ್ ಈ ಕ್ಲಾಸ್ ಈ ಟ್ಯೂಷನ್ ಇರ್ಬೋದು, ನಿಮ್ಗೆ ಚೆಸ್ ಸೇರ್ತದ ಬಟ್ ಟೈಮ್ ಕೊಡ್ಲಿಕ್ಕೆ ಆಗಂಗಿಲ್ಲ. ಆ ಸಿಚುವೇಶನ್ ಇದ್ದಾಗ ಸ್ವಲ್ಪ ಬೆಳಗ್ಗೆ ಲಘು ಎದ್ದು ನೀವು ಮಾಡಬಹುದು. ಅದ್ರ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಏನಿಲ್ಲ, ಮಾಡಬಹುದು ಚೆಸ್ ಆ ರೀತಿ. ಆಮೇಲೆ ಈಗ 10-15 ಇಯರ್ಸ್ ಬ್ಯಾಕ್ ಕಂಪೇರ್ ಮಾಡಿದ್ರೆ ಲಿಟ್ರೇಚರ್ ಬಹಳ ಅದ, ಡೇಟಾಬೇಸ್ ಇನ್ಫಾರ್ಮೇಶನ್ ಯೂಟ್ಯೂಬ್ನಾಗಂತೂ ಸಾಕಷ್ಟು ಚೆಸ್ ತುಂಬಿದ. ಸೊ ಇದು ಇಟ್ಸ್ ಅನ್ ಏಜ್ ಆಫ್ ಓವರ್ಲೋಡ್, ಇನ್ಫಾರ್ಮೇಶನ್ ಆಫ್ ಓವರ್ಲೋಡ್ ಆಗ್ಯದ. ಬಟ್ ಅದ್ರೊಳಗ ಯಾವ ರೀತಿ ವಿಡಿಯೋಸ್ ಅನ್ನ ನೋಡ್ಬೇಕು ಇದ್ರ ಬಗ್ಗೆ ಸ್ವಲ್ಪ ನೀವು ಗೈಡೆನ್ಸ್ ತಗೋರಿ. ಯಾರು ಆಲ್ರೆಡಿ ಈ ಫೀಲ್ಡ್ ಒಳಗೆ ಚಲೋ ಇದ್ದಾರೆ ಇದನ್ನ ತಗೋರಿ. ಆಮೇಲೆ ಇನ್ನೊಂದು ಏನಂದ್ರೆ ಒಮ್ಮೊಮ್ಮೆ ಒಬ್ಬರ ಪ್ರಾಕ್ಟೀಸ್ ಮಾಡೋದು ಸ್ವಲ್ಪ ಬೋರ್ ಆಗಬಹುದು. ಯಾಕಂದ್ರೆ ಇದು ಇಂಡೋರ್ ಗೇಮ್ ಸೆಟ್ಟಿಂಗ್ ಆಗಿದ್ರಿಂದ ಕಿಡ್ಸ್ ನ ಪರ್ಸನಾಲಿಟೀಸ್ ಬೇರೆ ಬೇರೆ ಇರ್ತಾವ. ಕೆಲವೊಬ್ಬರಿಗೆ ಮನ್ಯಾಗ ಇರ್ಲಿಕ್ಕೆ ಸೇರ್ತದ, ಕೆಲವೊಬ್ಬರಿಗೆ ಹೊರಗೆ ಫುಟ್ಬಾಲ್ ಆಡೋದು ಸೇರ್ತದ, ಅಂತ ಅದ್ರಾಗ ಚೆಸ್ ಕ್ಲಾಸ್ ಹಾಕಿರ್ತಾರ. ಒಮ್ಮೊಮ್ಮೆ ಸಿಚುವೇಶನ್ ಹಂಗಿರ್ತದ, ಅಥವಾ ಪೇರೆಂಟ್ಸಿಗೂ ಅನಿಸ್ತದೆ ಚೆಸ್ನ ಹಾಕಿದ್ರೆ ಇಂಟೆಲಿಜೆಂಟ್ ಆಗ್ಬೋದು. ಏನೇ ಕಾರಣ ಇದ್ರೂ ಅಕಸ್ಮಾತ್ ಆಗಿ ನೀವು ಒಬ್ಬನ ಪ್ರಾಕ್ಟೀಸ್ ಮಾಡ್ಬೇಕಾಗಿದ್ರೆ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡೋ ರೀತಿ ಸ್ವಲ್ಪ ಬದಲಾವಣೆ ಮಾಡ್ಕೊರಿ. ಒಮ್ಮೊಮ್ಮೆ ವಾಕಿಂಗ್ ಮಾಡಿ ಬಂದ್ ಪ್ರಾಕ್ಟೀಸ್ ಮಾಡ್ರಿ. ಒಬ್ರು ಫ್ಲೂಟಿಸ್ಟ್ ನಂಗೆ ಹೇಳಿದ್ರು ಸೈಕ್ಲಿಂಗ್ ಮಾಡಿ ಚೆಸ್ ಪ್ರಾಕ್ಟೀಸ್ ಮಾಡಿ ನೋಡ್ರಿ, ಅಥವಾ ನಿಂತ್ ಪ್ರಾಕ್ಟೀಸ್ ಮಾಡ್ರಿ. ಪೊಸಿಷನ್ ಮೈಂಡ್ ಒಳಗ ಬ್ಲೈಂಡ್ ಫೋಲ್ಡ್ ಆಗಿ ಇಟ್ಕೊಳಿಕ್ ಟ್ರೈ ಮಾಡ್ರಿ, ಆ ಪೊಸಿಷನ್ ಮನಸ್ಸೊಳಗೆ ರಿಟೈನ್ ಮಾಡ್ಲಿಕ್ಕೆ ನೋಡ್ರಿ. ಆಮೇಲೆ ಚೆಸ್ ಬಗ್ಗೆ ಕೆಲವೊಂದು ಫನಿ ಸ್ಟೋರೀಸ್ ಬಗ್ಗೆ ಓದ್ರಿ. ಇವೆಲ್ಲ ಒಂದ್ ಕಡೆ. ಇನ್ನೊಂದು ಬಹಳ ಯೂಸ್ಫುಲ್ ಬಟ್ ರೇರ್ಲಿ ಟ್ರೈಡ್ ಏನಪ್ಪಾ ಅಂದ್ರೆ, ಒಬ್ಬ ಚೆಸ್ ನಿಮ್ಮ ಏಜ್ ಇದ್ದವನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡುದು. ಅಂದ್ರ ನೀವು ಒಂದ್ ಸ್ವಲ್ಪ ಡೌನ್ ಇದ್ದಾಗ ಅವ್ರು ನಿಮ್ನ ಮೋಟಿವೇಟ್ ಮಾಡ್ತಾರ, ಅವ್ರ ಡೌನ್ ಇದ್ದಾಗ ನೀವು ಮೋಟಿವೇಟ್ ಮಾಡಿ ಬುಕ್ಸ್ ಎಕ್ಸ್ಚೇಂಜ್ ಮಾಡ್ಕೋರಿ. ಅಂದ್ರೆ ಏನಾಗ್ತದೆ, ನೀವು ಒಂದು ಮನಿಗೆ 2 ಬುಕ್ಸ್ ಖರೀದಿ ಮಾಡಿದ್ರೆ 4 ಆಗ್ಬಿಡ್ತಾವ. ಯಾಕಂದ್ರೆ ಅವ್ರ ಬುಕ್ ಖರೀದಿ ಮಾಡಿದ್ದು ನೀವು ಓದ್ಬೋದು, ನೀವು ಖರೀದಿ ಮಾಡೋದು ಅವ್ರು ನೋಡ್ಬೋದು. ಇದು ಸಣ್ಣವರಿದ್ದಾಗನ ಒಂದ್ ಸ್ವಲ್ಪ ಫ್ರೆಂಡ್ಸ್ ಡೆವಲಪ್ ಮಾಡ್ಕೋರಿ. ಆಮೇಲೆ 3ನೇ ಕ್ಯಾಟಗರಿ ಏನಪ್ಪಾ ಅಂದ್ರೆ ಪೇರೆಂಟ್ಸ್ ಅವ್ರದ್ದು ರೋಲು. ಚೆಸ್ಗ ನಾವು ಯಾಕೆ ಮಕ್ಕಳನ್ನ ಹಾಕ್ಬೇಕಪ್ಪ ಅಂದ್ರ, ಮುಂದೆ ಬರೋ ಜೀವನಕ್ಕ ಅವ್ರಿಗೆ ಎಕ್ವಿಪ್ಮೆಂಟ್ಸ್ ಈಗ ಕೊಡ್ಲಿಕ್ಕತ್ತಂಗ. ಅಂದ್ರ ಮುಂದೆ ಯಾವ್ಯಾವ ರೀತಿ ಹೆಂಗ ಜೀವನ ಅದ ಯಾರಿಗೂ ಹೇಳಿಕ್ ಆಗಂಗಿಲ್ಲ. ಬಟ್ ಪ್ಯಾಟರ್ನ್ಸ್ ಯಾವ ರೀತಿ ಲೈಫ್ನಾಗ ಬರ್ತದ ಅದರದ್ದು ಒಂದು ಸ್ಯಾಂಪಲ್ ಚೆಸ್ನಾಗ ಇರ್ತದ. ಈಗ ಫಾರ್ ಎಕ್ಸಾಂಪಲ್ ನಾವು ಚೆಸ್ ಆಡ್ತಿರ್ತೀವಿ, ಒಬ್ಬ ಕುದುರೆ ತಗೊಂಡ್ ಬರ್ತಿರ್ತಾನ,
ಕುದುರೆ ತೊಗೊಂಡು ಯಾಕೆ ಬರ್ಲಿಕ್ಕತ್ತಾನ ಏನ್ ಬರ್ಲಿಕ್ಕತ್ತಾನ ಇದೆಲ್ಲ ನೀವು ಬೈ ಡಿಫಾಲ್ಟ್ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಆಡೋ ಮುಂದೆ. ಜೀವನದಾಗ ಯಾರೋ ಒಬ್ರು ವ್ಯಕ್ತಿ ಏನೋ ಹೇಳಿಕತ್ತಾರ, ಅವ್ರು ಏನ್ ಹೇಳಿಕತ್ತಾರ ಅದ್ರ ಅರ್ಥ ಏನು, ಈಗಿದ್ರೆ ಕಾರ್ಪೊರೇಟ್ ವರ್ಲ್ಡ್ನಾಗ ಅವ್ರ ಪ್ರಪೋಸಲ್ ಕೊಡ್ಲಿಕ್ಕತ್ತಾರೋ ಅದು ಯಾವ ರೀತಿ ಪ್ರಪೋಸಲ್ ನಮಗೆ ಹೆಂಗೆ ಯೂಸ್ ಆಗ್ತದ, ಸೇಮ್ ಥಿಂಕಿಂಗ್ ನಾವು ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋದಾಗ್ತದ ಮುಂದೆ. ಇದನ್ನ ನಾವು ಚೆಸ್ನಾಗ ಮುಂಚೆ ಕಲ್ತ್ ಬಿಟ್ರೆ ಏನಾಗ್ತದ ಭಾಳ ಚಲೋ. ಆಮೇಲೆ ಸಣ್ಣವ್ರಿದ್ದಾಗ ನೀವು ಚೆಸ್ ಕಲ್ತ್ರ ಏನ್ ಅಡ್ವಾಂಟೇಜ್ ಅಪ್ಪ ಅಂದ್ರ ನಿಮ್ಮ ಮೈಂಡಿಗೆ ಯೂಸ್ಲೆಸ್ ಇನ್ಫಾರ್ಮೇಶನ್ ಏನಿರಂಗಿಲ್ಲ, ಫ್ರೀ ಇರ್ತದ, ಅದು ಎಂಟಿ ಸ್ಟೇಟ್ ಗತೆ. ಅವಾಗನ ಈ ಗೇಮ್ ಅನ್ನ ನಿಮ್ ಇಂಟ್ರೊಡಕ್ಷನ್ ಸಿಕ್ಬಿಡ್ತಪ್ಪ ಅಂದ್ರ ಆಲ್ರೆಡಿ ನೀವು ಧನ್ಯರು ಅನ್ಕೋಬಿಡೋದು. ಯಾಕಂದ್ರೆ ಈ ಗೇಮದ್ದು ಅರಿವು ಅಥವಾ ಅವೇರ್ನೆಸ್ ಯಾರಿಗದ ಅವ್ರಿಗೆ ಹೆಂಗಾರೆ ಹಂಗ ಒಂದು ಅಡ್ವಾಂಟೇಜ್ ಇದ್ದ ಇರ್ತದ. ಅದನ್ನ ಲಿಟ್ರಲಿ ನೀವು ಹಿಂಗ ಇದ ನೋಡಪ್ಪ ಅಡ್ವಾಂಟೇಜ್ ಅಂತ ಹೇಳಕ್ ಆಗಲ್ಲ. ಅದಕ್ಕೆ ಜನರಲಿ ಕಾನ್ಸಂಟ್ರೇಷನ್, ಪೇಷನ್ಸ್, ಫೋಕಸ್ ಅಂತಾರ. ಬಟ್ ನನ್ನ ಅನುಭವನಾಗ ಏನಪ್ಪಾ ಅಂದ್ರ ಇಡೀ ಜೀವನನ ಒಂದು ಚೆಸ್ ಅದ. ಆ ಸ್ಯಾಂಪಲ್ ನೀವು ರಿಯಲ್ ಲೈಫ್ ನಾಗ ನೋಡ್ತೀರಿ ಮುಂದೆ. ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ಅಡ್ವಾನ್ಸ್ ಟ್ರೇಲರ್ ಸಿಕ್ಕಂಗ ಆಗ್ತದೆ ಚೆಸ್ನ, ಯಾವ ರೀತಿ ಸಮಸ್ಯೆ ಬರ್ತಾವ ಅಂತ. ಅದನ್ನ ನೀವು ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು. ಇದು ಒಂದು ಪ್ರೊಸೆಸಿಗೆ ರೆಸ್ಪೆಕ್ಟ್ ಕೊಡಬೇಕು. ಯಾವ ವಿಷಯ ಪೇರೆಂಟ್ಸ್ ಮಾಡಬಾರ್ದು. ನಂಬರ್ 1, ಅವ್ರ ಗೇಮ್ ಆದ್ಕೂಳೆ ಏನಾತಪ್ಪ ನಿಂದ ರಿಸಲ್ಟ್ ಇದನ್ನ ಕೇಳೋದು ಬಿಟ್ಬಿಟ್ರಿ. ಯಾಕಂದ್ರೆ ರಿಸಲ್ಟ್ ಸಲುವಾಗಿ ಆಡ್ಲಿಕ್ಕತ್ತಿಲ್ಲ, ಪ್ರೊಸೆಸ್ ಬಗ್ಗೆ ಫೋಕಸ್ ಮಾಡ್ರಿ. ಅವರು ಹೆಂಗ್ ಗೆದ್ರೋ ಸೋತ್ರೋ ಡ್ರಾ ಆದ್ರೋ ನಿಮ್ ರೆಸ್ಪಾನ್ಸ್ ಸೇಮ್ ಇರಬೇಕು. ಗೆದ್ರ ಹುಯ್ ಸೋತ್ರ ಏನಪ್ಪಾ ಇಷ್ಟು ಬರಂಗಿಲ್ಲ ಏನೋ ಹಿಂಗೆಲ್ಲ ಮಾಡ್ಬೇಡ್ರಿ. ಸ್ವಲ್ಪ ಅದನ್ನ ನೋಡ್ರಿ. ಎರಡನೇದು ಕೋಚ್ ಚೇಂಜ್ ಮಾಡ್ಕೋತ ಹೋಗ್ಬೇಡ್ರಿ. ಒಬ್ಬ ಕೋಚ್ ಕಡೆ ಹೋಗ್ರಿ, ನಂಬಿಕೆ ಇಡ್ರಿ. ಕ್ವಶನ್ಸ್ ಏನಾರ ಇದ್ರ ಕೇಳ್ರಿ ಆನೆಸ್ಟ್ಲಿ. ಆಮೇಲೆ ಕೋಚ್ ಯೂಶ್ವಲಿ ಏನಿದ್ದು ಹೇಳ್ತಾರ. ಬಟ್ ಒಂದ್ ಕೋಚ್ ಇಲ್ಲ ನನಗೆ ಇವ್ರು ಸರಿ ಅನ್ನಿಸ್ಬಾರ್ದು ಅನ್ನೋಕ್ಕಿಂತ ಏನದ ಎದಕ್ ಹಂಗ ಅನ್ನಿಸ್ವಲ್ತು ಎಲ್ಲಾ ಡಿಟೇಲ್ ಆಗಿ ಕೇಳ್ರಿ. ಆಮೇಲೆ ನೀವು ಕಡೆ ಎಲ್ಲಾರ ಮೊಬೈಲ್ ಫೋನ್ನಾಗ ಈಗ ಇಂಜಿನ್ ಅದ, ಮ್ಯಾಗ್ನಸ್ ಕಾರ್ಲ್ಸನ್ ಅನ್ನು ಸೋಲಿಸಬಹುದು. ಆ ಇಂಜಿನ್ ನೀವು ತೋರಿಸ್ಲಿಕ್ಕದಲ್ಲೋ ನಿಂಗೆ ತಿಳಿವಲ್ತಲ್ಲ ಇಂಥವೆಲ್ಲ ಕೇಳ್ಬೇಡ್ರಿ. ಯಾಕಂದ್ರೆ ಚೆಸ್ ಇಂಜಿನ್ ಅಂತ ಹೇಳೋ ರೀತಿ ಬೇರೆ ಇರ್ತದ, ಅವ್ರು ಆಡೋದು ಗೇಮ್ ಬೇರೆನೆ ಇರ್ತದ. ನೀವು ಅಲ್ಲೇ ಕೋಚಿಗೆ ಮತ್ತೆ ಟೀಚರ್ ಆಗ್ಬೇಡ್ರಿ. ನಾ ಭಾಳ ಸಲ ನೋಡಿನಿ, ನಂಗೆ ಪೇರೆಂಟ್ಸ್ ಬಂದು ಹೇಳ್ತಾರೆ ನಮ್ಮ ಮಗಳಿಗೆ ಈ ಓಪನಿಂಗ್ ಕಳಿಸ್ರಿ ಅದ್ ಕಳಿಸ್ರಿ ಅಂತ. ಯು ಹ್ಯಾವ್ ಟು ಲೀವ್ ದೀಸ್ ಟು ಎಕ್ಸ್ಪರ್ಟ್ಸ್. ದಟ್ ಈಸ್ ಹೌ ಇಟ್ ಶುಡ್ ಬಿ. ನೀವು ಗುರುಕುಲ ಪದ್ಧತಿ ಎಸ್ಪೆಷಲಿ ಮ್ಯೂಸಿಕ್ ಫೀಲ್ಡ್ನಾಗ ಇದು ಭಾಳ ಚಲೋ ಅದ. ಒಂದ್ಸಲ ಗುರು ಶಿಷ್ಯ ಅಲ್ಲ ಆದ್ರೂ ಅವ್ರ ನಡು ಪೇರೆಂಟ್ಸ್ ಬರಂಗಿಲ್ಲ ಮ್ಯೂಸಿಕ್ ಫೀಲ್ಡ್ನಾಗ ಎಸ್ಪೆಷಲಿ ನೋಡಿನಿ. ನೀವು ಅದನ್ನ ಗುರುಕುಲಿಗೆ ಬಿಟ್ಬಿಟ್ಟಿವಿ ಅಂತ ಆ ಒಂದು ಸರೆಂಡರ್ ಭಾವನೆಯಿಂದ ಬಿಡ್ರಿ. ಅದು ಸ್ಲೋಲಿ ಫ್ಲೋರಿಶ್ ಆಗ್ತದ. ಆಮೇಲೆ ಚೆಸ್ ಇದು ಬರೀ 1 ಡೇ 1 ವೀಕ್ 1 ಮಂತ್ ಗೇಮ್ ಅಲ್ಲ. ಇದು ಒಂದು ಸ್ವಲ್ಪ ಸ್ಲೋ ಸ್ಟಡಿ ಪ್ರೊಸೆಸ್ ಅದ. ಬಟ್ ಐ ಕ್ಯಾನ್ ಗ್ಯಾರಂಟಿ ದ್ಯಾಟ್ ಚೆಸ್ ವಿಲ್ ಹ್ಯಾವ್ ಸಮ್ ಬೆನಿಫಿಟ್ಸ್ ವಿಚ್ ಯು ವುಡ್ ನಾಟ್ ಹ್ಯಾವ್ ಥಾಟ್ ಆಫ್. ಆಮೇಲೆ ಅದು ನಿಮ್ಮ ರೆಸ್ಯೂಮೆ ಮ್ಯಾಗೂ ಭಾಳ ಚಲೋ ಅನಿಸ್ತದ. ಆಮೇಲೆ ಈಗಂತೂ ಅದು ಭಾಳ ಫೇಮಸ್ ಗೇಮ್ ಆಗ್ಯದ, ಚೆಸ್ ಭಾಳ ಗ್ರೋ ಆಗ್ಯದ. ಸೊ ಚೆಸ್ ವರ್ಲ್ಡ್ ಎಂಟರ್ ಆಗ್ರಿ. ಆಮೇಲೆ ಅದನ್ನ ಇರೋ ಒಂದು ಮ್ಯಾಜಿಕ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊರಿ. ಅದು ನಿಮಗೆ ಪೇಷನ್ಸ್ ಕಲಿಸ್ಬಿಡ್ತದೆ. ನೀವು ಪೇಷನ್ಸ್ ಕಲಿಬೇಕಂತ ಚೆಸ್ ಆಡ್ಬೇಡ್ರಿ, ಚೆಸ್ ಒಟ್ಟು ಆಡ್ರಿ. ಅದ್ರ ಇನ್ ದ ಪ್ರೊಸೆಸ್ ನಿಮಗೆ ಅದು ಎಲ್ಲ ಬಂದ್ಬಿಡ್ತದೆ. ಈಗ ನೀವು ಚೆಸ್ಸಿನ ಒಬ್ಬ ಒಳ್ಳೆ ಕೋಚ್ ಕೂಡ ಆಗಿದ್ದೀರಿ ಮತ್ತು ಒಬ್ಬ ಒಳ್ಳೆ ಆಟಗಾರನೂ ಆಗಿದ್ದೀರಿ. ಈಗ ನೀವು ಒಬ್ಬ ಆಟಗಾರ ಆಗಿದ್ದಾಗ ನಿಮ್ದು ಯೋಚನೆ ಏನಿತ್ತು, ಮತ್ತು ಒಬ್ಬ ಕೋಚ್ ಆದಾಗ ನಿಮ್ದೀಗ ಏನು ಒಟ್ಟಾರೆ ಯಾವ ಥರದ್ದು ನೀವು ಇದನ್ನ ನೋಡ್ತೀರಿ? ಹೌದು, ಸ್ವಲ್ಪ ಮೂಡ್ ಚೇಂಜ್ ಮಾಡ್ಬೇಕಾಗ್ತದ ಡಿಪೆಂಡಿಂಗ್ ಆನ್ ರಿಚುವಲ್ಸ್. ಈಗ ಕೋಚ್ನಾಗ ಇದ್ದಾಗ ನಾನು ಬೇರೆ ರೀತಿನ ಇರ್ತೀನಿ, ಅಂದ್ರೆ ಆ ಝೋನ ಬೇರೆ ಇರ್ತದ. ಫಂಡಮೆಂಟಲ್ ಏನ್ ಡಿಫ್ರೆನ್ಸಸ್ ಇರ್ತಾವಪ್ಪ ಅಂದ್ರ, ನಾವು ಪ್ಲೇಯರ್ ಇದ್ದಾಗ ನಮ್ಮ ಕಡೆ ಒಂದು ಫ್ರೇಮ್ ವರ್ಕ್ ಇರ್ತದ. ಅಂದ್ರ ಇಷ್ಟ ಟೈಮ್ ಇರ್ತದ ಆಡೋ ಮುಂದ, ಇಷ್ಟ ಟೈಮ್ ಪ್ರಿಪ್ರೇಷನ್ ಇರ್ತದ, ಆ ಟೈಮಿಗೆ ಕರೆಕ್ಟ್ ಆಗಿ ಹೋಗ್ಬೇಕು. ಸೊ ಕೆಲವೊಂದು ಫ್ರೇಮ್ ವರ್ಕ್ಸ್ ನಾವು ಚೇಂಜ್ ಮಾಡ್ಲಿಕ್ಕೆ ಆಗಿಲ್ಲ. ಆ ಫ್ರೇಮ್ ವರ್ಕ್ ಒಳಗೆ ನಾವು ಬಿಹೇವ್ ಮಾಡಿ ಆಡ್ಬೇಕಾಗ್ತದೆ ಪರ್ಫಾರ್ಮೆನ್ಸ್. ಕೋಚ್ ಆದ್ಮೇಲಿಂದ ಸ್ವಲ್ಪ ಜಾಸ್ತಿ ಫ್ರೀಡಮ್ ಸಿಗ್ತದೆ. ಯಾಕಂದ್ರೆ ಅಲ್ಲಿ ಯು ಗೆಟ್ ಟು ಡಿಸೈಡ್. ಈಗ ಏನೋ ಒಂದು ಸ್ಟೂಡೆಂಟಿಗೆ ಹೇಳ್ಬೇಕಂದ್ರೂ ಅದರೊಳಗ ಅಕಸ್ಮಾತ್ ಸ್ಟೂಡೆಂಟ್ ಕಡೆಯಿಂದ ಓಪನ್ನೆಸ್ ಇದ್ರ ನಮ್ಗ ಯಾವ ರೀತಿ ಆ ಸಬ್ಜೆಕ್ಟ್ ಅನ್ನು ಪ್ರೆಸೆಂಟ್ ಮಾಡಬೇಕು ಅದರದ್ದು ಫ್ರೀಡಮ್ ಇರ್ತದ. ಸೊ ಆ ರೀತಿ ಹಂಗೆ ನೋಡಿದ್ರೆ ಕೋಚ್ ವೈಸ್ ಸ್ವಲ್ಪ ನಮ್ದು ವಿಂಗ್ಸ್ ಬ್ರಾಡನ್ ಆಗ್ತಾವ. ಬಟ್ ಚೆಸ್ ವೈಸ್ ಇದ್ದಾಗ ನಮ್ದು ಒಂದ್ ಸ್ವಲ್ಪ ಫೋಕಸ್ ಒನ್ ಪಾಯಿಂಟೆಡ್ ಇರ್ತದೆ. ಸೊ ಅದು ಫಂಡಮೆಂಟಲ್ ಡಿಫ್ರೆನ್ಸ್. ಕೋಚ್ ಇದ್ದಾಗ ಯು ವಿಲ್ ಬಿ ಮೋರ್ ವೈಡ್ ಇನ್ ನೇಚರ್, ಅಂಡ್ ವೆನ್ ಯುವರ್ ಪ್ಲೇಯರ್ ಯು ಆರ್ ಮೋರ್ ಫೋಕಸ್ಡ್ ಆನ್ ಒನ್ ಥಿಂಗ್. ಅದು ಒಂದು ಫಂಡಮೆಂಟಲ್ ಡಿಫರೆನ್ಸ್. ಅದರ ಮೇಲೆ ನೀವು ಹಂಗ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು, ಹೋಗ್ಬೋದು. ಈಗ ಚೆಸ್ ಶುರು ಮಾಡೋದಿದ್ರೆ ಮಕ್ಕಳು ಆಡ್ಲಿಕ್ಕೆ ಅಥವಾ ಅವರೊಂದು ಅದೇ ಜೀವನವನ್ನು ಆಯ್ಕೆ ಮಾಡಬೇಕು ಅಂತ ಆ ಥರದ್ದು ದಾರಿ ಒಳಗೆ ಎಷ್ಟನೇ ವಯಸ್ಸಿಗೆ ಶುರು ಮಾಡೋದು ಒಳ್ಳೇದು, ಮತ್ತು ಅವ್ರ ತಯಾರಿ ಯಾವ ಥರದ್ದು ಇರಬೇಕು? ಸೊ ಯಾವಾಗ ಚೆಸ್ ನೀವು ಆಡ್ಬೇಕಂತ ಅನ್ಕೋತೀರಿ, ಈಗಂತೂ ನಮ್ಮ ಇಂಡಿಯಾ ಒಳಗಂತೂ 3ನೇ ವರ್ಷಕ್ಕನ ರೇಟೆಡ್ ಪ್ಲೇಯರ್ ಆಗುವಲ್ಲ ಒಂದು ಎಪಿಸೋಡ್ ಆಗ್ಯಾವ. ಸೊ ಯಾವ ಏಜಿಗೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಕರೆಕ್ಟ್ ಉತ್ತರ
ಇಲ್ಲೀಗ ಯಾಕಂದ್ರೆ ನೀವು ಎನಿ ಏಜಿಗೆ ಸ್ಟಾರ್ಟ್ ಮಾಡ್ಬೋದು. ನೀವು 3ನೇ ವರ್ಷಕ್ಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಆಸ್ ಎ ಪೇರೆಂಟ್ ನೀವು ಸ್ಲೋಲಿ ಅವ್ರಿಗೆ ಇಂಟ್ರೊಡಕ್ಷನ್ ಮಾಡ್ಕೋತ ಪೀಸಸ್ ಅನ್ನ ಇಂಟ್ರೊಡಕ್ಷನ್ ಮಾಡ್ಕೋತ ಸ್ಲೋಲಿ ಕಲಿಸ್ಬೋದು. ಆಮೇಲೆ ಕೆಲವೊಬ್ಬರು ಪೇರೆಂಟ್ಸ್ ಅಕಸ್ಮಾತ್ ನಿಮಗೆ ಚೆಸ್ ಮಾಡ್ಬೇಕಾ ಅಂತ ನಿಮಗಿದ್ರೆ ನೀವು ಸ್ಟಾರ್ಟಿಂಗ್ ಇನ್ನೂ ಸ್ವಲ್ಪ ಅರ್ಲಿಯರ್ ಸ್ಟೇಜ್ನಾಗ ಚೆಸ್ ರಿಲೇಟೆಡ್ ಫೋಟೋಸು ಚೆಸ್ ಕಾಯಿನ್ಸ್ ಇವನ್ನೆಲ್ಲ ಹಾಕಿ ಇಂಟ್ರೊಡಕ್ಷನ್ ಮಾಡ್ಬೋದು. ಬಟ್ 3ನೇ ವಯಸ್ಸಿಗೆ ಈಗ ಪಾಸಿಬಲ್ ಅದ ಅಂದ್ರೆ ನೀವು ಆಸ್ ಅರ್ಲಿ ಆಸ್ 3 ಯು ಕ್ಯಾನ್ ಸ್ಟಾರ್ಟ್ ಚೆಸ್. ಬಟ್ ಐ ವುಡ್ ಸೇ ದ ರೈಟ್ ಏಜ್, ಐ ಮೀನ್ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಬಟ್ ಎನಿ ಟೈಮ್ ನೀವು ಚೆಸ್ ಸ್ಟಾರ್ಟ್ ಮಾಡ್ಬೋದು, ಅದೊಂದು ಮಜಾ ಅದ. ಆಮೇಲೆ ಇಲ್ಲಿ ನಮ್ದು ಹಿಂಗ ಸ್ವಲ್ಪ ವಯಸ್ಸಾದ್ಮೇಲೆ ರಿಟೈರ್ಮೆಂಟ್ ತಗೋಬೇಕಪ್ಪ ಅಂತ ಏನಿಲ್ಲ, ನೀವು ಎನಿ ಟೈಮ್ ಗೇಮ್ ಕಲಿಬಹುದು, ಆಮೇಲೆ ಅದ ಗೇಮದ ಆನಂದ ತಗೋಬಹುದು. ಈಗ ನಾವು ಚೆಸ್ ಒಂದ್ ಕಲೀಲಿಕ್ಕೆ ಅಂದ್ರೆ ಪ್ಲೇಯರೇ ಆಗ್ಬೇಕಪ್ಪ ಅಥವಾ ನಾವು ಹಂಗ್ ಪಾರ್ಟಿಸಿಪೇಟ್ ಮಾಡ್ಬೇಕು ಹಿಂಗ್ ಪಾರ್ಟಿಸಿಪೇಟ್ ಮಾಡ್ಬೇಕು ಗೆದಿಲೇಬೇಕು ಅನ್ನೋಕ್ಕಿಂತ ನಾರ್ಮಲ್ ಒಬ್ಬ ಜನಸಾಮಾನ್ಯರನ್ನು ಯಾವ ಕಾರಣಕ್ಕಾಗಿ ಚೆಸ್ ಚದುರಂಗವನ್ನು ಕಲಿಬೇಕು? ಸೊ ಚೆಸ್ನಾಗ ಏನು ಒಂದು ಅಡ್ವಾಂಟೇಜ್ ಅದ ಅಂದ್ರೆ ಅದು ನಿಮ್ಗ ಒಂದು ಜಾಗ ಒಳಗ ಸಾಕಷ್ಟು ಹೊತ್ತ ತನಕ ಕೂಡಿ ಇಡೋ ಅಂತ ಒಂದು ಶಕ್ತಿ ಅದ. ಸೊ ಈಗ ನೀವು ಅದೇ ಬೇರೆ ರೀತಿ ಯಾವುದೇ ಸ್ಪೋರ್ಟ್ ಇದ್ರು, ಎಸ್ಪೆಷಲಿ ಫಂಡಮೆಂಟಲ್ ಯಾವುದೇ ಸ್ಪೋರ್ಟ್ ಇದ್ರು ನಿಮ್ಗೆ ಏನಾರ ಕಲಿಸ್ತದ. ಬಟ್ ಚೆಸ್ ಆಡ್ಲಿಕ್ಕೆ ನಿಮಗೆ ಬೇಕಾಗೋದು ಬಹಳ ಕಮ್ಮಿ. ಒಂದು ಚೆಸ್ ಬೋರ್ಡ್, ಒಂದು ಕಾಯಿನ್ಸ್, ಈಗಂತೂ ಆನ್ಲೈನು ಆಡ್ಬೋದು ನೀವು. ಸೊ ಯಾವಾಗ ಇಷ್ಟು ಈಸಿಲಿ ಒಂದು ಏನೋ ನಿಮಗೆ ಅವೈಲೇಬಲ್ ಅದ, ಅದರಿಂದ ನಿಮ್ಗೆ ಅಡ್ವಾಂಟೇಜ್ ಬಹಳ ಇದ್ದ ಗೊತ್ತಾದಾಗ ಡೆಫಿನೆಟ್ಲಿ ನೀವು ಚೆಸ್ ಟ್ರೈ ಮಾಡ್ಬೇಕು. ಆಮೇಲೆ ಆ ಚೆಸ್ ಆಡೋದ್ರಿಂದ ಇನ್ನೊಂದು ನಾ ಏನ್ ಕ್ವಾಲಿಟಿ ಅಬ್ಸರ್ವ್ ಮಾಡಿನಪ್ಪ ಅಂದ್ರ ಸ್ವಲ್ಪ ಅವೇರ್ನೆಸ್ ಡೆವಲಪ್ ಆಗ್ಬಿಡ್ತದೆ ಒಬ್ಬ ಪ್ಲೇಯರ್ ಒಳಗೆ. ಅದನ್ನ ನೀವು ಅವೇರ್ನೆಸ್ ಬೇರೆ ಫೀಲ್ಡ್ಸ್ ನ ಯೂಸ್ ಮಾಡ್ಬೋದು. ಅಂದ್ರೆ ನೀವು ಈಗ ಅಪೋನೆಂಟ್ ಐಡಿಯಾ ಏನಪ್ಪಾ ಅಂತ ಸತತವಾಗಿ ಪ್ರಶ್ನೆ ಕೇಳ್ಕೊತಿದ್ರ, ನೀವು ನಿಮ್ದು ಬೇರೆ ಫೀಲ್ಡ್ ಒಳಗೂ ಮುಂದಿಂದ ಏನ್ ಆಗಬಹುದು ಅನ್ನೋ ಒಂದು ಊಹೆ ಈಗಿಂದ ಮಾಡ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡಿ ಅದರ ಪ್ರಕಾರ ಪ್ಲಾನ್ ಮಾಡ್ಬೋದು. ಅಂದ್ರೆ ಇದು ನಾನು ಏನ್ ಹೇಳಲಿಕ್ಕೆ ಆಗಂಗಿಲ್ಲ, ಅದಕ್ಕಿಂತಾನು ಮೀರಿ ಅದರದ್ದು ಬೆನಿಫಿಟ್ಸ್ ಅವ. ಆಮೇಲೆ ಈಗೆಲ್ಲ ಬಹಳ ಈಸಿ ಆಗ್ಯದ, ಚೆಸ್ ವರ್ಲ್ಡ್ ಬಹಳ ಬ್ಲೂಮ್ ಆಗ್ಯದ, ಟೆಕ್ನಾಲಜಿ ಇಂಡಸ್ಟ್ರಿನೂ ಬಹಳ ಬೆಳೆದದ. ಸೊ ಈಗ ಮುಂಚಿನ ಗತೆ ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಇಲ್ಲ. ಸೊ ದಿಸ್ ಇಸ್ ಒನ್ ಸಚ್ ಗೇಮ್. ಯಾವಾಗ ನಿಮಗೆ ಚೆಸ್ ಕಲಿಬೇಕಂದ್ರೆ ಯು ಡೋಂಟ್ ಹ್ಯಾವ್ ಎನಿ ಅದರ್ ಎಕ್ಸ್ಕ್ಯೂಸಸ್ ಲೆಫ್ಟ್ ನಾವು, ಯು ಕ್ಯಾನ್ ಜಸ್ಟ್ ಕೀಪ್ ಲರ್ನಿಂಗ್ ಥ್ರೂ ಔಟ್. ಆಮೇಲೆ ಇದು ಮ್ಯೂಸಿಕ್ ಗತೆ ಆಗ್ಲಿಕತ್ತದ, ಒಂದು ಸಾಧನ ಆಗತ್ತೆ. ಈಗ ಹೆಂಗ್ ಕೆಲವೊಬ್ರು ಮ್ಯೂಸಿಕ್ ತಮ್ಮ ಶಾಕಿಗೆ ತಮ್ಗೆ ಸೇರ್ತಂದ್ ಕಲಿತಾರ, ಹಂಗೆ ಈಗ ಚೆಸ್ ನೀವು ಮಾಡ್ಬೋದು. ಆಮೇಲೆ ಆ ಚೆಸ್ ಗೇಮ್ಸ್ ನೋಡೋದ್ರಿಂದ ಏನು ಆನಂದ ಇರ್ತದ ಅದನ್ನ ನೀವು ನೋಡಿನೇ ಅನುಭವಿಸ್ರಿ. ನಾನ್ ನಿಮಗೆ ಹಿಂಗ ಆಗ್ತದ ಹಂಗ ಆಗ್ತದ ಅಂತ ಹೇಳಿ ಸ್ಪಾಯ್ಲರ್ ಕೊಡಂಗಿಲ್ಲ, ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ರಿ. ಈಗ ಹೆಚ್ಚು ಕಡಿಮೆ 2020ರಿಂದ ಚದುರಂಗ ಮತ್ತಿಷ್ಟು ಬಹಳಷ್ಟು ಪಾಪ್ಯುಲರ್ ಆಗಿ ಬೆಳೀತಾ ಇದೆ. ಹೌದು. ಇದಕ್ಕೆ ಮುಖ್ಯವಾದ ಕಾರಣ ಏನಿರ್ಬೋದು ಅಂತ ನಿಮ್ಗೆ ಅನಿಸ್ತದೆ? ಈಗ ಎಲ್ಲಾರು ಮನಿ ಒಳಗ ಕೂಡ್ಲಿಕ್ಕತ್ ಮೇಲೆ ಮನಿ ಒಳಗ ಈಸಿಲಿ ಏನ್ ಮಾಡಬಹುದು ಅಂದ್ರ ಈ ಬ್ರಾಡ್ಕಾಸ್ಟ್ ನೋಡ್ಬಹುದು, ಈ ವಿಡಿಯೋಸ್ ನೋಡ್ಬಹುದು. ಅದ್ರೊಳಗಿಂದ ಸ್ವಲ್ಪ ನಮ್ಗೂನು ಹಿಂಗ ಅನಿಸ್ಬೇಕಲ್ಲ, ನಾವ್ ಏನಾರ ಒಂದ್ ಸ್ವಲ್ಪ ಚಲೋ ಮಾಡಿವಿ ಅಂತ ಒಂದು ಅಪಾರ್ಚುನಿಟಿ ಬಂದಿದ್ದು ಚೆಸ್ ಇಂದ. ಯಾಕಂದ್ರೆ ಚೆಸ್ ಬ್ರಾಡ್ಕಾಸ್ಟ್ ಪಾಪ್ಯುಲರ್ ಆದ್ರು, ಚೆಸ್ ಪ್ಲೇಯರ್ಸ್ ಆನ್ಲೈನ್ ಆಡ್ಲಿಕ್ಕತ್ರು. ಸೊ ನನಗನ್ಸೋ ಮಟ್ಟಿಗೆ ಪ್ರಾಕ್ಟಿಕಲ್ ರೀತಿಯಿಂದ ನೋಡಿದ್ರ ಅದು ಎಲ್ಲಾ ಸ್ಪೋರ್ಟ್ಸ್ಗಿಂತ ಈಸಿಲಿ ಪ್ಲೇಯಬಲ್ ಅದ. ಕ್ರಿಕೆಟಿಗೆ ಪಿಚ್ ಬೇಕು, ಬ್ಯಾಟ್ ಬೇಕು, ಬಾಲ್ ಬೇಕು, ಫುಟ್ಬಾಲಿಗೆ ಅದ್ ಬೇಕು, ಖೋಖೋಗಂದ್ರೆ ಮಂದಿ ಬೇಕು. ಇಲ್ಲಿ ಬೇರೆ ಏನು ರ್ಯಾಂಡಮ್ಲಿ ಒಬ್ಬ ಪ್ಲೇಯರ್ ಆನ್ಲೈನ್ ನೀವು ಹಚ್ಚಿದ್ರ ಆಡ್ಬೋದು. ಸೊ ಕನ್ವೀನಿಯನ್ಸ್ ಅಂಡ್ ದ ಈಸ್ ವಿತ್ ವಿಚ್ ದಿಸ್ ಗೇಮ್ ಈಸ್ ಪ್ಲೇಡ್, ದಟ್ ಈಸ್ ಐ ಥಿಂಕ್ ದ ರೀಸನ್ ವೈ ಇಟ್ ಬಿಕೇಮ್ ಸೋ ಪಾಪ್ಯುಲರ್. ಈಗ ಇವತ್ತು ಇಡೀ ಪ್ರಪಂಚದೊಳಗ ಭಾರತದ ಚೆಸ್ ಯುವ ಪೀಳಿಗೆ ಏನದ ಬಹಳಷ್ಟು ಸಾಧನೆ ಮಾಡ್ತಾ ಇದೆ. ಅರ್ಜುನ್ ಆಗಿರ್ಬೋದು, ಗುಕೇಶ್ ಆಗಿರ್ಬೋದು, ಪ್ರಜ್ಞಾನಂದ್ ಆಗಿರ್ಬೋದು, ಇನ್ನು ಹಲವಾರು ಆಟಗಾರರು ಬಹಳ ಒಳ್ಳೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಭವಿಷ್ಯದ ಚೆಸ್ ಭಾರತದ ದೃಷ್ಟಿಯೊಳಗೆ ನೀವು ಯಾವ ತರ ನೋಡ್ತೀರಿ? ನಾನು ಭವಿಷ್ಯ ಅಂದ್ರೆ ಈಗ ಗೇಮ್ ಆದಷ್ಟು ಶಾರ್ಟರ್ ಟೈಮ್ ಕಂಟ್ರೋಲ್ಸ್ ಆಗ್ಲಿಕತ್ತಾವ. ಸೊ ಬರೋ ಇಯರ್ಸ್ ನಾನು ಏನ ನೋಡ್ಲಿಕತ್ತೀನಿ ಅಂದ್ರ ಇದು ಚೆಸ್ ಈಗ ಸದ್ಯಕ್ಕೆ ಎಂಟರ್ಟೈನ್ಮೆಂಟ್ ಆಗಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಒಂದು ಪ್ರಯತ್ನ ನಡೆದದ. ನಾನು ಪ್ರೆಸೆಂಟ್ ಮಾಡೋ ರೀತಿ ಚೆಸ್ ಏನಪ್ಪಾ ಅಂದ್ರೆ ಒಂದು ಸಹಜವಾದ ಒಂದು ಆಕ್ಟಿವಿಟಿ ಆಗಿ ನಾನು ಯೂಶುವಲಿ ಪ್ರೆಸೆಂಟ್ ಮಾಡ್ತೀನಿ. ಎಲ್ಲರೇ ಪ್ರೆಸೆಂಟ್ ಮಾಡೋದಿದ್ರೆ ಚೆಸ್ ಸಮಥಿಂಗ್ ದಟ್ ಯು ಕ್ಯಾನ್ ಇನ್ಕಾರ್ಪೊರೇಟ್ ಅಂಡ್ ಮೇಕ್ ಇಟ್ ಆಸ್ ಈಸಿ ಆಸ್ ಹ್ಯಾವಿಂಗ್ ಅನ್ ಎಕ್ಸರ್ಸೈಸ್. ಅಂದ್ರೆ ನೀವು ಹೆಂಗ್ ಯೋಗ ಮಾಡ್ತೀರಿ ದಿನನಿತ್ಯ, ಹಂಗ ಒಂದ್ ಸ್ವಲ್ಪ ಚೆಸ್ ಆಡೋದು, ಆ ರೀತಿ ನಾನು ಕಲ್ಟಿವೇಟ್ ಮಾಡ್ಲಿಕ್ಕೆ ಯೂಶುವಲಿ ಹೇಳ್ತೇನೆ. ಬಟ್ ಈಗ ಸದ್ಯಕ್ಕೆ ಇರೋ ಒಂದು ಸಿಚುವೇಶನ್ ನೋಡಿದ್ರೆ ಇದು ಒಂದ್ ರೀತಿಯಿಂದ ಎಂಟರ್ಟೈನ್ಮೆಂಟ್ನು ಅದ ಅಂತ ಬಹಳಷ್ಟು ಮಂದಿ ಇದನ್ನ ಟ್ರೈ ಮಾಡ್ಲಿಕತ್ತಾರ. ಅದನ್ನಾಗೇನ್ ತಪ್ಪಿಲ್ಲ, ಈ ಎಫರ್ಟ್ ಅದ. ಇದರಿಂದ ಸ್ವಲ್ಪ ಟೈಮ್ ಕಂಟ್ರೋಲ್ಸ್ ಶಾರ್ಟನ್ ಆಗ್ಲಿಕತ್ತಾವ. ಈಗ ಹೆಂಗ IPL ODI ಇಂದ ಹೆಂಗ IPL ಗೆ
ಬಂದ್ರು ಹಂಗ ಆ ರೀತಿ ಆಗ್ಲಿಕತ್ತ. ಸೊ ಬರೋ ದಿವ್ಸನಾಗ ನಂಗೆ ಅನ್ಸೋ ಮಟ್ಟಿಗೆ ಬಹಳಷ್ಟು ವೇರಿಯಂಟ್ಸ್ ಪಾಪ್ಯುಲರ್ ಆಗಬಹುದು. ಅಂದ್ರೆ ಇದು ಫ್ರೀ ಸ್ಟೈಲ್ ಚೆಸ್ ವಿಶ್ವ ರ್ಯಾಂಡಮ್ ಇದ್ದಿದ್ದು ಹೆಂಗ ಆಗ್ಯದ ಈಗ ಪಾಪ್ಯುಲರ್ ಈ ರೀತಿ. ಆಮೇಲೆ ಈ ಶಾರ್ಟರ್ ಟೈಮ್ ಕಂಟ್ರೋಲ್ಸ್, ರ್ಯಾಪಿಡ್ ಅಂಡ್ ಗ್ಲಿಡ್ಸ್ ಇವೆಂಟ್ಸ್ ಇವು ಜಾಸ್ತಿ ಆಗ್ತಾ ಹೋಗ್ತಾವ ಅಂತ ನಂಗೆ ಅನಿಸ್ತದ. ಆಮೇಲೆ ಈ ಟೀಮ್ ಇವೆಂಟ್ಸ್ ಕ್ರೇಜ್ ಇನ್ನೂ ಜಾಸ್ತಿ ಆಗ್ತದೆ ಅನಿಸ್ತದೆ. ಯಾಕಂದ್ರೆ ನಾವು ಲಾಸ್ಟ್ ಫ್ಯೂ ಒಲಿಂಪಿಯಾಡ್ಸ್ ನೋಡಿದ್ವಿ, ಇಂಡಿಯನ್ ಫ್ಯಾನ್ ಫಾಲೋಯಿಂಗ್ ಭಾಳ ಅದ ಚೆಸ್ನಾಗ, ಅದು ಇನ್ನೂ ಜಾಸ್ತಿ ಹಾಕೋತ್ ಹೋಗ್ತದ ಅನಿಸ್ತದೆ. ಈಗ ನೀವೊಬ್ಬ ಚೆಸ್ ಪ್ಲೇಯರ್ ಆಗಿ ಚೆಸ್ ಕೋಚ್ ಆಗಿ ಈಗ ಒಂದು ಮುಖ್ಯವಾದ ಪ್ರಶ್ನೆ ಅಂತಂದ್ರೆ, ಈಗ ಚದುರಂಗ ಆಡ್ತಾ ಆಡ್ತಾ ನಾವು ಇದರಿಂದ ಹೊಟ್ಟೆ ತುಂಬಿಸ್ಕೋಬಹುದಾ? ಅಂದ್ರೆ ನಾವು ನಮ್ದು ಲೈಫನ್ನ ಇದರಿಂದ ಯಾವ ಥರ ಯಾವ್ಯಾವ ಮುಖಾಂತರ ನಾವು ಸೆಟ್ ಮಾಡ್ಕೋಬಹುದು? ಇದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಯಾರು ಇದು ನೋಡ್ಲಿಕ್ಕಿದ್ರೆ ಅವ್ರಿಗೆ ಕ್ವಶನ್ ಇದ್ದೇ ಇರ್ತದ. ಈಗ ಚೆಸ್ನಾಗ ಅವೆನ್ಯೂಸ್ ಭಾಳ ಆಗ್ಯಾವ್ರಿ. ಒಂದು, ನೀವು ಆಡ್ಬೋದು, ಆಡಿ ಟೂರ್ನಮೆಂಟ್ಸ್ ಗೆದ್ದು ಮಾಡ್ಬೋದು. ಆಮೇಲೆ ಅದ್ ಮೀರಿ ನೀವು ಅಕಸ್ಮಾತ್ ನಿಮ್ ಕಡೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಎಲ್ಲ ಇದ್ರೆ ನಿಮ್ದ ಭಾಷೆ ಒಳಗೆ ನೀವು ಯೂಟ್ಯೂಬ್ ಚಾನಲ್, ಲೈವ್ ಕಾಮೆಂಟ್ರಿ, ವಿಡಿಯೋಸ್ ಹಿಂಗೆಲ್ಲ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಅದನ್ನ ಯೂಟ್ಯೂಬ್ ಮಾನಿಟೈಸೇಷನ್ ರೀಚ್ ಆ ಲೆವೆಲ್ ರೀಚ್ ಆದ್ರೆ ಅಲ್ಲಿಂದ ನೀವು ಗಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ನಿಮ್ಗೆ ಏನಾರ ಬರೀಲಿಕ್ಕೆ ಬರ್ತಿದ್ರೆ ನೀವು ಚೆಸ್ ಜರ್ನಲಿಸಮ್ನು ಮಾಡಬಹುದು. ಆಮೇಲೆ ಈಗ ಚೆಸ್ ಕಾಮೆಂಟ್ರಿನೂ ಮಾಡ್ಬೋದು. ಅಂದ್ರೆ ನೀವು ಬೇರೆ ಇವೆಂಟ್ಸ್ಗೆ ನಿಮ್ನ ಹೈರ್ ಮಾಡಿದ್ರೆ ಕಾಮೆಂಟ್ರಿನೂ ಮಾಡ್ಬೋದು ಮುಂದೆ ಹೋದಂಗೆ. ಅಕಸ್ಮಾತ್ ನಿಮ್ಗೆ ಸೋಷಿಯಲ್ ಮೀಡಿಯಾನಾಗ ಬಹಳ ಆಸಕ್ತಿ ಇದ್ರೆ ಬಹಳಷ್ಟು ಚೆಸ್ ಕಂಪನೀಸ್ಗೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ ಬೇಕಾಗ್ತಾರೆ. ಅವ್ರಿಗೆ ನೀವು ಹೋಗಿ ನಿಮ್ ಕಡೆ ಸ್ಕಿಲ್ಸ್ ಇದ್ದಿದ್ದನ್ನ ಎಕ್ಸಿಬಿಟ್ ಮಾಡಿ ಆ ರೀತಿ ಜಾಬ್ಸ್ನು ತಗೋಬಹುದು. ಆಮೇಲೆ ಈಗ ಮುಂದೆ ಬರೋ ಟೈಮ್ನಾಗ ಏನಪ್ಪಾ ಅಂದ್ರೆ ಚೆಸ್ ಕೋಚಿಂಗ್ ಬಹಳ ಪಾಪ್ಯುಲರ್ ಆಗ್ಬಿಟ್ಟದ. ಸೊ ಕೋಚಿಂಗ್, ಆಮೇಲೆ ಕೋಚಸ್ ಅಂಡರ್ ಕೋಚಸ್, ಆ ರೀತಿ ಒಂದು ಕಾನ್ಸೆಪ್ಟ್ ಆಗ್ಬಿಟ್ಟದ. ಅದು ಒಂದು ಬಹಳ ಪಾಪ್ಯುಲರ್ ಆಗ್ಯದ. ಸೊ ದೇರ್ ಆರ್ ಮೆನಿ ಮೀನ್ಸ್ ಟು ಅರ್ನ್ ನಾವ್. ಬಟ್ ನೀವು ಚೆಸ್ ಅಕಸ್ಮಾತ್ ಆಗಿ ದುಡ್ಡಿಗೋಸ್ಕರ ಬರ್ಬೇಕಂದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಈಗ ಅಫ್ಕೋರ್ಸ್ ಹೈ ಲೆವೆಲ್ನಾಗ ಬಹಳಷ್ಟು ಪ್ಲೇಯರ್ಸ್ ಚಲೋ ಅರ್ನ್ ಮಾಡ್ಲಿಕ್ಕತ್ತಾರ. ಗೌರ್ಮೆಂಟು ಬಹಳ ಸಪೋರ್ಟಿಂಗ್ ಸ್ಕೀಮ್ಸ್ ಎಲ್ಲ ಮಾಡ್ಲಿಕ್ಕತ್ತಾರ ಈಗ. But there are avenues. But if your intention is to earn money, maybe there are other avenues which may give you revenue much earlier. ಸೊ ಆ ರೀತಿ ಇದ್ರ ಆ ದೃಷ್ಟಿಕೋನದಲ್ಲಿ ನಾನಂತೂ ಪರ್ಸನಲಿ ವಿಚಾರ ಮಾಡಂಗಿಲ್ಲ. ಅಕಸ್ಮಾತ್ ದುಡ್ಡ ಮಾಡ್ಬೇಕಿತ್ತಂದ್ರೆ ಬಿಸ್ನೆಸ್ ಟೈಪ್ ಇಂದನೇ ಮಾಡಬೇಕು. ಚೆಸ್ ಎಂಟರ್ಪ್ರೈಸ್ ಅಂತ ಹಿಂಗೆ ತೆಗೆದು ನಿಮ್ದ ಒಂದು ಸಿಸ್ಟಮ್ ಇಂಟರ್ಫೇಸ್ ಡೆವಲಪ್ ಮಾಡ್ಬೋದು, ಅದು ರೀತಿ ಮಾಡ್ಬೋದು. ಬಟ್ ಚೆಸ್ ಆಗಿರ್ಬೇಕಂತಿಲ್ಲ. ಬಟ್ ನೀವು ಚೆಸ್ ಮೇಲೆ ಬಂದ ಮೇಲೆ ಇಲ್ಲಿ ಏನೂ ಇಲ್ಲ ಅಂತನೂ ಇಲ್ಲ. ನೀವು ಸ್ವಲ್ಪ ಒಂದು 1400 1600 ಲೆವೆಲ್ ಆದ್ರೂ ಬಹಳಷ್ಟು ಕಡೆ ಕೋಚಸ್, ನನಗೆ ಬಹಳಷ್ಟು ಮಂದಿ ಕೋಚಸ್ ಗೊತ್ತಿದಾರ. ಅರೌಂಡ್ 1400 1600 ರೇಟಿಂಗ್ ಇರ್ತದ. ಅವರು ಏನ್ ಮಾಡ್ತಾರ, ಬೆಂಗಳೂರಿನಾಗೆಲ್ಲ ಒಂದು ಅಪಾರ್ಟ್ಮೆಂಟ್ಸಿಗೆ ಕೋಚ್ ಆಗ್ಬಿಡ್ತಾರೆ. ಸೊ ಒಂದು ಅಪಾರ್ಟ್ಮೆಂಟ್ ಹೋಗೋ ಒಂದು ಅಟ್ಲೀಸ್ಟ್ ಒಂದು 10-12 ಹುಡುಗರು ಇರ್ತಾರ. ಅವರು ಎವ್ರಿ ಮಂತ್ ಕ್ಲಾಸಸ್ ತಗೋತಾರ. ಅಷ್ಟರಲ್ಲಿ ಅವ್ರದ್ದು ಮನಿನೂ ನಡೀತದೆ. ಸೊ ಚೆಸ್ ಕೋಚಿಂಗ್ಲೇನು ಬಹಳ ಮಂದಿ ಅಂದ್ರ ಸರ್ವೈವ್ ಆಗ್ಲಿಕತ್ತಾರ. ಈಗ AI ಬಂದ್ಮೇಲೆ, ಕಂಪ್ಯೂಟರ್ಗಳೆಲ್ಲ ಬಂದ್ಮೇಲೆ ಇದು ಚೆಸ್ಸಿನ ಮೇಲೆ ಯಾವ ಥರ ಪಾಸಿಟಿವ್ ಆಗಿ ಮತ್ತೆ ನೆಗೆಟಿವ್ ಆಗಿ ಪರಿಣಾಮ ಬೀರೋದಂತ ನಿಮ್ಗೆ ಅನಿಸ್ತದೆ? ಹೌದು, ಎರಡೂ ರೀತಿ ಅಂತೂ ಪರಿಣಾಮ ಅದ. ಒಂದು ಪಾಸಿಟಿವ್ ಆಗಿ ನೋಡೋದಿದ್ರ, ಈಗ ಬಹಳಷ್ಟು ಎಸ್ಪೆಷಲಿ ಸಾಫ್ಟ್ವೇರ್ಸ್ ಲೈಕ್ ಚೆಸ್ ಬೇಸ್ನಾಗ ಎಲ್ಲಾನು ಅವರು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋತ ಹೊಂಟಾರ. ಪ್ಲೇಯರ್ ಸ್ಟೈಲ್ಸು, ಆಮೇಲೆ ವಾಟ್ ಡೇಟಾ, ವಾಟ್ ಎವರ್ ಡೇಟಾ ದೇ ಹ್ಯಾವ್ ದೇ ಕ್ಯಾನ್ ಕಂಪೈಲ್ ಇಟ್. ಯಾವ್ದೋ ಡೇಟಾ ಬಹಳಷ್ಟು ಇದ್ದಿದ್ದನ್ನ ಕಂಪೈಲ್ ಮಾಡಿ ಕನ್ಕ್ಲೂಷನ್ ಸಮರಿ ಕೊಡೋ ಅಂತ ಒಂದು ವಿಷಯ ಒಳಗೂ AI ಬಹಳ ಮುಂದೆ ಹೊಂಟದ. ಒಬ್ಬ ಪ್ಲೇಯರ್ ಸ್ಟೈಲ್ನಾಗ ಏನದ ಅದು ಹಿಂದೆ ಹೊಂಟದ. ಮೊನ್ನೆ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಲಿದ್ದೆ. ಒಬ್ಬ ಪ್ಲೇಯರ್ ಒಂದು ಗೇಮ್ಸ್ ತಗೊಂಡೆ. ಆಮೇಲೆ ನಾನು ಯೂಶ್ವಲಿ ಒಂದು ಪ್ಲೇಯರ್ ಒಂದು ಗೇಮ್ಸ್ ತಗೊಂಡಾಗ ವೀಕ್ನೆಸ್ ಸ್ಟ್ರೆಂತ್ ಸ್ಟಡಿ ಮಾಡಿ ಯಾವ ರೀತಿ ಓಪನಿಂಗ್ ಚೂಸ್ ಮಾಡ್ಬೇಕಂತ ಡಿಸಿಷನ್ ಮಾಡ್ತೀನಿ. ಬಟ್ ಈಗ ಕೆಲವೊಂದು ಆ್ಯಪ್ಸ್ ಒಳಗ ಅದು ಪ್ಲೇಯರ್ ಸಮರಿ ಏನ್ ಕೊಡ್ತದ, ಅದು ಆಕ್ಚುಲಿ ನಾ ಏನ್ ಅನ್ಕೊಂಡಿದ್ದೆ ಅದಕ್ಕೆ ಬಹಳ ಕ್ಲೋಸ್ ಆಗಿ ಅದು ಉತ್ತರ ಕೊಡ್ತು. ಸೊ ಅದ್ರೊಳಗೆ ಏನಾಯ್ತು, ದಿ ಅಡ್ವಾಂಟೇಜ್ ದಟ್ ಐ ಹ್ಯಾವ್ ಓವರ್ ಮೈ ಅದರ್ ಅಪೋನೆಂಟ್ಸ್ ಅದು ಸ್ವಲ್ಪ ಕಮ್ಮಿ ಆಗ್ಲಿಕ್ಕೆ. ಸೊ ದಟ್ ಮೀನ್ಸ್ AI ಈಸ್ ಬಿಕಮಿಂಗ್ ಅನ್ ಈಕ್ವಲೈಸರ್. ನನ್ನ ಮತ್ತು ನನ್ನ ಅಪೋನೆಂಟ್ ನಡು ಇಬ್ರಿಗೂ ಈಗ ಆಲ್ಮೋಸ್ಟ್ ಸೇಮ್ ಇನ್ಫಾರ್ಮೇಶನ್ ಸಿಗ್ಲಿಕ್ಕತ್ತದ. ಇದೊಂದು ಪ್ಲಸ್ ಪಾಯಿಂಟ್. ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಾವು ಕೆಲವೊಮ್ಮೆ ಓವರ್ವೆಲ್ಮ್ ಆಗ್ಬೋದು ಇನ್ಫಾರ್ಮೇಶನ್. ಅದು AI ಏನೇನೆಲ್ಲ ಹೇಳ್ಬೋದು. ಆಮೇಲೆ ನಮ್ಮ ಮೈಂಡ್ನು ನಾವು ಯಾವಾಗ ಇಂಜಿನ್ ಇವ್ಯಾಲ್ಯೂಷನ್ ನೋಡ್ಲಿಕತ್ತೀವಿ, ಬರೇ ಅದನ್ ಮೇಲೆನೆ ಡಿಪೆಂಡೆಂಟ್ ಆದ್ರ, ನಾವು ಅದರದ್ದು ಸ್ಲೇವ್ ಆದ್ರ ನಮ್ಮ ಥಿಂಕಿಂಗ್ ಪ್ರೊಸೆಸ್ ಇಫೆಕ್ಟ್ ಆಗ್ತದೆ. ಸೊ ನೀವು ಅಕಸ್ಮಾತ್ ಇಂಜಿನ್ ಯೂಸ್ ಮಾಡಿದ್ರಿ ಅಥವಾ AI ಯೂಸ್ ಮಾಡಿದ್ರು ಒಂದು ಲೆವೆಲಿಗರೆ ನೀವು ನಿಮ್ ತಲೆ ಉಪಯೋಗ ಮಾಡ್ಲಿಕ್ಕೆ ಕಲಿಬೇಕು. ಅಕಸ್ಮಾತ್ ಆಗಿ ಕಂಪ್ಲೀಟ್ಲಿ ಅದರ ಮೇಲೆ ನೀವು ಡಿಪೆಂಡೆಂಟ್ ಆದ್ರೆ ಬಹಳ ಕಷ್ಟ ಆಗ್ತದೆ. ಸೊ ಇದು ಒಂದು ಡ್ರಾಬ್ಯಾಕ್. ಲೈಕ್ ಬಹಳಷ್ಟು ಮಂದಿಗೆ ಇದು ಅರಿವು ಬರ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಬಹುದು. ಬಟ್ ಏನಂತ, ಅದು ಏನ ಮಾಡಿದ್ರು ಒಂದು ಬ್ಯಾಲೆನ್ಸ್ ಬಿಟ್ವೀನ್ ಫ್ರೀಡಮ್ ಅಂಡ್ ರೆಸ್ಪಾನ್ಸಿಬಿಲಿಟಿ, ಆ ಒಂದು ಬ್ಯಾಲೆನ್ಸ್ ಇದ್ರೆ AI ಬರ್ಲಿ ಬೇರೆ ಏನೋ ಬಂದ್ರು ನ್ಯಾವಿಗೇಟ್ ಮಾಡ್ಬೋದು.
ಈಗ ಒಬ್ಬ ಚೆಸ್ ವಿದ್ಯಾರ್ಥಿಯಾಗಿ ಯಾವ ಪುಸ್ತಕಗಳನ್ನ ರೆಫರ್ ಮಾಡಬೇಕು, ಚೆಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಇತರೆ ಯಾವ ಪುಸ್ತಕಗಳನ್ನ ಅವರು ಓದಬೇಕು ಅಂತ ಹೇಳಿ ನೀವು ತಿಳಿಸ್ತೀರಿ? ಈಗ ಅಕಸ್ಮಾತ್ ಆಗಿ ಇಂಗ್ಲಿಷ್ನಾಗ ನಾನು ಹೇಳೋದಾದ್ರ ಚೆಸ್ ಅದು ಸ್ಟಾರ್ಟಿಂಗ್ ನೀವು ಏನು ನಿಮಗೆ ಗೊತ್ತೇ ಇಲ್ಲಪ್ಪ ಅಂದ್ರೆ ಪ್ರಫುಲ್ ಜವರಿ ಅವ್ರದ್ದು ಚೆಸ್ ಕೋರ್ಸ್ ನೀವು ತಗೋಬಹುದು, ಚಲೋ ಅದಾತು. ಅದಾದ್ಮೇಲೆ ನೀವು ಸ್ವಲ್ಪ ಇನ್ನು ಮುಂದೆ ಹೋಗ್ಬೇಕಪ್ಪ ಅಂದ್ರೆ ದ ಸೋವಿಯಟ್ ಚೆಸ್ ಪ್ರೈಮರ್ ಅಂತ ಒಂದು ಬುಕ್ ಅದ, ರಷ್ಯನ್ ಬುಕ್ ಅದ. ಅದು ಬಹಳ ನಿಮ್ಗೆ ಚೆಸ್ ಬಗ್ಗೆ ಖುಷಿನೂ ಕೊಡ್ತದ, ಆಮೇಲೆ ಸ್ವಲ್ಪ ಕಲೀಲಿಕ್ಕೂ ಸಿಗ್ತದ. ಆಮೇಲೆ ಇವರು ಯುಸುಫ್ ಅವ್ರದ್ದು ಒಂದು ಸೀರೀಸ್ ಅದ, ಬಿಲ್ಡ್ ಅಪ್ ಯುವರ್ ಚೆಸ್ ಅಂತ, ಆ ಸೀರೀಸ್ನು ಚಲೋ ಅದ. ಆಮೇಲೆ ನಿಮ್ಗ ನಾನು ಕಲ್ತಿದ್ದು ವಾತಾವರಣ ಪುಸ್ತಕ ನೋಡಿದ್ರೆ 1001 ವಿನ್ನಿಂಗ್ ಕಾಂಬಿನೇಷನ್ಸ್ ಅಂತ ಫ್ರೆಡ್ ರೇನ್ಫೀಲ್ಡ್ ಅವ್ರದ್ದು ಪುಸ್ತಕ ಅದ. ಫಂಡಮೆಂಟಲ್ ಚೆಸ್ ಎಂಡಿಂಗ್ಸ್ ಅಂತ ಕಾರ್ಸ್ಟನ್ ಮುಲ್ಲರ್ ಅವ್ರ ಪುಸ್ತಕ ಅದ. ಇವೆಲ್ಲ ನೋಡಿದೆ. ನೀವು ಹೋಗ್ತಾ ಹೋಗ್ತಾ ಈ ಗೇಮ್ ಕಲೆಕ್ಷನ್ಸ್ ನೋಡ್ಕೋತ ಹೋಗ್ರಿ. ಅಂದ್ರ ಸ್ವಲ್ಪ ದಿವ್ಸ ಆಡಿ ನೀವು ನಿಮ್ದು ಟೇಸ್ಟ್ ಯಾವ ರೀತಿ ಅದ ಇದನ್ನ ಕಂಡು ಹಿಡ್ಕೋರಿ. ನಿಮ್ದು ಗೇಮ್ ಯಾವ ಟೈಪ್ ಅದ ಅದನ್ನ ನೀವು ತಿಳ್ಕೊಳಿಕ್ಕೆ ಮೊದ್ಲು ಬಹಳ ರೀತಿ ಪ್ಲೇಯರ್ಸ್ ಅದ್ ಗೇಮ್ಸ್ ನೋಡಿ, ಯಾವ ಪ್ಲೇಯರ್ ಅದ್ ಗೇಮ್ಸ್ ನಿಮಗೆ ಸೇರ್ತಾವ ಅಂತ ನಿಮಗೆ ಗೊತ್ತಾದ್ಮೇಲೆ ಅವ್ರದ್ದು ಪರ್ಸನಲ್ ಗೇಮ್ ಮೊನೋಗ್ರಫೀಸ್, ಕಲೆಕ್ಷನ್ಸ್, ಮೈ ಬೆಸ್ಟ್ ಗೇಮ್ಸ್ ಹಂಗೆಲ್ಲ ಇರ್ತಾವ, ಅದನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಇದೇ ರೀತಿ ನಾನು ಮಾಡಿದ್ದು. ನೀವು ಅಂದ್ರೆ ಒಬ್ಬ ಚೆಸ್ ಆಟಗಾರನಾಗಿ ಅದ್ರ ಜೊತೆಗೆ ಒಬ್ಬ ಒಳ್ಳೆ ರೈಟರ್ ಕೂಡ ಇದ್ದೀರಿ. ನೀವು ಯಾವ ತರದ ಪುಸ್ತಕಗಳನ್ನ ಬರ್ದಿರಿ ಮತ್ತೆ ನೀವು ಯಾವ ತರದ ಪುಸ್ತಕಗಳನ್ನ ಮೊದಲೆಲ್ಲ ಓದಿದಿರಿ ಅಂತ ಹೇಳಿ ಒಂದ್ ಸ್ವಲ್ಪ. ಎಸ್, ನಾನು ಮಧ್ಯದ ಕ್ರೆಡಿಟ್ ನಮ್ಮ ಮದರ್ ಮತ್ತೆ ಗ್ರೇಟ್ ಗ್ರ್ಯಾಂಡ್ ಪಾ ಕೊಡಬೇಕಿತ್ತು. ಯಾಕಂದ್ರ ಅವ್ರಿಗೆ ಹೋಗ್ತದ. ನಂದು ಏಜ್ 5 ಇದ್ದಾಗ ನಂಗೆ ಡಿಕ್ಷನರಿ ಗಿಫ್ಟ್ ಮಾಡಿದ್ರು ನಮ್ಮಮ್ಮ. ಅದಾದ್ಮೇಲೆ ನಮ್ಮ ಅಜ್ಜ ಮುತ್ತಜ್ಜ ಹೊಳೆಯಾಲೂರ್ನಾಗ ಇರ್ತಿದ್ರು, ಅವ್ರ ಲಾಯರ್. ಅವ್ರು ನನಗ ಪತ್ರ ಬರೀತಿದ್ರು ಇಂಗ್ಲಿಷ್ನಾಗ, ನಾನು ಪತ್ರ ಬರೀತಿದ್ದೆ ಅವ್ರಿಗೆ. ಸೊ ನಾನು ಎವ್ರಿ ಲೆಟರ್ ಒಳಗೆ ಏನಾರೆ ಒಂದು ಸಬ್ಜೆಕ್ಟ್ ಮೇಲೆ ಬರೀತಿದ್ದೆ. ಅವ್ರು ಹೇಳ್ತಿದ್ರು ಇವತ್ತು ಆನಿ ಬಗ್ಗೆ ಬರಿ, ಇವತ್ತ ನಿಮ್ಮ ಫ್ರೆಂಡ್ ಬಗ್ಗೆ ಬರಿ, ಟೀಚರ್ ಬಗ್ಗೆ ಬರಿ ಅಂತ. ನಾ ಬರ್ದಿದ್ದನ್ನ ಅವ್ರು ಕರೆಕ್ಷನ್ ಮಾಡಿ ನಾ ಬರ್ದಿದ್ದ ಲೆಟರ್ ಜೋಡಿ ತಮ್ಮ ಲೆಟರ್ ಹಾಕಿ ಕಳಿಸ್ತಿದ್ರು. ಆವಾಗಿಂದ ಅದು ರೈಟಿಂಗ್ ಹ್ಯಾಬಿಟ್ ಸ್ಟಾರ್ಟ್ ಆತ್ ನನಗ. ಸೊ ಅಮ್ಮನೂ ಅದಕ್ಕೆ ಮುಂದುವರೆದ್ರು, ಪಪ್ಪನೂ ಅದಕ್ಕೆ ನಂಗೆ ಎಂಕರೇಜ್ ಮಾಡಿದ್ರು. ಕವಿಗೋಷ್ಠಿ ಎಲ್ಲ ಹೋಗ್ತಿದ್ದೆ ನಾನು, ಆ ಕಡೆ ಕವಿಗೋಷ್ಠಿ ಎಲ್ಲ ಮಾಡ್ತಿದ್ದೆ. ಸೊ ಅದು ರೈಟಿಂಗ್ ಇತ್ತು. ಬಟ್ ಚೆಸ್ ಬಂದ್ಮೇಲೆ ರೈಟಿಂಗ್ ಸ್ವಲ್ಪ ಬ್ಯಾಕ್ ಸೀಟ್ ತಗೊಂಡ್ಬಿಡ್ತು. ಅದಾದ್ಮೇಲೆ 2014 ಒಳಗ ಒಂದು ಟೂರ್ನಮೆಂಟ್ ಆಡ್ಲಿಕ್ಕೆ ಹೋಗಿದ್ದೆ ನಾನು, ನ್ಯಾಷನಲ್ಸ್. ಅದು ಸ್ಟ್ಯಾನಿ ಜೋಡಿ ಆಡ್ಲಿಕ್ಕೆ ಲಾಸ್ಟ್ ರೌಂಡ್. ಆ ಗೇಮ್ ನನ್ ಚಲೋ ಇತ್ತು, ಬಟ್ ಸೋತೆ. ಆ ಗೇಮ್ ಸೋತ್ ಮೇಲೆ ನಂಗೆ ಒಂದ್ ಸ್ವಲ್ಪ ಕೆಟ್ಟ ಅನಿಸ್ತಾಯ್ತಪ್ಪ, ಲಾಸ್ಟ್ ರೌಂಡ್ ಅದ. ಬಟ್ ಆ ಟ್ರೈನ್ನಾಗ ನಾ ಯಾವಾಗ ಮನೆಗ್ ಬರ್ಲಿಕ್ಕತ್ತಿದ್ದೆ ಅವಾಗ ನನಗೆ ಒಂದು ಕನಸು ಬಂತು. ಆ ಕನಸಿಂದ ಒಂದು ಬುಕ್ ಬಂತು. ಅಂದ್ರೆ ಕನಸ್ನಾಗ ಏನಾತಂದ್ರೆ ಒಬ್ಬ ಲೈಬ್ರರಿಯನ್ ಇದಾನ, ಆ ಲೈಬ್ರರಿಯನು ಡೆತ್ ಬೆಡ್ ಮೇಲೆ ಇದಾನ, ತನ್ನ ಮಗಂಗೆ ಏನೋ ಹೇಳ್ಬೇಕು ಅನ್ಕೊಂಡ ನಾವು ಲೈಬ್ರರಿ ಬಗ್ಗೆ. ಅಲ್ಲಿಗೆ ಕನಸು ಕಟ್ ಆಗ್ತದ. ಆಮೇಲೆ ನಾ ಮನಿಗ್ ಬಂದು ನಂಗೆ ಅದ್ರ ಬಗ್ಗೆ ಯೋಚನೆ ಇತ್ತು. ಮತ್ತ ಕನಸು ಕಂಟಿನ್ಯೂ ಆದಾಗ ನಂಗೆ ಅನಿಸ್ತು ಹಂಗಾರ ಬರಿಬೇಕಂದ್ರೆ ನಾ ಬರ್ಕೋತ್ ಹೋದಂಗೆ ಸ್ಟೋರಿ ಮುಂದೆ ಹೋಗ್ಕೋತ ಹೋತು. ಅದ ದ ಲೈವ್ಲಿ ಲೈಬ್ರರಿ ಅಂತ ನಾನು ಬುಕ್ ಬರ್ದೇನಿ. ದ ಲೈವ್ಲಿ ಲೈಬ್ರರಿ ಅಂಡ್ ಅನ್ ಅನ್ಲೈಕ್ಲಿ ರೊಮ್ಯಾನ್ಸ್ ಅಂತ. ಏನಪ್ಪಾ ಈ ರೀತಿ ಟೈಟಲ್ ಯಾಕಿಟ್ಟೆ ಅಂದ್ರೆ ಆ ಬುಕ್ಸು ಲೈಟ್ಸ್ ಆಫ್ ಆದ್ಮೇಲೆ ಲೈಬ್ರರಿನಾಗ ತಮ್ಮ ಮಾತಾಡ್ತಾವ. ಅದು ಮ್ಯೂಸಿಯಂ ಮೇಲೆ ಹೆಂಗ್ ಒಂದು ಸಿನಿಮಾ ಆಗ್ಯದ ಅದೇ ಟೈಪ್. ಆಗ ನಾ ಏನ್ ಮಾಡೀನಿ, ನಾ ಓದಿದ ಬುಕ್ಸ್ ಅನ್ನ ಅಲ್ಲೇ ಅವು ಒಂದು ಕ್ಯಾರೆಕ್ಟರ್ಸ್ ಮಾಡ್ಬಿಟ್ಟೀನಿ. ಸೊ ನಾನು ಬಹಳ ಇನ್ಫ್ಲೂಯೆನ್ಸ್ ಆಗಿದ್ದು ರಿಚರ್ಡ್ ಬಾಕ್ ಅವರ ಪುಸ್ತಕಗಳಿಂದ. ರಿಚರ್ಡ್ ಬಾಕ್ ಅವ್ರದ್ದು ಜೊನಾಥನ್ ಲಿವಿಂಗ್ಸ್ಟನ್ ಸೀಗಲ್, ಇಲ್ಯೂಷನ್ಸ್, ಆಮೇಲೆ ರೇ ಬ್ರಾಡ್ಬರಿ ಅವ್ರದ್ದು ಶಾರ್ಟ್ ಸ್ಟೋರೀಸ್, ಆಮೇಲೆ ಪೌಲೋ ಕೊಯ್ಲೋ ಅವ್ರದ್ದು ಬುಕ್ಸು. ಈ ರೀತಿ ಕೆಲವೊಂದು ಥೀಮ್ಸ್ ಮೇಲೆ ನಾನು ಓದ್ಕೋತ ಹೋದೆ. ಆಮೇಲೆ ಹೆಂಗದ ಅಂದ್ರೆ ನಿಮಗೆ ಒಬ್ರು ಬುಕ್ ಬಗ್ಗೆ ಗೊತ್ತಾಗ್ತದ್ರೆ ಇನ್ನೊಂದು ಗೊತ್ತಾಗ್ತದೆ. ಹಿಂಗ್ ಹೋಗ್ಕೋತ ಬಹಳಷ್ಟು ಬುಕ್ಸ್ ನಾನು ಓದ್ಕೋತ ಹೋದೆ. ನಮ್ದು ಒಂದು ಲೈಬ್ರರಿನೂ ಅದ. ಅದ್ರೊಳಗ ಲೈಬ್ರರಿ ಹೆಸರು ದ ಲೈವ್ಲಿ ಲೈಬ್ರರಿ ಅಂತ ಅದ, ರಾಣಿ ಚೆನ್ನಮ್ಮನಗರ್ ಬೆಳಗಾಂನಾಗ. ಅಲ್ಲಿ ಈಗ ನಮ್ ಮೋರ್ ದೆನ್ 30,000 ಬುಕ್ಸ್ ಅಂತೂ ಅವ ನಮ್ ಕಡೆ. ಸೊ ರೈಟಿಂಗ್ ಆ ಒಂದೇನು ಕನಸು ಬಂತು ಅದನ್ನ ನಾನು ಮಾಡ್ಕೋತ ಹೋದೆ. ನಾನು ಶಾರ್ಟ್ ಸ್ಟೋರೀಸ್ ಬರ್ದೆ ಮುಂಚೆ. ಆ ಶಾರ್ಟ್ ಸ್ಟೋರೀಸ್ ಬಂದ್ಮೇಲೆ ಅದ ಸೇಮ್ ಪಬ್ಲಿಷರಿಗೆ ನಾನು ಐಡಿಯಾ ಪಿಚ್ ಮಾಡಿದಾಗ ಅವರು ಟ್ರೆಡಿಷನಲಿ ಪಬ್ಲಿಷಿಂಗ್ ಮಾಡಿದ್ರು. ಅಂದ್ರ ಅವ್ರಿಗೆ ಆ ಬುಕ್ ಸೇರಿತು, ಅವರ ಪಬ್ಲಿಷ್ ಮಾಡ್ತೀನಿ ಅಂದು ರಿಡೋಮಿನಿ ಅಂತ. ಸೊ 2016 ಅದು ಬುಕ್ ಪಬ್ಲಿಷ್ ಆಯ್ತು. ಸೊ ಬಹಳಷ್ಟು ಕಾಪೀಸ್ ತಗೊಂಡ್ರು, ಮಂದಿ ರಿವ್ಯೂಸ್ ಚಲೋ ಕೊಟ್ರು. ಅದಾದ್ಮೇಲೆ ನಾನು ಶಾರ್ಟ್ ಸ್ಟೋರೀಸ್ ಬಹಳ ಬರ್ದೀನಿ. ಈಗ ನೆಕ್ಸ್ಟ್ ನಾನು ಒಂದು 3 ಬುಕ್ಸ್ ಆಲ್ರೆಡಿ ರೆಡಿ ಆಗವ, ಬಟ್ ಇನ್ನೂ ಸ್ಟೇಜಸ್ ಒಳಗವ. ಅಂದ್ರ ನಾನು ಮತ್ತ ನನ್ನ ವೈಫ್ ಐಶ್ವರ್ಯ ಒಂದು ಬರ್ದಿವಿ, ಅ ಬುಕ್ ಫಾರ್ ಕಿಡ್ಸ್. ಬಟ್ ಅದು ಇನ್ನೂ ಪಬ್ಲಿಷರ್ ನಮಗೆ ಸಿಕ್ಕಿಲ್ಲ. ಆಮೇಲೆ ನಾನು ಮತ್ ನನ್ನ ಫ್ರೆಂಡ್ಸ್ ಕೂಡಿ ಒಂದು ಬರ್ತ್ಡೇ ಬುಕ್ ಅಂತ ಒಂದು ಬರ್ದಿವಿ, ಅದಕ್ಕೂ ಇನ್ನೂ ಪಬ್ಲಿಷರ್ ಹುಡುಕ್ಲಿಕತ್ತೀವಿ. ಆಮೇಲೆ ಒಂದು ಚೆಸ್ಸೇಬೆಲ್ ಅಂತ ಕಂಪನಿ ಅದ, ಅವ್ರಿಗೆ ಒಂದು ಕೋರ್ಸ್ ಬರ್ದೇನಿ. ಅದೀಗ ರೆಕಾರ್ಡಿಂಗ್ ಸ್ಟೇಜ್ನಾಗ ಅದ. ಈಗ ನೆಕ್ಸ್ಟ್ ಬೇರೆ ರೆಕಾರ್ಡ್ ಮಾಡಿ ಉಳಿದ, ನಾನು ಸ್ಕ್ರಿಪ್ಟಿಂಗ್ ಎಲ್ಲ ಬರ್ದು ಮುಗಿಸಿನಂತು. ಆಮೇಲೆ ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಜೋಡಿನೂ ನಾನು ಒಂದು ಬುಕ್ ಬರೀಲಿಕತ್ತೀನಿ. ಅದು ಅನೌನ್ಸ್ಮೆಂಟ್ ಆದಾಗ ಎಲ್ಲ ನಿಮಗೆ ಗೊತ್ತಾಗ್ತದೆ. ಅದು ಚೆಸ್ ಬುಕ್ ಬರೀಲಿಕತ್ತೀನಿ. ಈಗ ನಿಮ್ದು
ಒಟ್ಟಾರೆ ಜರ್ನಿ ಒಳಗಡೆ ನಿಮ್ಮ ತಂದೆ ಮತ್ತು ತಾಯಿ ಪಾತ್ರ ಏನೇನು ಯಾವ ಥರ ಇದೆ? ಸೊ ತಂದೆ ತಾಯಿ ಪಾತ್ರ ಐ ಮೀನ್ ಅದು ಎಷ್ಟೇ ಹೇಳಿದ್ರು ಅದಕ್ಕೆ ಸಾಕಾಗೇ ಇಲ್ಲ. ಬಟ್ ನಾನು ಆನ್ ಸರ್ಫೇಸ್ ಲೆವೆಲ್ ಪಾಯಿಂಟ್ಸ್ ಏನ್ ಹೇಳ್ಬೋದಪ್ಪ ಅಂದ್ರ ಇವ್ರಿಬ್ರು ಕಡೆಯಿಂದ ಕ್ವಾಲಿಟೀಸ್ ಏನವ ಇದನ್ನ ನಾನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಒಂದು ಕ್ವಾಲಿಟಿ ಆಫ್ ಸರೆಂಡರ್, ಅಂದ್ರೆ ಏನಾದ್ರೂ ಮನಸ್ಸು ಧೈರ್ಯ ಕಳ್ಕೊಳಾರ್ದ ಮುಂದೆ ಹೋಗೋದು. ಈ ಒಂದು ಆಯ್ತಪ್ಪ ಏನೋ ಇದ್ರು ಮುಂದೆ ಹೋಗೋಣ, ಈ ರೀತಿ ಒಂದು ಕ್ವಾಲಿಟಿ ಮುಂಚಿಂದ ಇಂಗ್ರೇನ್ ಮಾಡಿದ್ರು. ಆಮೇಲೆ ಫ್ರೀಡಮಿಗೆ ಎಂದೂ ಅವರು ರೆಸ್ಟ್ರಿಕ್ಷನ್ಸ್ ಕೊಡ್ಲಿಲ್ಲ. ಅಂದ್ರೆ ನಂಗೆ ಏನ್ ಬೇಕಾದು ಮಾಡೋ ಅಂತ ಒಂದು ಫ್ರೀಡಮ್ ನನ್ನ ಮನ್ಯಾಗಿತ್ತು. ಈ ಫ್ರೀಡಮ್ ಕೊಡೋ ಒಂದು ಭಾವನೆನೂ ಬಹಳ ದೊಡ್ಡದ, ಎಲ್ಲಾರ ಕಡೆ ಇದು ಆಗಂಗಿಲ್ಲ. ನನಗೆ ಏನ್ ಬೇಕಾದ್ ಮಾಡ್ಲಿಕ್ಕೆ ಒಂದು ಫ್ರೀಡಮ್ ಕೊಟ್ಟಿದ್ರು, ಅದಕ್ಕೆ ನಾ ಬಹಳ ಕೃತಜ್ಞತೆ ಇದ್ದೀನಿ ಪೇರೆಂಟ್ಸ್ಗೆ. ಆಮೇಲೆ ನಮ್ ಲೈಫ್ನಾಗ ಎಷ್ಟೋ ಚಾಲೆಂಜಸ್ ನೋಡಿನಿ, ಆ ಎಲ್ಲಾ ಚಾಲೆಂಜಸ್ ಮೀರಿನೂ ನಾವು ಇರಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನ ಪೇರೆಂಟ್ಸ್ ಕೊಟ್ರು. ಸೊ ಅದು ಬೆಸ್ಟ್ ಗಿಫ್ಟ್ ದಟ್ ಅ ಪೇರೆಂಟ್ ಕ್ಯಾನ್ ಗಿವ್. ಸೊ ಇವೆಲ್ಲ ಏನ್ ಕ್ವಾಲಿಟೀಸ್ ಅವಲ್ಲ, ಇವ್ ಏನೇ ಮಾಡಿದ್ರು ಮೀರ್ ಬಿಡ್ತಾವ. ಸೊ ಇಂಥ ಕ್ವಾಲಿಟಿ, ಸೊ ಆ ಪೇರೆಂಟ್ಸ್ ಇಂದ ಅವೇನ್ ಕ್ವಾಲಿಟೀಸ್ ಯಾವಾಗ ಬಂದ್ವಲ್ಲ ಅವು ನಾವು ಮೆಜರ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಆ ಕ್ವಾಲಿಟೀಸ್ ಎಲ್ಲ ನನಗೆ ಸಿಕ್ಕು. ನಾನು ಹೇಳ್ದಂಗೆ ಫ್ರೀಡಮ್ ನನಗೆ ಕಂಪ್ಲೀಟ್ಲಿ ಇತ್ತು. ಆಮೇಲೆ ಎಂಕರೇಜ್ಮೆಂಟ್ ಯಾವಾಗ್ಲೂ ಇತ್ತು, ಎಷ್ಟೇ ಕಷ್ಟ ಬಂದ್ರು ನಾವು ಮಾಡ್ಬೋದು ಅನ್ನೋ ಒಂದು ಭರವಸೆ ಇತ್ತು. ಎಷ್ಟೋ ಸಲ ನಾನು ಬಹಳ ಡಿಪ್ರೆಸ್ ಆಗಿದ್ದು ಸಿಚುವೇಶನ್ಸ್ ಇದ್ದು, ಬಟ್ ಅದನ್ನೆಲ್ಲಾ ಮೀರಿನೂ ಮಾಡ್ಬೋದು ಅಂತ ಅನ್ನೋ ಒಂದು ನಂಬಿಕೆ ಏನ್ ಕೊಟ್ಟಿರಲ್ಲ, ಅದು ಬೆಸ್ಟ್ ಗಿಫ್ಟ್ಸ್ ನಂಗೆ ಪೇರೆಂಟ್ಸ್ ಕೊಟ್ಟಿದ್ದು. ನಾವು ನೀವು ಮೊದಲು ಭೇಟಿಯಾಗಿದ್ದು ಹೆಚ್ಚು ಕಮ್ಮಿ 2010 ಅವಾಗ ಅಮ್ಮನೂ ಜೊತೆಗೆ ಬಂದಿದ್ರು. ಹೌದೌದು. ಆದ್ರೆ ಈಗ ಅಮ್ಮ ಜೊತೆ ಇಲ್ಲ, ಅಂದ್ರೆ ಅವರು ಸದ್ಯಕ್ಕೆ ದೇಹ ಬಿಟ್ಟಿದ್ದಾರೆ. 2020 ಅವರು 22 ಅವರು ತೀರ್ಕೊಂಡ್ರು. ಈಗ ಅವ್ರನ್ನ ಯಾವ ತರ ಮಿಸ್ ಮಾಡ್ಕೋತೀರಿ? ಮತ್ತ ಸೊ ಸ್ಟಾರ್ಟಿಂಗ್ ಅನಿಸ್ತು ನನಗ ಏನಪ್ಪಾ ಈಗ ಅವ್ರು ಇಲ್ಲಲ್ಲ ಅಂತ, ಸ್ವಲ್ಪ ವಾಯ್ಡ್ ಗತೆ ಫೀಲ್ ಆಯ್ತು. ಅದಾದ್ಮೇಲೆ ನನ್ನ ಅನುಭವ ಏನಾದು ನನಗ, ಅದರಿಂದ ನಾನು ಏನ್ ತಿಳ್ಕೊಂಡೆಪ್ಪ ಅಂದ್ರ, ನಾನ್ ಮಾಡೋ ಕೆಲ್ಸದೊಳಗ ಅಮ್ಮನ ನಾನು ಕಾಣ್ಲಿಕತ್ತೇನೆ. ಅಂದ್ರ ಈಗ ಫಿಸಿಕಲ್ ಪ್ರೆಸೆನ್ಸ್ಗೆನೆ ನಾವು ಸೀಮಿತವಾಗಿ ಇಟ್ಬಿಟ್ರ ಅಫ್ಕೋರ್ಸ್ ನಿಮ್ಗೆ ಬರೀ ನೋವ ಕಾಣ್ತದೆ ಎಲ್ಲಾದ್ರೂ. ಬಟ್ ಒಬ್ಬ ವ್ಯಕ್ತಿದ್ದು ಏನ್ ಪರ್ಸನಾಲಿಟಿ ಅದ, ಆಮೇಲೆ ಅವ್ರದ್ದು ಏನ್ ಕ್ವಾಲಿಟೀಸ್ ಅವ, ಅದನ್ನ ನಾನು ಯಾವ ರೀತಿ ನೋಡ್ತಿದ್ದೆ ಅಂದ್ರ, ಅಕಸ್ಮಾತ್ ಅಮ್ಮ ಈಗ ನನ್ ಮುಂದಿದ್ರ ನಾ ಯಾವ ರೀತಿ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾಳ ಅಂತ ನಾನು ಒಂದು ವಿಚಾರ ಮಾಡಿ ಒಂದ್ ಸ್ವಲ್ಪ ನನ್ನ ಲೈಫ್ ಎಲ್ಲ ಫಾರ್ಮ್ ಮಾಡ್ಕೋತ ಹೋದೆ. ಅವಾಗ ನನಗೆ ಅನ್ನಿಸ್ತು, ಹೌದಲ್ಲಪ್ಪ ಅಮ್ಮ ಈಗ ನಾ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾಳ, ನನ್ ಮುಂದಿದ್ರಕ್ಕೆ ಹೆಂಗಿರ್ಬೋದು ಅಂತ ನಾ ಇದ್ದಾಗ ನನಗೇನ್ ಅನ್ನಿಸ್ತು, ನಾ ಕೆಲಸ ಮಾಡೋದ್ರೊಳಗೆ ಏನೇ ಕೆಲಸ ನಾ ಮಾಡೋದ್ರೊಳಗೂ ನಾಕಿನ್ ಕಾಣ್ಲಿಕ್ಕೆ. ಸೊ ಆ ರೀತಿ ನನ್ ಜೋಡಿ ಇದ್ದಾರೆ. ಯಾಕಂದ್ರೆ ಆಬ್ವಿಯಸ್ಲಿ ನನ್ ಕಡೆ ಇರೋದು ಇನ್ ಬ್ಲಡ್ ಅದ, ಅಕ್ಕಿಂದ ಅದ. ಸೊ ಪ್ರತಿ ಒಂದು ನಮ್ದು ಸೆಲ್ಸ್ ಒಳಗನು ಆ ಎನರ್ಜಿ ಇದ್ದೇ ಇರ್ತದ. ಸೊ ನಾನು ಆ ಡಿಸ್ಕನೆಕ್ಟ್ ಅಂತ ಏನದ ಅದನ್ನ ಮೀರಿಬಿಟ್ಟಿನಿ. ಅಂದ್ರೆ ಮುಂಚೆ ನನಗೆ ಸ್ವಲ್ಪ ಫಸ್ಟ್ 2-3 ಮಂತ್ ಸ್ವಲ್ಪ ಕಷ್ಟ ಆಯ್ತು. ಅದಾದ್ಮೇಲೆ ದೇವರ ಅನುಗ್ರಹದಿಂದ ಆ ರೀತಿ ಒಂದು ಫ್ರೇಮ್ ಆಫ್ ಮೈಂಡ್ ನಾಗ ಆಗ್ಲಿಕ್ಕೆ ನನಗೆ ಅವಕಾಶ ಸಿಕ್ತು. ಅಂದ್ರೆ ಐ ವಾಸ್ ಏಬಲ್ ಟು ಡೂ. ಬಟ್ ಹಂಗಂದ್ರೆ ಎಂದೂ ಮಿಸ್ ಮಾಡಂಗಿಲ್ಲ ಅಂತೇನಿಲ್ಲ, ಕೆಲವೊಮ್ಮೆ ಬಹಳ ಮಿಸ್ ಮಾಡ್ತೀನಿ. ಬಟ್ ಅವಾಗ ಮಿಸ್ ಮಾಡಿದಾಗನು ನಾನು ಹೆಂಗ ಅದನ್ನ ವ್ಯಕ್ತಪಡಿಸ್ತೀನಿ ಅಂದ್ರ, ಹೌದಲ್ಲಪ್ಪ ಇಷ್ಟೆಲ್ಲ ನನಗೆ ಸಿಕ್ತಲ್ಲ, ಏನ್ ಸಿಕ್ಕಿಲ್ಲ ಅದಾಗಿಲ್ಲಕ್ಕಿಂತ ಏನೆಲ್ಲ ಸಿಕ್ತಲ್ಲ ಅದರ ಕಡೆ ನಾನು ಫೋಕಸ್ ಕೊಟ್ಟಾಗ ಏನಾಗ್ತದ, ನನಗೂ ಜೀವನ ಮಾಡ್ಲಿಕ್ಕೆ ಶಕ್ತಿ ಸಿಗ್ತದೆ. ಹೌದು. ಈಗ ನೀವು ಒಟ್ಟಾರೆ ನಿಮ್ದು ಈ ಜರ್ನಿ ಒಳಗಡೆ ನೀವು ಮುಂದಿನ ನಿಮ್ಮ ಜೀವನವನ್ನ ಯಾವ ತರ ಕಟ್ಕೋಬೇಕು ಅಂತ ಹೇಳಿ, ಅಥವಾ ನಿಮ್ದೇನು ಪ್ಲಾನ್ಸ್ ಇದೆ? ನಾನು ಮುಂಚೆ ಭಾಳ ಹಿಂಗ್ ಪ್ಲಾನ್ಸ್ ಮಾಡ್ತಿದ್ದೆ, ಈ ರೀತಿ ಇದು ಒಂದ್ ಸ್ವಲ್ಪ ಈ ಟೂರ್ನಮೆಂಟ್ ಆಡಿ ಇದು ಆಡೋದು, ಆ ಟೈಟಲ್ ಮಾಡ್ಕೊಳ್ಳೋದು, ಹಿಂಗೆಲ್ಲ ಪ್ಲಾನ್ಸ್ ಇಟ್ಕೊಂಡಿದ್ದೆ. ಬಟ್ ಸನೇದ್ರಾಗ ಬಹಳ ನಾನು ಚೇಂಜಸ್ ನೋಡಿನಿ. ಏನಂದ್ರ ಏನು ಬರ್ಲಿಕ್ಕತ್ತದ ಅದರ ಪ್ರಕಾರ ನಾನು ಹೊಂಟೇನಿ. ಈಗ ಸದ್ಯಕ್ಕೆ ನನಗ ಬುಕ್ ಬರೆಯೋ ಆಫರ್ ಬಂದು 2 ಬುಕ್ಸ್ ಅದನ್ನ ನಾನು ಬರ್ದೆ. ಇದು ನಾನೇನು ಅನ್ಕೊಂಡಿದ್ದಿಲ್ಲ ಬರೀಬೇಕಂತ. ಹಂಗ ಒಬ್ರು ಅಪ್ರೋಚ್ ಮಾಡಿದ್ರು, ಆಯ್ತು ಓಕೆ ಅಂತಂದೆ. ಅದು ಅನೌನ್ಸ್ಮೆಂಟ್ ಸೂನ್ ಮಾಡ್ತೀನಿ ನಾನು ಸೋಷಿಯಲ್ ಮೀಡಿಯಾನ, ಇನ್ನೂ ಯಾರಿಗೂ ಡೀಟೇಲ್ಸ್ ಹೇಳಿಲ್ಲ. ಪಬ್ಲಿಷರ್ ಇಂದ ಫೈನಲ್ ಬಂದ್ಮೇಲೆ ಹೇಳ್ತೀನಿ. ಆಮೇಲೆ ಅದೇ ರೀತಿ ಇನ್ನೊಂದೇನು, ನಾನು ನನ್ನ ಪರ್ಸನಲ್ ಜರ್ನಿ ಬಗ್ಗೆ ಏನ್ ಬರ್ದಿನಿ ಅದು ಚೆಸ್ಸೇಬಲ್ ಕಂಪನಿಗೆ, ಅದು ಆಕಸ್ಮಿಕವಾಗಿ ಆಗಿದ್ದು, ಇದ ಮಾಡ್ಬೇಕಂತ ನಾನು ಹೊಂಟಿದ್ದಿಲ್ಲ. ಸೊ ಹಿಂಗೆ ಜೀವನ ಮಾಡ್ಲಿಕ್ಕೆ ನನಗೆ ಸದ್ಯಕ್ಕೆ ಸೇರ್ಲಿಕ್ಕತ್ತದ, ಏನೂ ಪ್ಲಾನ್ ಇಲ್ಲ. ನಾಳೆ ಏನಾಗ್ತದ, ಏನ್ ಟೂರ್ನಮೆಂಟ್ ನನಗೆ ಏನ್ ಗೊತ್ತಿಲ್ಲ ಆ ರೀತಿ. ಈಗ ಸದ್ಯಕ್ಕೆ ಈ ವರ್ಷ ನಾನು ಬರೀ ಒಂದು ಇವೆಂಟ್ ಆಡ್ಬೇಕು ಅನ್ಕೊಂಡಿನಿ. ಅದನ್ನ ಮೀರಿ ನನಗೆ ಎಲ್ಲೆಲ್ಲೇ ಅಪರ್ಚುನಿಟೀಸ್ ಬರ್ತಾವ ಅಲ್ಲೆಲ್ಲೇ ನಾನು ಕೆಲಸ ಮಾಡ್ತೀನಿ. ಅಂದ್ರೆ ಸನ್ನಿದ್ರಾಗ ನನಗ ಬೇರೆ ಬೇರೆ ಒಂದು ಇನ್ಸ್ಟಿಟ್ಯೂಟ್ಸ್ ಇಂದ ಕರಿಕ್ಯುಲಮ್ ಡಿಸೈನ್ ಮಾಡ್ಲಿಕ್ಕೆ ಆಫರ್ಸ್ ಬಂದಾವ. ಸೊ ನಾ ಅದನ್ನು ಮಾಡ್ಲಿಕ್ಕತ್ತೇನಿ. ಆಮೇಲೆ ಕೆಲವೊಬ್ಬರಿಗೆ ನಾನು ನಮ್ಮ ಬೆಳಗಾವಿ ಏರಿಯಾ ಒಳಗೆ ಬೇರೆ ಬೇರೆ ರೀತಿ ವರ್ಕ್ಶಾಪ್ಸ್ ಡಿಸೈನ್ ಮಾಡ್ಲಿಕ್ಕೆ ನೋಡ್ಲಿಕ್ಕತ್ತೀನಿ. ಅಂದ್ರೆ ನಂದು ಇಂಟ್ರೆಸ್ಟ್ ವೇರಿಡ್ ಆಗಿದ್ರಿಂದ
ಇದ ಮಾಡ್ಬೇಕು ಅದ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ. ನಾನು ಲಾಸ್ಟ್ ಇಯರ್ ಒಂದು ಬಿಬ್ಲಿಯೋಥೆರಪಿ ವರ್ಕ್ಶಾಪ್ ಮಾಡಿದೆ. ಸೊ ಒಂದು ಬುಕ್ ಇಂದ ಹೆಂಗ್ ಹೀಲ್ ಆಗಬಹುದು ಅಂತ ಒಂದು ಕಾನ್ಸೆಪ್ಟ್ ನಾ ಮಾಡಿದೆ. ಸೊ ಸದ್ಯಕ್ಕೆ ಈಗ ನನ್ನ ಫೋಕಸ್ ಏನಪ್ಪಾ ಅಂದ್ರೆ ನಾನು ಡೈಲಿ ಚೆಸ್ ಪ್ರಾಕ್ಟೀಸ್ ಅಂತೂ ಮಾಡ್ಕೋತಿದ್ದೀನಿ ಈಗ. ಆಮೇಲೆ ಇದ ಮಾಡ್ಬೇಕು ಅದ ಮಾಡ್ಬೇಕು 5 ವರ್ಷ ಆದ್ಮೇಲೆ ಏನು ಇಂಥವೆಲ್ಲ ವಿಚಾರ ದೇವ್ರಿಗೆ ಬಿಟ್ಬಿಟ್ಟಿನಿ. ಅವ್ರು ಹೆಂಗ ದಾರಿ ತೋರಿಸ್ತಾರ ಆ ರೀತಿ ಹೋಗುವಂತ ಒಂದು ಸ್ಟೇಟ್ ಆಫ್ ಮೈಂಡ್ ನಾಗ ಇದ್ದೀನಿ. ನಿಮ್ದು ಅಂದ್ರ ನಾವು ಬೆಳಗ್ಗೆಯಿಂದ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಆಧ್ಯಾತ್ಮದೊಳಗೂ ಸಾಕಷ್ಟು ವಿಚಾರ ತಿಳ್ಕೊಂಡಿದ್ದೀರಿ, ಆ ದಾರಿ ಒಳಗೆ ಇದ್ದೀರಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳೋದಾದ್ರೆ. ಸಾಕಷ್ಟ ಅಂತ ಅನ್ಲಿಕ್ಕೆ ಕಷ್ಟ ಅದ, ಯಾಕಂದ್ರೆ ಎಷ್ಟ ತಿಳ್ಕೊಂಡ್ರು ಇನ್ನು ಮುಗಿಯಂಗಿಲ್ಲ. ಬಟ್ ನನಗ ಅದರಿಂದ ಒಂದು ಜೀವನ ಮುಂದ ಮಾಡ್ಲಿಕ್ಕೆ ಸ್ವಲ್ಪ ಶಕ್ತಿ ಬಂದಂಗ ಆಗ್ಯದ. ಅಂದ್ರೆ ಅದಿಲ್ದ ನಾನು ವಿಚಾರ ಮಾಡ್ತೀನಿ ನನಗೆ ಯಾವ್ದು ಬಹಳ ಮೋಟಿವೇಶನ್ ಕೊಡ್ತದೆ ಜೀವನದಾಗ. ಇದು ಆಕ್ಚುಲಿ ಎಲ್ಲಾರು ತಾವೇ ಇದು ಪ್ರಶ್ನೆ ಕೇಳ್ಕೋಬೇಕು, ಯಾವ್ದ್ರಲ್ಲಿ ನನಗೆ ಜೀವನದಾಗ ಬಹಳ ಮೋಟಿವೇಶನ್ ಸಿಗ್ತದ ಅಂತ. ನನಗಂತೂ ಅದು ಬಹಳ ಕ್ಲಿಯರ್ ಆನ್ಸರ್ ಅದ. ಎನಿಥಿಂಗ್ ರಿಲೇಟೆಡ್ ಟು ಗಾಡ್ ಐ ಆಮ್ ರಿಯಲಿ ಇನ್ಸ್ಪೈರ್ಡ್, ಅದು ನನಗೆ ಗೊತ್ತಾಯ್ತು. ಸೊ ನಾನು ಚೆಸ್ ಪ್ರಾಕ್ಟೀಸಿಗೂ ಅದನ್ನ ಯೂಸ್ ಮಾಡ್ಕೋತಾ ಹೋದೆ. ನನ್ನ ಡೇ ಟು ಡೇ ರುಟೀನ್ನಾಗ ಇದರಿಂದ ನನಗೆ ಇಷ್ಟು ಶಕ್ತಿ ಬರ್ಲಿತ್ತಂದ್ರೆ ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ನಂಗೆ ಅನಿಸ್ತು. ಬೇಸಿಕಲಿ ಈ ಎಲ್ಲಾ ಬುಕ್ಸು ಆಮೇಲೆ ಸೇಂಟ್ಸ್ ಏನ್ ಹೇಳ್ತಾರ ಅಂದ್ರೆ ನಮ್ ಒಳಗ ನಾವು ಹೋಗ್ಬೇಕು ಅಂತ ಹೇಳ್ತಾರ. ಅದನ್ನ ನಾನು ಚೆಸ್ ಥ್ರೂನು ಮಾಡಬಹುದು ಅನ್ನೋದನ್ನ ನಾನು ಈಗ ಕಲಿಲಿಕತ್ತೀನಿ. ಸೊ ಅದ ಸ್ಪಿರಿಚುವಾಲಿಟಿ ಇನ್ ಬೇಸ್ ಸೆನ್ಸ್. ನೀವು ಏನ್ ಮಾಡ್ಲಿಕತ್ತೀರಿ ಯಾವುದೇ ಕ್ಷೇತ್ರನಾಗ ಇದ್ರು ನಿಮ್ಮನ್ನ ನೀವ ತಿಳ್ಕೊಂಡು ಏನ್ ಆಗ್ಲಿಕತ್ತದ ಒಳಗ ಆ ತಿಳ್ಕೊಂಡ ಹೋಗೋತಂದ್ರ ಅದ ಜರ್ನಿ ಒಳಗ ನಿಮ್ಗೆ ತಾನಾಗೆ ಚೇಂಜಸ್ ಕಾಣಿಸ್ಬಿಡ್ತಾವ. ಆಮೇಲೆ ಹೆಂಗದ ನನಗೆ ಈ ರೀತಿ ಚೇಂಜಸ್ ಆತು ಅಂತ ನಿಮಗೂ ಆಗ್ಬೇಕು ಅಂತಿಲ್ಲ, ನಿಮ್ಗೆ ಬೇರೆ ರೀತಿ ಚೇಂಜಸ್ ಆಗಬಹುದು. ಅದಕ್ಕೆ ನನಗೆ ಯಾವ ರೀತಿ ಅದು ಇನ್ಫ್ಲೂಯೆನ್ಸ್ ಆಗ್ಯದ ಅಂತ ಹೇಳಿಕತ್ತಿಲ್ಲ. ಯಾಕಂದ್ರೆ ನನ್ನ ಅನುಭವ ಬಹಳ ನನಗದು ಬಹಳ ಪರ್ಸನಲ್ ಅನಿಸ್ಬಹುದು. ಬಟ್ ನನಗೆ ಹಿಂಗ ಆಗ್ಯದ ಅಂತ ನಿಮಗೆ ಹಿಂಗ ಆಗ್ಬೇಕಂತೇನಿಲ್ಲ, ನಿಮಗೆ ಬೇರೆ ರೀತಿ ಆಗ್ಬಹುದು ಚೇಂಜಸ್ ನಿಮ್ ಲೈಫ್ ಒಳಗ. ಬಟ್ ಆ ಶಕ್ತಿ ಏನದ, ಆ ದೇವ್ರದೇನ್ ಶಕ್ತಿ ಅದ ಅದನ್ನ ಎಲ್ಲಾ ನಡೆಸ್ಲಿಕ್ಕತ್ತದ. ನಾವು ಬಹಳ ಬರೇ ಒಂದು ಸಣ್ಣ ಪಾತ್ರ ಅಂತ ನನಗ ಫೀಲಿಂಗ್ ಬರ್ಲಿಕ್ಕತ್ತದ ಈಗೀಗ. ಸೊ ಐ ಥಿಂಕ್ ದ್ಯಾಟ್ ಈಸ್ ಸ್ಪಿರಿಚುಯಾಲಿಟಿ ಫಾರ್ ಮೀ, ನೋಯಿಂಗ್ ದ್ಯಾಟ್ ಯು ಆರ್ ನೋ ಬಡಿ, ದ್ಯಾಟ್ ಎವ್ರಿಥಿಂಗ್ ಎಲ್ಸ್ ಇಸ್ ಬೀಂಗ್ ಡನ್ ಬೈ ದ ಡಿವೈನ್. ಈ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಂಗೆ ಈಗ ಸದ್ಯಕ್ಕಂತೂ ಸ್ಪಿರಿಚುಯಾಲಿಟಿ ಅನ್ನಿಸ್ತದೆ. ಆಮೇಲೆ ರೀಸೆಂಟ್ಲಿ ನಮ್ಮ ತಮ್ಮ ಅವ್ರು ಒಂದು ಮಾತು ಹೇಳಿದ್ರು, ನಂಗೆ ಬಹಳ ಸೇರ್ತು. ಈಗ ನಾವು ಯಾರ್ದಾರೆ ಬುಕ್ಸ್ ಓದ್ತಿರ್ತೀವಲ್ಲ, ಆ ಬುಕ್ಸ್ ಅವ್ರ ಹಿಸ್ಟ್ರಿ ಇದ್ದಾಗ ಆ ಕೋಟ್ಸ್ ಇರ್ಲಿ, ಆ ಕೋಟ್ಸ್ ಅವರು ಬರ್ದಾರ ಅಂತ ನಾವು ಓದ್ತೀವಿ. ಬಟ್ ಅವರು ಬರ್ದಾಗ ಅವ್ರದ್ದು ವಯಸ್ಸು ಏನಿತ್ತು ಇದನ್ನೊಮ್ಮೆ ನೋಡಂಗಿಲ್ಲ. ಸೊ ಆ ವಯಸ್ಸು ಏನಿದ್ದಾಗ ಅವ್ರು ಮೇ ಬಿ ಆ ಥಾಟ್ ಅದ್ ವಿಚಾರ ಅವ್ರಿಗೆ ಸ್ವಲ್ಪ 20 ವರ್ಷ ಆದ್ಮೇಲೆ ಅದ ವಿಚಾರ ಇರ್ಲಿಕ್ಕಿಲ್ಲ. ಸೊ ನಾನು ನನ್ನ ತಮ್ಮನಿಂದ ಏನ್ ಕಲ್ತೀನಿ ಅಂದ್ರೆ, ಏನ ಅಂದಿದ್ದು ಡೈರೆಕ್ಟ್ ತಗೊಳೋಕ್ಕಿಂತ ಮೊದ್ಲು ನಾವು ಒಂದು ವಿಚಾರ ಮಾಡಿ ನಮಗೆ ಇದು ಅನ್ವಯಿಸ್ತದೇನೋ ಅಂತ ಅನ್ನೋದು ನಮ್ಮ ಸತ್ಯ ನಾವೇ ತಿಳ್ಕೋಬೇಕು ಅನ್ನೋ ಒಂದು ಧಾಟಿ ಒಳಗೆ ಹೊಂಟೀನಿ. ಇದು ಓಂ ಸ್ವಾಮಿ ಅವ್ರದ್ದೊಂದು ಬುಕ್ ಅದ, ಇಫ್ ಟ್ರೂತ್ ಬಿ ಟೋಲ್ಡ್ ಅಂತ. ಅದಾದ್ಮೇಲೆ ಲಾಸ್ಟಿಗೆ ಅವ್ರು ಬರೀತಾರೆ ಡಿಸ್ಕವರ್ ಯುವರ್ ಓನ್ ಟ್ರೂತ್ ಅಂತ. ಸೊ ನಿಮಗೆ ಯಾವ್ದು ಸರಿ ಅನಿಸ್ತದ ಅದು ನೀವ ನೋಡೋದು, ಇದೇ ಸ್ಪಿರಿಚುಯಾಲಿಟಿ. ನಿಮ್ಮ ಜೀವನ ಬದಲಾಗ್ಲಿಕ್ಕೆ ಚೆಸ್ ಪುಸ್ತಕಗಳನ್ನ ಹೊರತುಪಡಿಸಿ ಬೇರೆ ಯಾವ ಪುಸ್ತಕಗಳು ನಿಮ್ಮ ಜೀವನದೊಳಗೆ ಬಹಳ ಇನ್ಫ್ಲೂಯೆನ್ಸ್ ಮಾಡ್ಯದಂತ ಹೇಳಿ ನೀವು ಫೀಲ್ ಮಾಡ್ತೀರಿ? ಇದಂತೂ ಬಹಳ ಫೇವ್ರೇಟ್ ಕ್ವಶನ್ ಅಂದು ನಾನು ಎಲ್ಲಾ ಕಡೆ ಹೇಳ್ತೀನಿ. ಜೊನಾಥನ್ ಲಿವಿಂಗ್ಸ್ಟನ್ ಸೀಗಲ್ ಅಂತದ, ರಿಚರ್ಡ್ ಬಾಗ್ ಬರ್ದಿದ್ದು. ಇಲ್ಯೂಷನ್ಸ್ ಅದ, ಅದು ರಿಚರ್ಡ್ ಬಾಗ್ ಬರ್ದಿದ್ದು. 40 ರೂಲ್ಸ್ ಆಫ್ ಲವ್ ಅಂತದ, ಅದು ಎಲಿ ಶಫಾಕ್ ಅಂತ ಬರ್ದಿದ್ದು. ಅದು ರೂಮಿ ಮೇಲೆ ಬೇಸ್ಡ್ ಅದ, ಪ್ರೀತಿ ಬಗ್ಗೆ ಅದ ಅದು. ಆಮೇಲೆ ನನಗೆ ಎಡ್ವರ್ಡ್ ಡಿ ಬೋನೋ ಅವ್ರದ್ದು ಬುಕ್ಸ್ ಲಿಂದ ನಾನು ಬಹಳ ಎಸ್ಪೆಷಲಿ ಕೋಚಿಂಗ್ ಮೆಥಡ್ಸ್, ಥಿಂಕಿಂಗ್ ಮೆಥಡ್ಸ್ ಬಹಳ ಕಲಿತೆ ಅದರಿಂದ. ಆಮೇಲೆ ನೀವು ಹಂಗ ಹೋದಂಗ ಈ ಓಂ ಸ್ವಾಮಿ ಬರ್ದಿದ್ದು ದ ಲಿಜೆಂಡ್ ಆಫ್ ಗಾಡೆಸ್ ಅಂತದ, ಆ ಬುಕ್ಲೆ ನಾನು ಪರ್ಸನಲಿ ಬಹಳ ತಿಳ್ಕೊಂಡಿದ್ದೀನಿ. ಆಮೇಲೆ ಇತ್ತೀಚೆಗೆ ನನಗೆ ಒಬ್ರು ಸಾಗರ್ ಶಾ ಅನ್ನೋರು ಒಂದು ಬುಕ್ ಗಿಫ್ಟ್ ಮಾಡಿದ್ರು, ಸರೆಂಡರ್ ಎಕ್ಸ್ಪೆರಿಮೆಂಟ್ ಅಂತ. ಆ ಬುಕ್ನು ಬಹಳ ಚಲೋ ಅದ ಆ ಬುಕ್ನಾಗ. ಆಮೇಲೆ ಅದ್ರ ಇನ್ನೊಂದು ಬುಕ್ ಅದ, ಮಿಸ್ಟಿಕಲ್ ಲಾಸ್ ಆಫ್ ಅಬೆಂಡೆನ್ಸ್ ಅಂತ. ಅದು ಮಿಸ್ಟಿಕಲ್ ಲಾಸ್ ಆಫ್ ಅಬೆಂಡೆನ್ಸ್ ಬಹಳ ಚಲೋ ಬುಕ್. ಯಾರಿಗೆ ಅನಿಸ್ತದ ಅವ್ರಿಗೆ ದುಡ್ಡು ಸ್ವಲ್ಪ ಕಮ್ಮಿ ಅನಿಸ್ಲಿಕ್ಕತ್ತದ, ಹೆಂಗ್ ಗಳಿಸೋದು ಗೊತ್ತಾಗ್ವಲ್ತು, ಅದಕ್ಕೆ ಅವ್ರು ಒಂದು ಸ್ಪಿರಿಚುವಲ್ ಆಂಗಲ್ ಕೊಡ್ತಾರ ಆ ಪುಸ್ತಕ ಒಳಗ, ಅದನ್ನ ಓದೋ ಹಂಗದ. ಆಮೇಲೆ ಈ ಫಿಕ್ಷನ್ ಕ್ಯಾಟಗರಿನಾಗ ಹೋಗ್ಬೇಕಂದ್ರ ನಂಗೆ ಡ್ಯಾನ್ ಬ್ರೌನ್ ಅದು ಬುಕ್ಸ್ ಸೇರ್ಯಾವ. ಈಗ ದ ಸೀಕ್ರೆಟ್ ಆಫ್ ಸೀಕ್ರೆಟ್ಸ್ ಅಂತ ಬುಕ್ ಮನ್ಯಾಗ ತೊಗೊಂಡು ಇಟ್ಕೊಂಡಿನಿ, ಇನ್ನೂ ಓದಿಲ್ಲ. ಆಮೇಲೆ ಹಂಗ ನೀವು ಹೋದಾಗ ಜಾನರ್ಸ್ ಹೆಂಗ ಚೇಂಜ್ ಆಕೋತ ಹೋಗ್ತಾವ, ಹಂಗ ಬುಕ್ಸ್ ಹಂಗ ಬರ್ಕೋತ ಹೋಗ್ತಾವ. ನಾ ಸ್ಪಿರಿಚುವಾಲಿಟಿನಾಗ ಫೀಲ್ಡ್ನಾಗ ನೋಡಿದ್ರ ಈ ಶ್ರೀ ಎಂ ಬರ್ದಿದ್ದು 2 ಅಪ್ರೆಂಟಿಸ್ ಟು ದ ಹಿಮಾಲಯನ್ ಮಾಸ್ಟರ್ ಅಂತದ, ಅದು ಚಲೋ ಅದ. ಆಮೇಲೆ ಸ್ವಾಮಿ ರಾಮ ಅವ್ರದ್ದು ಒಂದು ಪುಸ್ತಕ ಅದ ಇದ್ರ ಮೇಲೆ. ಆಮೇಲೆ ಶ್ರೀಪಾದ್ ಶಿವಲ್ಲಭ ಅವ್ರದ್ದು ಚರಿತ್ರೆ ಅದ.
ಅದು ಬಹಳ ಚಲೋ ಅದ. ಸೊ ಈ ರೀತಿ ಅಂದ್ರೆ ಇಮಿಡಿಯೇಟ್ಲಿ ನಂಗೆ ಹೆಸರು ನೆನಪಾಗೋ ಇವೆಲ್ಲ ನಾನು ಬಹಳ ಖುಷಿಯಿಂದ ಓದಿನಿ ಇವೆಲ್ಲ ಬುಕ್ಸ್. ಈಗ ನೀವು ತುಂಬಾ ಪುಸ್ತಕಗಳನ್ನು ಓದ್ತಾ ಇರ್ತೀರಿ, ಮತ್ತ ನೀವು ಹೇಳ್ತಾ ಇದ್ರಿ ಬೆಳಗಾವ್ ಒಳಗ ಒಂದು ದೊಡ್ಡ ಲೈಬ್ರರಿಯನ್ನ ಕಟ್ಟಿದೀನಿ ಅಂತ, ಅದ್ರ ಬಗ್ಗೆ ಒಂದ್ ಸ್ವಲ್ಪ. ಸೊ ಲೈಬ್ರರಿ ಹೆಸರು ಏನ್ ಇಡ್ಬೇಕಂತ ಬಹಳ ವಿಚಾರ ಮಾಡಿದ್ವಿ. ಆಮೇಲೆ ನಮ್ ತಮ್ಮ ಅಂದ ನಮ್ ಕಡೆ ಬುಕ್ ಟೈಟಲ್ ಅದ್ ಬಿಟ್ಟು ಯಾಕೆ ವಿಚಾರ ಮಾಡ್ಲಿಕತ್ತೀವಿ ಅನ್ಕೊಳ್ಳಿ, ನನ್ ಬುಕ್ ಹೆಸರು ಏನದ ಅದನ್ನ ಇಟ್ಬಿಟ್ವಿ, ದ ಲೈವ್ಲಿ ಲೈಬ್ರರಿ ಅಂತ. ಸೊ ಅಲ್ಲಿ ನಾವು ಏನ್ ಮಾಡಿವಿ ಅಂದ್ರೆ ಇಯರ್ಲಿ ಮೆಂಬರ್ಶಿಪ್ ಇಟ್ಟಿವಿ, 500 rupees ಫಾರ್ ಅನ್ ಇಯರ್, ಟು ಕ್ಯಾನ್ ಬಾರೋ 2 books. ಆಮೇಲೆ ಯಾರಲ್ಲಿ ಬಂದು ಅಭ್ಯಾಸ ಮಾಡ್ತಾರ ಅವ್ರಿಗೆ ಪ್ಲಗ್ ಪಾಯಿಂಟ್ ಎಲ್ಲ ಟೇಬಲ್ ವ್ಯವಸ್ಥೆ ಅದ, ಅಲ್ಲಿನೂ ನಾವು ಅದನ್ನು ವ್ಯವಸ್ಥೆ ಮಾಡಿವಿ ಬಹಳ ನಾಮಿನಲ್ ಚಾರ್ಜಸ್ನಾಗ. ಸೊ ಈಗ ಲೈಬ್ರರಿ ಬರ್ಲಿಕ್ಕತ್ತಾರ ಮಂದಿ, ಬಟ್ ಬಹಳಷ್ಟು ಮಂದಿ ಅಲ್ಲಿ ಬರೀ ಅಭ್ಯಾಸ ಮಾಡ್ಲಿಕ್ಕೆ ಬರ್ತಾರ ಹೊರತು ನಮ್ಮ ಕಡೆ ಇರೋ ಬುಕ್ಸ್ ಸಲುವಾಗಿ ಬರ್ಲಿಕ್ಕತ್ತಿಲ್ಲ. ಸೊ ಆ ಬುಕ್ಸ್ ಏನಾರೆ ಕಮ್ಯುನಿಟಿ ಬಿಲ್ಡ್ ಮಾಡೋಣ ಅಂತ ನಮ್ಗೆ ಥಾಟ್ ಅದ. ಅಂದ್ರೆ ಬಂದು ಬುಕ್ಸ್ ಓದ್ಬೇಕು. ಈಗ ಪುಣೆ, ಬೆಂಗಳೂರು, ಮುಂಬೈನಾಗೆಲ್ಲ ಸೈಲೆಂಟ್ ರೀಡಿಂಗ್ ಪಾರ್ಟೀಸ್ ಅಂತ ಬಹಳ ಫೇಮಸ್ ಆಗ್ಯಾವ. ಎಲ್ಲಾರು ಬಂದು ಬುಕ್ ಓದಿ ಹೋಗ್ತಾರೆ, ಬೇರೆ ಏನು ಮಾತಿರಂಗಿಲ್ಲ. ಈ ರೀತಿ ಎಲ್ಲ ಮಾಡ್ಬೇಕಂತ ಅನ್ಕೊಂಡಿವಿ. ಅದಕ್ಕೇನಾಗ್ಯದ, ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರು ನಮ್ಮ ಫೀಲ್ಡ್ಸ್ ಒಳಗಿದ್ದೀವಿ. ನಾನು ಚೆಸ್ ಒಳಗಿದ್ದೀನಿ, ನಮ್ಮ ತಮ್ಮ ಅಂತ ಬೇರೆ ಫೀಲ್ಡ್ ಒಳಗಿದ್ದಾನ, ನಮ್ಮ ವೈಫ್ ಮ್ಯೂಸಿಷಿಯನ್ ಇದ್ದಾರ. ಈಗ ನಮ್ಮ ತಂದೆಯವರು ಚಟುವಟಿಕೆಗಳು ಸಾಹಿತ್ಯ ರಿಲೇಟೆಡ್ ಎಲ್ಲ ಅದ್ರೊಳಗೆ ಆಕ್ಯುಪೈಡ್ ಇದ್ದಾರೆ. ನಾವೆಲ್ಲರೂ ಈಗ ಯಾವಾಗಾರೆ ಈ ರೀತಿ ವರ್ಕ್ಶಾಪ್ಸ್ ಮಾಡ್ಬೇಕು ಅನ್ಕೊಂಡಿವಿ. ಆಮೇಲೆ ಬುಕ್ ರೀಡಿಂಗ್ ಇಂದ ಅಡ್ವಾಂಟೇಜಸ್ ಬಹಳವ. ಸೊ ಅದಕ್ಕ ಹೆಂಗಂದ್ರೆ ನಮ್ದ್ರೊಳಗೆ ಸರಸ್ವತಿ ದೇವಿಯವ್ರದ್ದು ಎಲ್ಲ ಬಹಳ ಕಾಮನ್ ಐತೆ. ಮ್ಯೂಸಿಕ್ ಈ ಕಡೆ, ಲಿಟ್ರೇಚರ್ ಈ ಕಡೆ. ಸೊ ಆ ರೀತಿ ನಡೆದದ. ಆಮೇಲೆ January 6, 2023 ನಾವು ಅದನ್ನ ಸ್ಟಾರ್ಟ್ ಮಾಡಿದ್ವಿ. ಮುಂದ ನನಗೆ ಅನಿಸ್ತದ ನಮ್ಗೆ ಏನಾರ ಸಪೋರ್ಟ್ ಸಿಗ್ತದೆ, ಇದನ್ನ ಕಂಟಿನ್ಯೂ ಮಾಡ್ಕೋತಿರೋ ಹಂಗ ಸಪೋರ್ಟ್ ನಂಗೆ ಸಿಗ್ತದ ಅಂತ ನಂಬಿಕೆ ಅದ. ನಿಮ್ಮ ಲೈಬ್ರರಿ ಒಳಗೆ ಯಾವ ಅಂದ್ರ ಈಗ ಅಲ್ಲಿ ಬರಲೇಬೇಕಾದಂತ ಯಾವ ಯೂನಿಕ್ ತರದ ಪುಸ್ತಕಗಳು ಇದಾವ, ಮತ್ತೆ ನೀವು ಯಾವ ತರದ ಕಲೆಕ್ಷನ್ ಅನ್ನು ಮಾಡಿ ಇಟ್ಟಿದ್ದೀರಿ, ಮತ್ತೆ ಎಷ್ಟು ಪುಸ್ತಕಗಳಿದೆ ನಿಮ್ಮ ಲೈಬ್ರರಿ ಒಳಗಡೆ? ನಮ್ಮ ಲೈಬ್ರರಿ ಒಳಗೆ ಈಗ more than 30,000 ಬುಕ್ಸ್ ಅಂತೂ ಅವ. ಇಂಗ್ಲಿಷ್, ಕನ್ನಡ, ಮರಾಠಿ, ತಮಿಳ್, ಸಂಸ್ಕೃತ್, ಬೆಂಗಾಲಿ ಇವೆಲ್ಲ ಭಾಷೆ ಒಳಗ ಅವ. ಆಮೇಲೆ ನನ್ನ ಪರ್ಸನಲ್ ಕಲೆಕ್ಷನ್ ಅಲ್ಲಿವ. ಸೊ ಸ್ಪಿರಿಚುವಲ್ ಫೀಲ್ಡ್ಸ್ ಬುಕ್ಸ್ ಅಂತೂ ಇದ್ದೇ ಇರ್ತಾವ. ಬಟ್ ಅದ್ ಮೀರಿ ಅಕಾಡೆಮಿಕ್ಸ್ UPSC ಪ್ರಿಪರೇಷನ್ ಯಾರು ಮಾಡೋರಿದ್ರ, NIT ಎಕ್ಸಾಮಿಗೆ, IIT ಎಕ್ಸಾಮಿಗೆ, ಇವು ಆಮೇಲೆ CET ಎಕ್ಸಾಮಿಗೆ, ಇವೆಲ್ಲ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡುವಂತ ಎಲ್ಲಾ ಬುಕ್ಸ್ ನಮ್ ಕಡೆ ಅವ. ಆಮೇಲೆ ಯಾರೇ ರಿಸರ್ಚ್ ಸ್ಕಾಲರ್ಸ್ ಇದ್ರ ಅವ್ರಿಗೆ ಈ ಸಂಸ್ಕೃತ ಭಾಷೆನಾಗ ರಿಸರ್ಚ್ ಮಾಡೋದಾಗ್ಲಿ, ಅಥವಾ ಬೇರೆ ಯಾವ್ದಾರೆ ಒಬ್ಬ ಸಂತನ ಬಗ್ಗೆ ರಿಸರ್ಚ್ ಮಾಡೋದಾಗ್ಲಿ, ಅಂತವೆಲ್ಲ ಲಿಟ್ರೇಚರ್ ನಮ್ ಕಡೆ ಅವ. ಪಣಿನಿ ಅವ್ರದ್ದು ಗ್ರಾಮರ್ ಬಗ್ಗೆ ಬುಕ್ಸ್ ಅವ. ಆಮೇಲೆ ಕನ್ನಡ ಡಿಕ್ಷನರೀಸ್ ಅಗದಿ ಓಲ್ಡ್ ಬಹಳ ಹಳೆ ಡಿಕ್ಷನರೀಸು, ಆಮೇಲೆ ಮಾಡರ್ನ್ ಡಿಕ್ಷನರೀಸು ದೊಡ್ಡ ಸೈಜಸ್ನಾಗ ಅವ. ಎಲ್ಲಾ ರೀತಿ ಎನ್ಸೈಕ್ಲೋಪೀಡಿಯಾಸ್ ಅದಾವ. ಆಮೇಲೆ ಸ್ಟೋರಿ ಬುಕ್ಸ್ ಗಂತೂ ಲಿಮಿಟ್ ಇಲ್ಲ, ಅಷ್ಟು ಬುಕ್ಸ್ ಅವ ನಮ್ ಕಡೆ. ಒಂದು ಸಂಜೀವಿನಿ ಫೌಂಡೇಶನ್ ಅಂತ ಮುಂಬೈನಾಗ ಅದ, ಅವ್ರದ್ದು ಎಂಟೈರ್ ಕಲೆಕ್ಷನ್ ಅವ್ರು ಡೊನೇಟ್ ಮಾಡ್ಬಿಟ್ರೆ ನಾವು. ಸೊ ಅದರಿಂದ ಬಹಳಷ್ಟು ಚಿಲ್ಡ್ರನ್ ಬುಕ್ಸ್ ನಮ್ ಕಡೆ ಬಹಳ. ಅಂದ್ರೆ ಒಂದು ಅಕಸ್ಮಾತ್ ಆಗಿ ಒಂದು 500 ಜನ ಒಂದ ಟೈಮಿಗೆ ಲೈಬ್ರರಿಗೆ ಬಂದ್ರು, ಆ 500 ಜನಗೂ ಮಿನಿಮಮ್ 3-4 ಪುಸ್ತಕ ಆರಾಮ್ ಓದೋ ಹಂಗ ಅಷ್ಟು ಬುಕ್ಸ್ ಅವ. ಸೊ ನಮ್ಗೆ ಅಲ್ಲಿ ನಾವ್ ಯಾವ ಪ್ಲೇಸ್ ರೆಂಟ್ ಮಾಡಿವಿ ಆ ಪ್ಲೇಸ್ ನಾಗ 200 people ಫಿಟ್ ಮಾಡ್ಬೋದು. ಆ ರೀತಿ ಒಂದು ಸ್ಪೇಸ್ ಅದ ನಮ್ ಕಡೆ. ಸೊ ಆ ರೀತಿ ಲೈಬ್ರರಿ ನಡ್ಸ್ಕೊತ ಹೊಡಿ. ಇನ್ನೊಂದು ಪ್ರಶ್ನೆ, ಈಗ ನೀವು ಕಲಬುರಗಿಗೆ ಬಂದಿದ್ದೀರಿ, ಇವತ್ತು ಚೆಸ್ ಕುಟೀರ ವಿನೋತ್ ಅವರು ಶುರು ಮಾಡಿದಂತ ಚೆಸ್ ಕುಟೀರವನ್ನ ಇವತ್ತು ಉದ್ಘಾಟನೆ ನಿಮ್ಮ ಮುಖಾಂತರ ಆಯ್ತು. ಅದ್ರ ಬಗ್ಗೆ ಒಂದಿಷ್ಟು ಸ್ವಲ್ಪ ತಿಳಿಸಿ. ಹೌದು, ಇದು ಚೆಸ್ ಕುಟೀರ ಅನ್ನೋ ಒಂದು ಶೀರ್ಷಿಕೆ ಅವ್ರು ಕೊಟ್ಟಾರ, ಅದನ್ನ ಟೈಟಲ್. ಅದರಿಂದ ನೀವು ಬಹಳಷ್ಟು ಅವ್ರ ಬಗ್ಗೆ ತಿಳ್ಕೊಬಹುದು. ಅಂದ್ರೆ ಅದನ್ನ ಅವ್ರ ಕುಟೀರ ಅಂತ ನೋಡ್ಲಿಕ್ಕತ್ತಾರ. ಅಲ್ಲಿ ಬಂದು ನಿಮ್ಮ ಮನಿಗತೆ ಆ ಒಂದು ಭಾವನೆ ಬರ್ಲಿ ಅಂತ ಅನ್ನೋ ಒಂದು ದೃಷ್ಟಿಯಿಂದ ಅವ್ರು ಆ ಹೆಸರು ಕೊಟ್ಟಾರ. ಆಮೇಲೆ ವಿನೋದ್ ಆಸ್ ಎ ಪರ್ಸನ್ ನನಗೆ ಬಹಳ ವರ್ಷದಿಂದ ಗೊತ್ತು. ಯಾವಾಗ ಅವ್ರು ಈ ರೀತಿ ಮಾಡ್ಬೇಕಂತ ಅನ್ಕೊಂಡಾರ ಅಂದಾಗ ನನಗ ಆಬ್ವಿಯಸ್ಲಿ ನನಗೂ ಬಹಳ ಶಕ್ತಿ ಬಂತು. ಹೌದು, ನಾ ಇವ್ರಿಗೆ ಕೈ ಜೋಡಿಸ್ಬೇಕನ್ನೋ ಒಂದು ಫೀಲಿಂಗ್ ಬಂತು ನನಗೇನು. ಆ ಪರ್ಸನಾಲಿಟಿ, ವಿನೋದ್ ಅವ್ರ ಪರ್ಸನಾಲಿಟಿ ಮತ್ತು ಅವ್ರ ಅಕಾಡೆಮಿ ಬಗ್ಗೆ ಏನು ನಂಗೆ ಅನಿಸ್ತದ ಅಂದ್ರೆ, ಅವ್ರ ಮುಂದೆ ಬಹಳಷ್ಟು ಜನರನ್ನ ಚೆಸ್ಸಿಗೆ ತರ್ತಾರ. ಅದಾದ್ಮೇಲೆ ಆ ಚೆಸ್ಸಿಗೆ ತಂದು ಆ ಚೆಸ್ನಲ್ಲಿ ಇರೋ ಒಂದು ಮ್ಯಾಜಿಕ್ ಅದ, ಅದರ ಬಗ್ಗೆ ಪರಿಚಯ ಅವರು ಬಹಳ ಒಳ್ಳೆ ರೀತಿಯಿಂದ ಮಾಡ್ತಾರ. ಹಾಗೆ ಮುಂದೆ ಅವರು ಈ ನ್ಯೂ ಕ್ರೌಡ್ ಅಥವಾ ನ್ಯೂ ಗ್ಯಾದರಿಂಗ್ ಏನ್ ತಗೊಂಡ್ಬರ್ತಾರ, ಅದರಲ್ಲಿ ಎಷ್ಟೋ ಫ್ಯಾಮಿಲೀಸ್ನು ಪಾಸಿಟಿವ್ಲಿ ಇನ್ಫ್ಲೂಯೆನ್ಸ್ ಆಗ್ತಾವ. ಯಾಕಂದ್ರೆ ಅವ್ರು ಬರೇ ಒಂದು ಕೋಚಿಂಗ್ ಕ್ಯಾಂಪಿಗೆ ಸೀಮಿತ ಇಲ್ಲ, ಬಹಳಷ್ಟು ಪ್ಲಾನ್ಸ್ ಇಟ್ಕೊಂಡಾರ. ಗೇಮ್ ಅನ್ನು ಹೆಂಗ್ ಸ್ಪ್ರೆಡ್ ಮಾಡೋದು, ಬಹಳಷ್ಟು ಮಂದಿಗೆ ಈ ಗೇಮ್ ತಲುಪಿಸಿ ಈ ಗೇಮ್ ಅದ್ ಅಡ್ವಾಂಟೇಜಸ್ ಏನೇನವ ಅಂತ ಅವ್ರಿಗೆ ತಿಳಿಸುವಂತ ಒಂದು ಎಂಡ್ಯೂವರ್ ಅದ ಅವ್ರದ್ದು. ಆ ಒಂದು ಕೆಲಸಕ್ಕೆ ನಾನು ಬಹಳ ಶುಭ ಕೋರ್ತೀನಿ, ಅವ್ರಿಗೆ ಚಲೋ ಆಗ್ಲಿ ಅಂತ. ಆಮೇಲೆ ನೀವು ಎಲ್ಲರೂ ಈ ಚೆಸ್ ಕುಟೀರ್ ಅಕಾಡೆಮಿನೂ ಎಂಕರೇಜ್ ಮಾಡ್ರಿ. ಅವರ ಟೂರ್ನಮೆಂಟ್ಸ್ ಯಾವಾಗ ಕಂಡಕ್ಟ್ ಮಾಡ್ತಾರ, ಹ್ಯೂಜ್ ನಂಬರ್ಸ್ನಾಗ ಪಾರ್ಟಿಸಿಪೇಟ್ ಮಾಡ್ರಿ.
ಆಮೇಲೆ ಈ ಇಂಥ ಒಂದು ಇನ್ಸ್ಟಿಟ್ಯೂಟಿಗೆ ಕೈ ಜೋಡಿಸಿದಾಗ ಏನಾಗ್ತದ, ಅವರು ಒಂದ್ ಮಾಡೋದು 10 ಮಾಡ್ಲಿಕ್ಕೆ ಅವ್ರಿಗೂ ಒಂದು ಅವಕಾಶ ಸಿಗ್ತದೆ. ಯಾಕಂದ್ರೆ ಅಲ್ಲಿ ರೆಸ್ಪಾನ್ಸ್ ಚಲೋ ಇದ್ರೆ ಅವ್ರಿಗೂ ಶಕ್ತಿ ಸಿಗ್ತದೆ ಇನ್ನೂ ಮಾಡ್ಲಿಕ್ಕೆ. ಆಮೇಲೆ ಈಗ ಹೆಂಗ ಚೆಸ್ ಹಬ್ಸ್ ಆಗ್ಯಾವ ಬೇರೆ ಬೇರೆ ಕಡೆ, ನಂದು ಥಾಟ್ ಏನಪ್ಪಾ ಅಂದ್ರೆ ಚೆಸ್ ಕುಟೀರ ಅನ್ನೋ ಒಂದು ಲ್ಯಾಂಡ್ ಮಾರ್ಕ್ ಆಗ್ಬೇಕು ಈ ಏರಿಯಾ, ಈ ಝೋನ್, ಎಸ್ಪೆಷಲಿ ನಾರ್ತ್ ಕರ್ನಾಟಕ ಸೈಡ್ ಎಲ್ಲಾನು. ಈ ಕಡೆ ಎಲ್ಲ ಹಿಂಗ ಆಗ್ಬೇಕಪ್ಪ ಅಂದ್ರ ಚೆಸ್ ಕಲ್ತೀವಿ ಕುಟೀರ ಅಂದ್ರ ಅವ್ರದ್ದೊಂದು ಕಲ್ಚರಿಂಗ್ ಆಗಿರ್ಬೇಕು, ಚೆಸ್ ಕಲ್ಚರಿಂಗ್ ಆಗಿರ್ಬೇಕು. ಹೆಂಗ್ ಎವ್ರಿ ರಷ್ಯನ್ ಸ್ಕೂಲ್ ಬಾಯ್ ನೋಸ್ ಅಂತಾರಲ್ಲ, ಆ ಲೆವೆಲಿಗೆ ಬೆಳೀರಿ. ಎವ್ರಿ ಸ್ಟೂಡೆಂಟ್ ಫ್ರಮ್ ಚೆಸ್ ಕುಟೀರ್ ನೋಸ್ ಅನ್ನೋ ಒಂದು ಫ್ರೇಸ್ ಆಗ್ಲಿ ಅಂತ ನಾನು ಭಾವಿಸಿ ನಿಮ್ಗೆ ಆಲ್ ದ ಬೆಸ್ಟ್ ಕನ್ವೆ ಮಾಡ್ತೇನೆ. ಈಗ ನೀವು ಅವ್ರದ್ದು ಅಂದ್ರೆ ಒಂಥರದ ಸಿಲೆಬಸ್ ರೆಡಿ ಮಾಡೋದ್ರೊಳಗೂ ಸಾಕಷ್ಟು ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಹೌದು, ನಂದು ರೂಲ್ ಏನಪ್ಪಾ ಅಂದ್ರ ಚೆಸ್ ಅನ್ನ ಯಾವ ರೀತಿ ಕಲಿಸ್ಬೇಕು ಅನ್ನೋ ಒಂದು ಗೈಡೆನ್ಸ್ ಕೊಡ್ತೀನಿ. ಆಮೇಲೆ ಯಾವ ಟಾಪಿಕ್ ಅನ್ನ ಯಾವಾಗ ಯೂಸ್ ಮಾಡಬೇಕು, ಆಮೇಲೆ ಇದನ್ನ ಚೆಸ್ದು ಏನು ಇಮಿಡಿಯೇಟ್ ಅಡ್ವಾಂಟೇಜಸ್ ಅವ ಅದನ್ನ ಮುಂಚೆ ಅವ್ರಿಗೆ ಹೆಂಗ್ ತಲುಪಿಸೋದು, ಅವ್ರಿಗೆ ಅದು ಡಿಫ್ರೆನ್ಸ್ ಗೊತ್ತಾಗ್ಬೇಕು. 10 ದಿವಸದಿಂದ ನಂಗೆ ಚೆಸ್ ಗೊತ್ತಿರ್ಲಿಲ್ಲ, ಈಗ ನಂಗೆ ಚೆಸ್ ಗೊತ್ತದ, ನನ್ನ ಜೀವನ ಒಳಗೆ ಏನು ಡಿಫ್ರೆನ್ಸಸ್ ಆಗ್ಯದ ಅದನ್ನ. ಆಮೇಲೆ ಪೇರೆಂಟ್ಸಿಗೆ ಏನು ಗೈಡೆನ್ಸ್ ಸಿಗ್ಬೇಕು. ಈಗ ಕೆಲವೊಂದು ಬುಕ್ಸ್ ಹಿಂಗ್ ಬಂದಾವ. ಆಕ್ಚುಲಿ ನೀವೇನಾರೆ SAT ಎಕ್ಸಾಮ್ ಬರಿಬೇಕಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಪ್ರೆಗ್ನೆನ್ಸಿನಾಗೂ ವಾಟ್ ಟು ಎಕ್ಸ್ಪೆಕ್ಟ್ ವೆನ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅಂತ ಪುಸ್ತಕ ಅದ. ಹಂಗ ಚೆಸ್ನಾಗ ವಾಟ್ ಟು ಎಕ್ಸ್ಪೆಕ್ಟ್ ವೆನ್ ಯುವರ್ ಚೈಲ್ಡ್ ಈಸ್ ಎನ್ರೋಲ್ಡ್ ಇನ್ ಎ ಕ್ಲಾಸ್, ಇದಕ್ಕೆ ಒಂದ್ ಸ್ವಲ್ಪ ಲಿಟ್ರೇಚರ್ನಾಗ ಕೊರತೆ ಅದ. ಅದನ್ನ ಬ್ರಿಡ್ಜ್ ಮಾಡ್ಲಿಕ್ಕೆ ನಾನು ವಿನೂತ್ ಅವರ ಚೆಸ್ ಕೊಟ್ಟಿರೋ ಟ್ರೈ ಮಾಡ್ಲಿಕ್ಕೆ. ಸೊ ಇಂಥವೆಲ್ಲ ಗೈಡೆನ್ಸ್ ಅವರು ಸ್ಲೋಲಿ ಪೇರೆಂಟ್ಸಿಗೆ ಶೇರ್ ಮಾಡಿದ್ರ ಚಲೋ ಆಗ್ತದೆ. ಸೊ ವಿನೂತ್ ಅವರು ಒಂದು ಮಾಧ್ಯಮ ನನ್ನ ವಿಚಾರ ಕನ್ವೆ ಮಾಡ್ಲಿಕ್ಕೆ, ಅದನ್ನಾಗ ನಾನು ಪ್ರಯತ್ನ ಪಡ್ಲಿಕ್ಕೆ. ಸೊ ದ್ಯಾಟ್ ಚೆಸ್ ಬರೇ ಒಂದು ಆಟ ಅಂತ ಅನ್ಕೋಬೇಡ್ರಿ, ಅದು ಒಂದು ದಿನನಿತ್ಯ ಆಗ್ಲಿಕ್ಕೆ ಒಂದು ರುಟೀನ್ ಆಕ್ಟಿವಿಟಿ ಆಗಿ ಪರಿವರ್ತನೆ ಮಾಡುವಂತ ಒಂದು ಎಫರ್ಟ್ ಮಾಡ್ಲಿಕ್ಕೆ. ಈಗ ನಿಮ್ದು ಜರ್ನಿ ಒಳಗಡೆ ನೀವು ಯಾರಿಗೆ ಬಹಳ ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಆಗಿದ್ದೀರಿ? ಫಸ್ಟು ಡಿವೈನ್ ಗಾಡ್, ನಾನು ಅಂದ್ರೆ ಇದು ಎಲ್ಲ ಆಗೋದು ದೇವರಿಂದನ ಅಂತ ಗೊತ್ತಾಗ್ಯದ. ಅವರಿಗೆ ನಾನು ಐ ಬಿ ಫಾರ್ ಎವರ್ ಗ್ರೇಟ್ಫುಲ್. ಅದಾದ್ಮೇಲೆ ನಮ್ಮ ಅಮ್ಮ ಅಪ್ಪ ನಮ್ಮ ಜರ್ನಿ ನೋಡ್ಕೊತ ಬಂದಾರ. ಅದಾದ್ಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಅಜ್ಜ ಅಜ್ಜಿ ಮುತ್ತಜ್ಜಿ, ಆಮೇಲೆ ನಮ್ಮ ಈಗ ವೈಫು, ನಮ್ಮ ತಮ್ಮ, ನಮ್ಮ ಇನ್ಲಾಸ್ ಫ್ಯಾಮಿಲಿ. ಅದು ಇನ್ಲಾಸ್ ಫ್ಯಾಮಿಲಿನೂ ಭಾಳ ಬ್ಲೆಸ್ಡ್ ಇದೀನಿ ಆ ರೀತಿ ಫ್ಯಾಮಿಲಿ ಸಿಗ್ಲಿಕ್ಕೆ. ಆಮೇಲೆ ನನಗ ಚೆಸ್ ಕಲಿಸ್ಕೊಟ್ಟ ಅಂತ ಎಲ್ಲ ಗುರುಸು, PK ಸರ್ ಆಗ್ಲಿ, ಸಾಗರ್ ಚಿಂಚೋಳಿಮಠ್, ಸಾಗರ್ ವೀರ್ಣೇಕರ್, ಆಮೇಲೆ ರಾಜ ರವಿಶೇಖರ್, ಲಂಕಾ ರವಿ, ಆಮೇಲೆ ವಿಶ್ವೇಶ್ವರನ್. ಸೊ ಮತ್ತೆ ಬಹಳಷ್ಟು ಮಂದಿ ಇದ್ದಾರ ಇದೇ ರೀತಿ. ನಿಶಾ ಮೋತಾ ಅಂತ ಒಬ್ರು ಇದ್ದಾರ. ಸೊ ಇವರಿಂದ ನಾನು ಬಹಳಷ್ಟು ಕಲ್ಕೋತಾ ಇದ್ದೀನಿ. ಆಮೇಲೆ ಯಾರು ನನಗೆ ಯಾವ್ದಾರೆ ಒಂದ್ ಥಾಟ್ ಅನ್ನು ಇನ್ಸ್ಪೈರ್ ಮಾಡಿದ್ರೆ ಅವ್ರಿಗೂ ನಾನು ಬಹಳ ಕೃತಜ್ಞತೆ ಇದ್ದೀನಿ. ಅಂದ್ರೆ ವಾಟ್ ಐ ಥಿಂಕ್ ಇಸ್, ಇಫ್ ಅ ಲೈನ್, even if one line from a book inspires you, then it's worth it, the book is worth. So ಒಮ್ಮೊಮ್ಮೆ ಆ ರೀತಿ ಮೆಸೇಜಸ್ ಬಂದಾಗ ನಾನು ಇನ್ಸ್ಪೈರ್ ಆಗೀನಿ. ಸೊ ಟು ಆಲ್ ದ ರೈಟರ್ಸ್ ಹೂ ಹ್ಯಾವ್ ಇನ್ಸ್ಪೈರ್ಡ್ ಮೀ, and I hope that the journey so far inspires me to do something more in the future. ಆಮೇಲೆ ನಿಮಗೂ ಈ ರೀತಿ ಇಷ್ಟು ಪೇಷಂಟ್ ತುಂಬಾ ತಾಳ್ಮೆಯಿಂದ ನೀವು ನನಗೆ ಪ್ರಶ್ನೆ ರೆಡಿ ಮಾಡಿ ಇಂಟರ್ವ್ಯೂ ಮಾಡಿದ್ರಿ. ಇದು ನನ್ನ ಫಸ್ಟ್ ಟೈಮ್ ಈ ರೀತಿ ನಾನು ಮಾಡೋದು. ಸೊ ನನಗೂ ಇದು ಅನುಭವ ಹೆಂಗಿರ್ತದಪ್ಪ ಅಂತ ಕ್ಯೂರಿಯಾಸಿಟಿ ಇತ್ತು. ಸೊ ಅದನ್ನ ನಂಗೆ ನೋಡ್ಲಿಕ್ಕೆ ಆಯ್ತು. ನನಗೂ ಎಷ್ಟೋ ಪ್ರಶ್ನೆಗೆ ಪಾಸ್ಟ್ ವಿಸಿಟ್ ಮಾಡಿ ಉತ್ತರ ಕೊಡೋ ಅಂತ ಒಂದು ಸಂದರ್ಭ. ಯೂಶ್ವಲಿ ನಮ್ ಲೈಫ್ ಮುಂದೆ ಹೋಗ್ತಿರ್ತೀವಿ ಹೊರತು ಹಿಂದೆ ಏನಾಗ್ಯದ ಒಮ್ಮೆ ನೋಡ್ಲಿಕ್ಕೆ ಇಂಥ ಒಂದು ಇಂಟರ್ವ್ಯೂ ಒಂದು ಚಲೋ ಅಪಾರ್ಚುನಿಟಿ. ಅದನ್ನ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಆದ್ರ ಒಂದ್ ದಿವ್ಸ ನನಗೂ ನೀವು ಈ ರೀತಿ ಅವಕಾಶ ಕೊಡ್ಬೇಕು. ಯಾಕಂದ್ರೆ ನಾ ಬರೀ ಕ್ಯಾಮ್ರಾನಾಗಿದ್ದೀನಿ, ನೆಕ್ಸ್ಟ್ ಟೈಮ್ ನೀವು ಕ್ಯಾಮ್ರಾನಾಗ ಇರ್ಬೇಕು. ಹಾಗೆ ಇನ್ನೊಂದ್ಸರಿ ಮತ್ತೆ ನಿಮ್ಗೂ ಸಮಯ ಸಿಕ್ಕಾಗ ಇನ್ನೊಂದ್ಸರಿ ಇಂಟರ್ವ್ಯೂ ಮಾಡೋಣ ಅಂತ್ರಿ. ಇಷ್ಟೊತ್ತು ತುಂಬಾ ಅದ್ಭುತವಾದ ವಿಚಾರಗಳನ್ನ ಹಂಚ್ಕೊಂಡ್ರಿ. ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.